ದೀಪಾವಳಿ ಉತ್ಸವ ಪರ್ವದ ಶುಭಾಶಯಗಳು. ಮುಂದಿನ ದಿನಗಳು ಎಲ್ಲರಿಗೂ ಆನಂದದಾಯಕವಾಗಲಿ ಅಂತ ಹಾರೈಸ್ತೇನೆ. ನಮ್ಮ ಮುಂದಿನ ಕಾರ್ಯಕ್ರಮ ಬರೋ ಶನಿವಾರ 21ನೇ ತಾರೀಕು ಸಂಜೆ 6 ಗಂಟೆಗೆ ವಿಶೇಷ ಕಾರ್ಯಕ್ರಮ. ಕಳೆದ 28 ತಿಂಗಳಿಂದ ನಡೆದಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರ 125ನೇ ಜನ್ಮವರ್ಷ ಕಾರ್ಯಕ್ರಮ ಸರಣಿಯ ಸಮಾರೋಪ ಸಮಾರಂಭ ಇದೇ ವೇದಿಕೆಯಲ್ಲಿ ನಡೆಯೋದಿದೆ. ಮಾಸ್ತಿಯವರ ಮರಿಮಕ್ಕಳು, ಅವರ ಮೊಮ್ಮಕ್ಕಳಿಂದ ಮಾಸ್ತಿ ಕವನಗಳ ಗಾಯನ, ನರ್ತನ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಚಿರಂಜೀವಿ ಸಿಂಗ್ ಅವರದ್ದು ವಿಶೇಷ ಉಪನ್ಯಾಸ ಇರುತ್ತೆ. ಮಾಸ್ತಿ ಒಂದು ವಿಶಿಷ್ಟವಾದ ಸ್ವರ ಅನ್ನೋ ವಿಷಯ ಕುರಿತು. ದಿನಾಂಕ 21 ಶನಿವಾರ ಸಂಜೆ 6 ಗಂಟೆಗೆ ತಾವೆಲ್ಲ ಬಂದು ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅಭಿನವ ಗುಪ್ತವಾಂಗ್ಮಯದ ಅವಲೋಕನದ ಮೂಲಕ ನಮಗೆ ನಮ್ಮ ಶಾಸ್ತ್ರ ಪರಂಪರೆಯ ಹಾಸು ಬೀಸು ಎತ್ತರ ಬಿತ್ತರಗಳ ಒಂದು ರೋಮಾಂಚಕಾರಿ ಸೀಳುನೋಟ ದೊರೆತಾಗಿದೆ. ಆಧುನಿಕ ಮತ್ತು ಆಧುನಿಕೋತ್ತರ ಕಾಲವನ್ನು ನಾಲೆಡ್ಜ್ ಸೊಸೈಟಿ ಅಂತ ಕೆಲವರು ಉತ್ಪ್ರೇಕ್ಷಿಸಿ ಕರೆದಿದ್ದಾರೆ. ನಿಜವಾದ ನಾಲೆಡ್ಜ್ ಸೊಸೈಟಿಯ ಸ್ವರೂಪ ಏನು ಅಂತ ಕಾಣಬೇಕಾದರೆ 1000 ವರ್ಷ ಹಿಂದಕ್ಕೆ ಹೋಗಬೇಕಾಗತ್ತೆ. 1000 ವರ್ಷ ಹಿಂದಿನ ಅಭಿನವಗುಪ್ತರ ಕೃತಿಗಳನ್ನು ನೋಡಬೇಕು. ಅವರ ಕಾಲದ ಅಷ್ಟೂ ಜ್ಞಾನರಾಶಿಯನ್ನು ಸ್ವಾನುಭವದ ಆಧಾರದ ಮೇಲೆ ಅವರು ವಿವೇಚಿಸಿದ್ದಾರೆ ಅಂದರೆ ಅದು ಎಂತಹ ದೈತ್ಯ ಪ್ರತಿಭೆ ಆಗಿದ್ದಿರಬೇಕು ಅಂತ ಊಹಿಸೋದು ಕೂಡ ಕಷ್ಟ. ಅದಕ್ಕಾಗಿ ಅವರು ಎಷ್ಟು ಶ್ರಮವನ್ನು ತೊಡಗಿಸಿದರು, ಎಷ್ಟು ಜನ ಗುರುಗಳ ಶುಶ್ರೂಷೆ ಮಾಡಿದರು, ಅದೆಲ್ಲ ವಿವರವಾಗಿ ಅವರ ಕೃತಿಗಳಲ್ಲೇ ದಾಖಲೆ ಆಗಿದೆ. ಅಭಿನವಗುಪ್ತರನ್ನು ಅಪರ ಶಂಕರಾಚಾರ್ಯರು ಅಂತಲೇ ಕಾವ್ಯ ಪ್ರಕಾಶಕಾರ ಮಮ್ಮಟ ಕರೆದಿದ್ದಾನೆ. ಗಣೇಶ್ ಅವರು ಹೇಳಿದ ಹಾಗೆ ತಾತ್ವಿಕವಾಗಿ ಅಭಿನವಗುಪ್ತರ ಪ್ರತಿಪಾದನೆ ಅದ್ವೈತ ವೇದಾಂತದ ವಿಸ್ತರಣೆ ಅಥವಾ ಪ್ರಕಾರಾಂತರ ಅಂತಲೇ ನಮಗೆ ಅನಿಸುತ್ತೆ. ಅದ್ವಯವಾದ ಅಂತ ಅಭಿನವಗುಪ್ತರು ಹೆಸರಿಸಿದ್ದಾರೆ. ಅದರಲ್ಲಿ ವೇದಾಂತ ಪ್ರಾಕಾರದಲ್ಲಿ ಭಕ್ತಿಗೆ ಒಂದು ಲಾಕ್ಷಣಿಕವಾದ ಸ್ಥಾನವನ್ನು ಕಲ್ಪಿಸಬೇಕು ಅಂತ ಅವರು ಪ್ರಯತ್ನ ಮಾಡಿದರ ಅಂತ ಅನಿಸುತ್ತೆ. ಅದು ಜಾಸ್ತಿವಾದ ವಿಷಯ ಇರಲಿ. ಆದರೆ ಅಲಂಕಾರ ಶಾಸ್ತ್ರ ಕ್ಷೇತ್ರದಲ್ಲಂತೂ ಕಲಾನುಭವವೇ ಆನ್ವಯಿಕ ತತ್ವಶಾಸ್ತ್ರ ಅಂತ ಮಂಡಿಸಿದ ಮೊದಲಿಗರು ಮತ್ತು ಪ್ರಮುಖರು ಅಭಿನವಗುಪ್ತರು. ಅವರ ಈ ಎಪಿಸ್ಟಮಾಲಜಿ ಇವತ್ತಿಗೂ ಕೂಡ ವಿಸ್ತೃತ ಪರಾಮರ್ಶನೆಗೆ, ಅನುಸಂಧಾನಕ್ಕೆ ಅರ್ಹವಾಗಿದೆ, ತುಂಬ ಪ್ರಯೋಜನಕರವಾಗಿದೆ. ಅಭಿನವಗುಪ್ತರ ಚಿಂತನೆಯಲ್ಲಿ ಸಮಗ್ರತೆಯನ್ನು, ಅಪೂರ್ವ ಸಮನ್ವಯ ಪ್ರಜ್ಞೆಯನ್ನು ಕಾಣ್ತೇವೆ. ಹೀಗೆ ಸಮನ್ವಯ ಪ್ರವರ್ತಕರಾಗಿಯೂ ಕೂಡ ಅಭಿನವಗುಪ್ತರ ಕೃತಿಗಳು ನಮಗೆ ಇವತ್ತಿಗೂ ಅಭ್ಯಾಸಯೋಗ್ಯವಾಗಿವೆ. ನಮ್ಮ ಶಾಸ್ತ್ರ ಪರಂಪರೆಯ ಶ್ರೀಮಂತಿಕೆಯ ಪರಿಚಯ ಮಾಡಿಕೊಳ್ಳೋದಕ್ಕೆ ಬಯಸುವವರಿಗೆ ಅಭಿನವಗುಪ್ತ ವಾಂಗ್ಮಯ ದೊಡ್ಡ ನಿಧಿಯಾಗಿದೆ. ಇದರ ಪರಿಚಯ ಮಾಡಿಸ್ತಾ ಇರುವ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಓಂ ತತ್ಸತ್. ಎಲ್ಲರಿಗೆ ಕೂಡ ನಮಸ್ಕಾರ. ನಿನ್ನೆ ಮತ್ತು ಇಂದು ಅಭಿನವಗುಪ್ತರ ಕೊಡುಗೆಗಳನ್ನು ಕುರಿತು ಚಿಂತನೆ ಮಾಡುವುದು ಆಗಿತ್ತು. ಆ ಚಿಂತನದ ಶ್ರೇಣಿಯಲ್ಲಿ ನಾನು ನಿನ್ನೆಯೇ ತಿಳಿಸಿದಂತೆ ಅಭಿನವಗುಪ್ತರ ಸೌಂದರ್ಯಶಾಸ್ತ್ರ ಸಂಬಂಧಿಯಾದ ಚಿಂತನೆಯೇ ಹೆಚ್ಚು ಮೌಲಿಕವಾದದ್ದು ಅಂತ ನಾನು ಹೇಳಿದ್ದೆ. ದಾರ್ಶನಿಕವಾದ ಚಿಂತನೆಗಳಿಗೆ ಬೇರೆಯ ಆಲ್ಟರ್ನೇಟಿವ್ ಅನ್ನೋದು ಉಂಟು, ಬೆಟರ್ ಆಲ್ಟರ್ನೇಟಿವ್ ಅನ್ನೋದು ಉಂಟು. ಆದರೆ ಸೌಂದರ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಬಲುಮಟ್ಟಿಗೆ ಪ್ರಶ್ನಾತೀತವಾದ, ನಿರ್ವಿವಾದವಾದ,
ಅನುಭವನಿಷ್ಠವಾದ ನೆಲೆ ಇದೆ. ಆ ದೃಷ್ಟಿಯಿಂದಲೇ ಸಕಲ ಶಾಸ್ತ್ರ ಸಮನ್ವಯ ಸೌರಭಂ ನಿಖಿಲ ಚಾರುಕಲಾ ರುಚಿರಂ ಚಿರಂ ಅಭಿನವಾರ್ಥ ನಿಬೋಧನ ವಿಭ್ರಮಂ ತ್ವಭಿನವಂ ಪ್ರಣತೋಸ್ಮಿ ಸುಮೋಪಮಂ ಅನ್ನುವ ನಮಸ್ಕಾರದಿಂದ ಆರಂಭ ಮಾಡಬಹುದು. ನಿನ್ನೆ ಸಹೃದಯರೊಬ್ಬರು ಶ್ರೀಯುತ ಸೀತಾರಾಮ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದ್ರು. ಅಭಿನವ ಗುಪ್ತ ಅನ್ನುವ ಹೆಸರಿನ ಸ್ವಾರಸ್ಯ ಏನಾದರೂ ಉಂಟೆ ಅಂತ. ಅದು ಇದೆ, ಇಂದು ದಯವಿಟ್ಟು ನೆನಪಿಸಿ, ಆಗ ನಾನು ಒಂದೆರಡು ಮಾತು ಆ ಬಗ್ಗೆ ಕೂಡ ಹೇಳಬಹುದು ಅಂತ ಅಂದುಕೊಂಡೆ. ಹಾಗಾಗಿ ಇವತ್ತು ಅವರು ಮತ್ತೆ ಕೃಪೆ ಇಟ್ಟು ಜ್ಞಾಪಿಸಿಕೊಟ್ಟಿದ್ದಾರೆ, ಅದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲುತ್ತದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಉಪನಾಮಗಳನ್ನು ಸರ್ನೇಮ್ಸ್ ಇಡುವಾಗ ಒಂದೊಂದು ವರ್ಣಕ್ಕೆ ಒಂದೊಂದು ಅಂತ ಸ್ಥೂಲವಾಗಿ ನಿರ್ದೇಶನ ಇದೆ. ಮನ್ವಾದಿ ಪ್ರಾಚೀನ ಸ್ಮೃತಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದು ಶರ್ಮ, ವರ್ಮ, ಗುಪ್ತ, ದಾಸ ಅಂತ ಚಾತುರ್ವರ್ಣಿಗಳಿಗೆ ಕ್ರಮವಾಗಿ ಅಂತ. ಆದರೆ ಇದು ಸರಿಯಾಗಿ ಏನು ಪಾಲಿತವಾಗಿಲ್ಲ. ಯಾರು ಯಾವುದೂ ಇಟ್ಟುಕೊಂಡು ಉಂಟು. ಬ್ರಾಹ್ಮಣ ವರ್ಗಕ್ಕೆ ಸೇರಿದವನಾದಂಥ ಕಾಳಿದಾಸ ಶೂದ್ರ ವರ್ಗದ ಉಪನಾಮ ದಾಸನನ್ನು ಇಟ್ಟುಕೊಂಡಿದ್ದಾನೆ. ಕುಮಾರದಾಸ ಕ್ಷತ್ರಿಯೋತ್ತಮನಾದಂಥ ಅವನು ರಾಜ, ಅವನು ಕುಮಾರದಾಸ ಅಂತ ಆಗಿದ್ದಾನೆ. ಹಾಗೆ ಅನೇಕತ್ರ ನಾವು ಕಾಣುವಂಥದ್ದು ಉಂಟು. ಇನ್ನು ಶರ್ಮ ಮತ್ತು ವರ್ಮ ಪ್ರಾಯಿಕವಾಗಿ ಬ್ರಾಹ್ಮ ಕ್ಷಾತ್ರಗಳಲ್ಲಿ ಮಾತ್ರ ಇದ್ದರೂ ಗುಪ್ತ ಅನ್ನುವುದು ಎಲ್ಲ ಕಡೆಗೂ ಕೂಡ ಸಂಚರಿಸಿರುವುದು ಉಂಟು. ನಮಗೆ ಗೊತ್ತಿರುವಂತೆ ಅಭಿನವ ಗುಪ್ತಪಾದಾದಿಗಳು ಸೇರಿದಂತೆ ಅನೇಕರು ಗುಪ್ತ ಆಹ್ವಾಯರು. ಅದಕ್ಕೂ ಪ್ರಾಚೀನನಾದಂಥ ಭಗವಾನ್ ಕೌಟಿಲ್ಯನೇ ವಿಷ್ಣುಗುಪ್ತ, ಅವನ ತಂದೆ ಶಿವಗುಪ್ತ ಅಂತಲೂ ಹೇಳ್ತಾರೆ. ಅದೇ ರೀತಿಯಲ್ಲಿ ಸಂಸ್ಕೃತದ ಒಬ್ಬ ಕವಿ ಪರಿಮಳಗುಪ್ತ ಅಂತ ಇದ್ದಾನೆ. ಹೀಗೆ ಇನ್ನೂ ಅನೇಕರಿದ್ದಾರೆ ಗುಪ್ತ ಅಂಕಿತರಾದವರು, ಬ್ರಾಹ್ಮಣ ಕುಟುಂಬಕ್ಕೆ ಬ್ರಾಹ್ಮಣ ವಲಯಕ್ಕೆ ಸೇರಿದವರು. ಅಭಿನವಗುಪ್ತರಂತೂ ಪ್ರಸಿದ್ಧರಾದ ಕಾನ್ಯಕುಬ್ಜ ಬ್ರಾಹ್ಮಣ ಕುಲದವರೇ ಆಗಿದ್ದರು. ಆದರೆ ಆ ಹೆಸರು ತಂದೆಯೂ ಸೇರಿದಂತೆ ಎಲ್ಲರಿಗೂ ಗುಪ್ತ ಬಂದಿದೆ. ಅಲ್ಲಿ ಗುಪ್ತ ಅನ್ನೋದು ಕುಪಧಾತುವಿನಿಂದ ರಕ್ಷಿತರಾದವರು ಅನ್ನುವ ಅರ್ಥ ಉಂಟು. ನರಸಿಂಹೇನ ಗೋಪಿತಃ ನರಸಿಂಹ ಯಸ್ಯ ಗೋಪ್ತಾ ಸಹ ನರಸಿಂಹಗುಪ್ತ, ಈ ರೀತಿಯಾಗಿ ಬಂದದ್ದು. ಇನ್ನೊಂದು ಅಭಿನವ ಗುಪ್ತ ಅನ್ನುವುದಕ್ಕೆ ಪಾದ ಅನ್ನುವುದನ್ನು ಗೌರವಪೂರ್ಣವಾಗಿ ಸೇರಿಸ್ತಾರೆ. ಈಗ ಶಂಕರ ಭಗವತ್ಪಾದ ಅಂತ. ತುಂಬ ದೊಡ್ಡವರಿಗೆ ಅವರ ಹೆಸರನ್ನು ಮಾತ್ರ ಹೇಳದೆ ಅವರ ಹೆಸರಿನ ಕೊನೆಗೆ ಪಾದವನ್ನು ಗೌಡಪಾದ, ಗೋವಿಂದ ಪಾದ, ಈ ರೀತಿಯಾಗಿ ಪಾದ ಅನ್ನುವ ಶಬ್ದವನ್ನು ವಿಶೇಷವಾಗಿ ಸನ್ಯಾಸಿಗಳಿಗೆ ಇಂಥ ಗೌರವನೀಯರಿಗೆ ಸೇರಿಸ್ತಾರೆ. ಅಭಿನವ ಗುಪ್ತಪಾದ ಅಂತ. ಸಾಮಾನ್ಯವಾಗಿ ಮಹಾಮಹೇಶ್ವರ ಅಭಿನವ ಗುಪ್ತಪಾದಾಚಾರ್ಯ ಅಂತಲೇ ಅವರನ್ನು ಹೇಳತಕ್ಕಂಥದ್ದು. ಇಲ್ಲಿ ಗುಪ್ತಪಾದ ಅನ್ನುವುದಕ್ಕೊಂದು ಸ್ವಾರಸ್ಯ ಇದೆ. ಅದೇನೆಂದರೆ ಕಾಲು ಕಾಣದೇ ಇರತಕ್ಕಂಥದ್ದು ಹಾವಿಗೆ ಅಂತ. ಗುಪ್ತಪಾತ್, ಗುಪ್ತಪತ್, ಗುಪ್ತಪಾದ ಅಂತ ಸರ್ಪ ಪರ್ಯಾಯ ಶಬ್ದಗಳಲ್ಲಿ ಕೂಡ ಒಂದು ಉಂಟು ಅಂತ ಹೇಳ್ತಾರೆ. ಹಾವುಗಳಿಗೆ ಕಾಲಿಲ್ಲ, ತಮ್ಮ ಹೊಟ್ಟೆಯ ಮೇಲೆ ತೆವಳುತ್ತವೆ. ಹಾಗೆ ತೆವಳಿಯೇ ಮುಂದೆ ಸಾಗುವುದರಿಂದ ಕಾಲಿಲ್ಲದೆಯೇ ಸಾಗಬಲ್ಲವಾದ್ದರಿಂದ ಕಾಲು ಗೂಢವಾಗಿದೆ ಅನ್ನುವ ಅರ್ಥದಲ್ಲಿ ಗುಪ್ತಪಾದ ಅನ್ನುವುದುಂಟು. ಅಭಿನವ ಅಂತಂದರೆ ಹೊಸದಾದ, ಮತ್ತೊಂದು ನವನವೀನವಾದ ಅನ್ನುವ ಅರ್ಥ ಉಂಟು. ಈಗ ಕಾಳಿದಾಸ, ಅಭಿನವ ಕಾಳಿದಾಸ, ಈ ರೀತಿ ಬೇರೆ ಬೇರೆ ಮುಂದೆ ಬಂದಂಥವ್ರು ಇದ್ದಾರಲ್ಲ, ಅಭಿನವ ಭೋಜರಾಜ, ಅಭಿನವ ಕೃಷ್ಣರಾಯ, ಹೀಗೆಲ್ಲ ಹೇಳುವುದುಂಟು. ಆ ದೃಷ್ಟಿಯಿಂದ ಕಂಡಾಗ ಅಭಿನವ ಗುಪ್ತಪಾದ ಅಂದರೆ ಇನ್ನೊಬ್ಬ ಪತಂಜಲಿ. ಗುಪ್ತಪಾದ ಅಂದರೆ ಆದಿಶೇಷ ಸರ್ಪರಾಜ ಅನ್ನುವ ಭಾವ. ಅದು ಭಗವಾನ್ ಪತಂಜಲಿಗಳು. ಅಭಿನವ ಗುಪ್ತರಿಗೆ ವ್ಯಾಕರಣದಲ್ಲಿದ್ದಂತಹ ಪ್ರೌಢಿಮೆ ಮತ್ತು ಹೇಗೆ ಪತಂಜಲಿ ಮುನಿಗಳು ಎಲ್ಲ ಶಾಸ್ತ್ರಗಳಲ್ಲಿ ನಿಷ್ಣಾತರಾಗಿದ್ದರು, ಅವರ ಕುರಿತಾದ ಒಂದು ಪ್ರಸಿದ್ಧ ಶ್ಲೋಕವೇ ಇದೆಯಲ್ಲ, ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತೆಲ್ಲ ಹೇಳುವಲ್ಲಿ ಕರ್ಣತ್ರಯದ ಮಾಲಿನ್ಯವನ್ನು ಹೋಗಲಾಡಿಸುವ ಸಾಮರ್ಥ್ಯವುಳ್ಳಂಥವರು ಪತಂಜಲಿ ಮುನಿಗಳು ಅಂತ. ಆರೋಗ್ಯ ಶಾಸ್ತ್ರದಿಂದ ದೇಹಕ್ಕೆ ಮತ್ತು ವ್ಯಾಕರಣಶಾಸ್ತ್ರದಿಂದ ಮಾತಿಗೆ, ಯೋಗಶಾಸ್ತ್ರದಿಂದ ಚಿತ್ತಕ್ಕೆ ಶುದ್ಧಿಯನ್ನು ಕಲ್ಪಿಸಿಕೊಟ್ಟವರು ಅಂತ. ಅಭಿನವಗುಪ್ತರು ಅದೇ ರೀತಿಯಲ್ಲಿ ಮನಸ್ಸು, ಮಾತು ಈ ಎರಡಕ್ಕೂ ಸಂಬಂಧಪಟ್ಟಂತೆ ಸಾಹಿತ್ಯಶಾಸ್ತ್ರ ಹಾಗೂ ವೇದಾಂತ ಶಾಸ್ತ್ರ, ತಂತ್ರಶಾಸ್ತ್ರಾದಿಗಳಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನುವ ಭಾವದಿಂದ ಕೂಡ ಹೀಗೆ ಹೇಳುವುದು ಉಂಟು ಅಂತಂತಾರೆ. ಅಷ್ಟು ಬಿಟ್ಟು ಅವರ ಹೆಸರಿನ ಕುರಿತು ವಿಶೇಷವಾದ ಚರ್ಚೆ ಯಾವುದು ಕಂಡುಬಂದಂತೆ ಇಲ್ಲ. ಇದು ಅವರ ಉಪನಾಮಕ್ಕೆ ಕುರಿತಾದದ್ದು. ಆದರೆ ಅಭಿನವ ಗುಪ್ತಪಾದ ಅನ್ನುವಲ್ಲಿ ಗುಪ್ತ ಅನ್ನುವುದೇ ಆತನ ಕುಲನಾಮ ಅನ್ನುವಂತೆ. ಮತ್ತು ಗುಪ್ತ
ವೈಶ್ಯರಿಗೆ ಕುಲನಾಮವಾಗಿ ಇದ್ದದ್ದಕ್ಕೆ ಮುಖ್ಯ ಕಾರಣ ಏನಂದರೆ ಸಮಾಜವನ್ನು ರಕ್ಷಣೆ ಮಾಡ್ತಾ ಇದ್ರು. ದೇವರ್ ದಿ ಟ್ರಸ್ಟೀಸ್ ಆಫ್ ದಿ ಸೊಸೈಟಿ. ಡಿ ವಿ ಜಿಯವರೇ ಒಂದು ಕಡೆ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬರೀತಾರೆ. ಮಂಡಿ ಹರಿಯಣ್ಣನವರನ್ನು ಕುರಿತು ಹೇಳುವಾಗ ಸಾಮಾಜಿಕ ಮೌಲ್ಯಗಳನ್ನು, ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡುವಲ್ಲಿ ವೈಶ್ಯವರ್ಗ ದೊಡ್ಡ ಪಾತ್ರ ವಹಿಸ್ತಾ ಇದ್ದದ್ದು ಅನ್ನುವಂತೆ. ಇರಲಿ, ಈಗ ನಾವು ಪ್ರಕೃತಕ್ಕೆ ಬರೋಣ. ನಿನ್ನೆ ದಿವಸ ಅಭಿನವಗುಪ್ತರ ಮುಖ್ಯವಾದ 2 ಬಗೆಯ ಕೊಡುಗೆಯನ್ನು ಹೇಳೋಕ್ಕೆ ಹೊರಟೆ. ಒಂದು, ಧ್ವನಿಯನ್ನು ಕುರಿತಾದ ಅವರ ವಿಶ್ಲೇಷಣೆಯಿಂದ, ಧ್ವನ್ಯಾಲೋಕದ ವ್ಯಾಖ್ಯಾನದ ಮೂಲಕವಾಗಿ ಅಭಿವ್ಯಕ್ತಿಯ ಸ್ವಾರಸ್ಯ ಅಂದರೆ ವಾಗ್ರೂಪದ ಸ್ವಾರಸ್ಯ ಎಲ್ಲಿ ತೋರಿಕೊಳ್ಳುತ್ತದೆ. ಮಾತಿಗೆ 3 ಹಂತಗಳು ಉಂಟು: ಅಭಿಧಾ, ಲಕ್ಷಣ, ವ್ಯಂಜನ. ಆ ವ್ಯಂಜನೆಯಲ್ಲಿ ಪರಮ ತಾತ್ಪರ್ಯ ಅಂದರೆ ಇಟ್ ಈಸ್ ನಾಟ್ ದಿ ಡೆಸಿಗ್ನೇಟೆಡ್ ಆರ್ ದಿ ಇಂಪ್ಲೈಡ್ ಮೀನಿಂಗ್ಸ್, ದೇ ಆರ್ ನಾಟ್ ದಟ್ ಇಂಪಾರ್ಟೆಂಟ್ ವೆನ್ ಕಂಪೇರ್ಡ್ ಟು ದಿ ಸಜೆಸ್ಟೆಡ್ ಒನ್. ಧ್ವನಿತವಾಗುವ ವ್ಯಂಜನಾ ವ್ಯಾಪಾರ ಅದು ಬಹಳ ಮುಖ್ಯವಾದದ್ದು ಅಂತ. ಇನ್ನು ರಸವನ್ನು ಕುರಿತಾದದ್ದು ನಾಟ್ಯಶಾಸ್ತ್ರದ ವಿವರಣೆಯಲ್ಲಿ ಬರುವಾಗ ಅನುಭವ, ಆಸ್ವಾದ ಅನ್ನುವ ಅರ್ಥದಲ್ಲಿ. ಹಾಗಾಗಿ ಧ್ವನಿ ಅನ್ನೋದು ಶಬ್ದವೃತ್ತಿಗಳಲ್ಲಿ ಒಂದಾದ ವ್ಯಂಜನಾವೃತ್ತಿಗೆ ಸಂಬಂಧಪಟ್ಟದ್ದು. ರಸ ಅನ್ನೋದು ಅರ್ಥವೇ ಆದಂಥದ್ದು, ಪರಮಾರ್ಥವೇ ಆದದ್ದಕ್ಕೆ ಸಂಬಂಧಪಟ್ಟಿದ್ದು. ಹೀಗಾಗಿ ಶಬ್ದವೃತ್ತಿಯ ಶಿವೆಯನ್ನು, ಅರ್ಥತತ್ವವಾದ ಶಿವನನ್ನು, ಈ ಎರಡನ್ನೂ ಕುರಿತು ಅವರು ಮಾಡಿದಂಥ ಚಿಂತನೆ ಅನ್ನುವ ದೃಷ್ಟಿಯಿಂದ ಗಮನಿಸಿಕೊಳ್ಳುವುದಾಗಿದೆ. ಮೊದಲಿಗೆ ಧ್ವನ್ಯಾಲೋಕ ಲೋಚನದ ಆ ಆಯಾಮವನ್ನೇ ಗಮನಿಸೋಣ. ಅಲ್ಲಿಂದ ನಾವು ನಾಟ್ಯಶಾಸ್ತ್ರದ ಕಡೆಗೂ ಹೋಗೋಣ. ಆನಂದವರ್ಧನನ ಧ್ವನ್ಯಾಲೋಕ ಯದ್ಯಪಿ ಲೋಕವಿಖ್ಯಾತವಾಗಿ ಎಲ್ಲರಿಗೂ ಕೂಡ ಗೌರವನೀಯವಾಗಿ ಬಂದರೂ ಆರಂಭದಲ್ಲಿ ಸಾಕಷ್ಟು ವಿರೋಧವೇ ಇತ್ತು. ಅದು ಹಾಗೇ ಆಗುತ್ತದೆ. ಯಾಕೆಂದರೆ ಒಂದು ತತ್ವ ಸರಿಯೋ ತಪ್ಪೋ ಅನ್ನೋದಕ್ಕಿಂತಲೂ ನನ್ನ ದರ್ಶನಕ್ಕೆ ಅದು ಅನುಗುಣವಾಗಿದೆಯೋ ಇಲ್ಲವೋ ಅಂತ ನೋಡುವುದಾಗುತ್ತದೆ. ಅದನ್ನು ನಮ್ಮ ಮತಗಳಿಗೆ ನಿರಪೇಕ್ಷವಾಗಿ ನೋಡದೆ ಎಷ್ಟೋ ಬಾರಿ ನಮ್ಮ ದರ್ಶನಾನುಸಾರಿಯಾಗಿ ಅದಕ್ಕೆ ಅಸ್ತಿತ್ವ ಉಂಟೇ ಇಲ್ಲವೇ ಅಂತ. ಹೀಗಾಗಿ ಧ್ವನಿಯ ಬಗೆಗೆ ವಿರೋಧ ಬಂತು. ಎಷ್ಟೋ ಬಾರಿ ಲೋಕದಲ್ಲಿ ಸ್ಥೂಲ ವಿಷಯಗಳನ್ನು ಕುರಿತು ತಗಾದೆ ಇರೋದಿಲ್ಲ. ಯಾರೂ ಕೂಡ ಸ್ಥೂಲವಾದ ಸಂಗತಿಗಳನ್ನು ಕುರಿತು ದಾರ್ಶನಿಕವಾದ ಮಟ್ಟದಲ್ಲಿ ತಕರಾರು ಇಟ್ಟುಕೊಳ್ಳೋದಿಲ್ಲ. ಸೂಕ್ಷ್ಮತರವಾಗ್ತಾ ಬರ್ತಾ ಇದ್ದಂತೆ ಚರ್ಚೆ ಆಗುತ್ತದೆ. ಹಸಿವು, ಬಾಯಾರಿಕೆ ಇತ್ಯಾದಿ ವಿಷಯಗಳ ಬಗ್ಗೆ ಯಾರೂ ಚರ್ಚೆ ಮಾಡೋಲ್ಲ, ಎಲ್ಲರಿಗೂ ಇರ್ತಕ್ಕಂಥದ್ದು. ಅಕ್ಕಿ, ಗೋಧಿ ಇತ್ಯಾದಿ ವಿಷಯಗಳಲ್ಲೂ ತಗಾದೆ ಜಾಸ್ತಿ ಮಾಡೋಲ್ಲ. ಆದರೆ ರುಚಿ ಯಾವುದು, ಆಸ್ವಾದ ಯಾವುದು ಅನ್ನೋದ್ರೊಳಗೆ ತಗಾದೆ ಮಾಡ್ತಾರೆ. ಆ ರೀತಿಯಲ್ಲಿ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ನೈಘಂಟುಕವಾದ ಅರ್ಥ ಯಾವುದುಂಟು, ಅಭಿಧಾವೃತ್ತಿ, ಡಿಕ್ಷನರಿ ಮೀನಿಂಗ್, ಅಲ್ಲಿ ತಗಾದೆ ಇಲ್ಲ. ಇನ್ನು ಲೋಕದಲ್ಲಿ ತನ್ನಂತೆ ತಾನೇ ಕಾಣಿಸ್ತಕ್ಕಂಥದ್ದು ಲಕ್ಷಣಾವೃತ್ತಿ. ಒಂದು ಉದಾಹರಣೆ ಕೊಡುವುದಿದ್ದರೆ, ಯಾವುದು ವಾಕ್ಯವನ್ನು ಕರಾರು ವಾಕ್ಕಾಗಿ ಶುದ್ಧವಾಗಿ ನಾವು ಬರೆದರೆ, ಉದಾಹರಣೆಗೆ ಒಬ್ಬರು ದೊಡ್ಡವರು ತೀರಿಕೊಂಡಿದ್ದಾರೆ, ಅವರು ತೀರಿಕೊಂಡ ಕಾರಣ ದೇಶಕ್ಕೆ ತುಂಬ ನಷ್ಟವಾಗಿದೆ ಅಂತ ಅನ್ನುವ ಮಾತನ್ನು ನಾವೆಲ್ಲ ಕಡೆಗೂ ಕೇಳ್ತಾ ಇರ್ತೀವಿ. ಅವರು ತೀರಿಕೊಂಡಿದ್ದರಿಂದ ದೇಶದ ಜನರೆಲ್ಲ ಕಂಬನಿ ಇಟ್ಟರು ಅಂದರೆ ಅದು ಸರಿಯಾಗುತ್ತದೆ. ದೇಶವೇ ಕಂಬನಿ ಇಡ್ತು ಅಂದರೆ ಇನ್ನೂ ಪರಿಣಾಮ ಜಾಸ್ತಿ ಆಯಿತು. ದೇಶ ಕಂಬನಿ ಇಡೋದಕ್ಕೆ ದೇಶಕ್ಕೆ ಒಂದು ಆಕಾರ ಇದೆಯೇ, ಮನಸ್ಸಿದೆಯೇ, ಕಣ್ಣಿದೆಯೇ, ಕಂಬನಿ ಇದೆಯೇ ಅಂದರೆ ದೇಶದ ಜನರೆಲ್ಲ ಅನ್ನುವ ತಾತ್ಪರ್ಯ ಅಂತ. ಹೀಗೆ ವಾಚ್ಯಾರ್ಥಕ್ಕೆ ಪುಷ್ಟಿಯಾಗಿ ಬಂದಾಗ ಅದು ಲಕ್ಷಣಾರ್ಥ ಅಂತ ಅನಿಸಿಕೊಳ್ಳುತ್ತದೆ. ಹಾಗಲ್ಲದೆ ದೇಶವೇ ಕಂಬನಿ ಇಡ್ತು ಅಂತಂದರೆ ಅದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಅಂತಿಲ್ಲದೆ ದೇಶವನ್ನೇ ಒಂದು ಚೈತನ್ಯವಾಗಿ ಕಲ್ಪಿಸಿಕೊಂಡ್ರೆ ಎಷ್ಟು ದೊಡ್ಡ ಪ್ರಮಾಣದ ವ್ಯಕ್ತಿತ್ವ ಬರುತ್ತೋ ಅಂತಹ ವ್ಯಕ್ತಿತ್ವವೇ ಇವರ ಸಾವಿಗಾಗಿ ಶೋಕಿಸ್ತಾ ಇದೆ ಅಂದರೆ ತುಂಬ ದೊಡ್ಡದಿರಬೇಕು, ಇವರ ಸಾವು ಎಷ್ಟು ತುಂಬಲಾರದ ನಷ್ಟವಾಗಿದೆ, ಇವರ ವ್ಯಕ್ತಿತ್ವ ಮಹತೋ ಮಹೀಯವಾಗಿದೆ ಅನ್ನುವ ಭಾವ ಎಲ್ಲ ಬರುತ್ತದೆ. ಇದು ವ್ಯಂಜನಾ ವ್ಯಾಪಾರ ಅಂತ. ಅಂದರೆ ದ ಸಜೆಸ್ಟೆಡ್ ಮೀನಿಂಗ್ ಈಸ್ ಮಚ್ ಮೋರ್ ಇನ್ಫ್ಲೂಯೆನ್ಷಿಯಲ್ ದ್ಯಾನ್ ದಟ್ ಆಫ್ ದಿ ಡೆಸಿಗ್ನೇಟೆಡ್ ಆರ್ ಆಫ್ ದಿ ಇಂಪ್ಲಾಯ್ಡ್ ಅನ್ನುವ ಭಾವ. ಇಲ್ಲಿ ಲೋಕ ಮತ್ತು ಶಾಸ್ತ್ರದಲ್ಲಿರುವುದು ನೈಘಂಟುಕವಾದ ಅರ್ಥ. ಅದು ಎಲ್ಲರಿಗೂ ಬೇಕಾಗುತ್ತದೆ ಶಾಸ್ತ್ರದ ಕರಾರುವಕ್ಕಾದ ವ್ಯವಹಾರಕ್ಕೆ. ಲೋಕ ಅದಿಲ್ಲದೆ ನಾವಿಲ್ಲ, ವ್ಯವಹಾರ. ಆದರೆ ಈಗ ಭಾವ ಅಂತನ್ನುವುದಿದೆಯಲ್ಲ, ಆ ಭಾವ ಇಲ್ಲದೆ ನಾವಿಲ್ಲ ಅಂತ ತುಂಬ ಜನಕ್ಕೆ ಅರ್ಥವಾಗೋಲ್ಲ. ಮೋಸ್ಟ್ ಆಫ್ ದಿ ಟೈಮ್ಸ್ ಪೀಪಲ್ ಅಂಡರ್ಎಸ್ಟಿಮೇಟ್ ದಿ ವರ್ಲ್ಡ್ ಆಫ್ ಎಮೋಷನ್ಸ್, ವರ್ಲ್ಡ್ ಆಫ್ ಫೀಲಿಂಗ್ಸ್. ಕಾರಣ ಅದು ಗೌಣ ಅಂತ ಭಾವಿಸಿಕೊಳ್ತಾರೆ, ನಡೆಯುತ್ತದೆ ಅಂತ. ಎಷ್ಟು ಸಂಪಾದಿಸೋಣ ಅನ್ನೋದ್ರ ಬಗ್ಗೆ ಇರುವ ದೃಷ್ಟಿ ಎಷ್ಟು ಸುಖ ಪಡೋಣ ಅನ್ನೋದ್ರ ಬಗ್ಗೆ ಇರೋಲ್ಲ.
ಸುಖವನ್ನೇ ದುಡ್ಡಿನ ಜೊತೆಯಲ್ಲಿ ತುಲಾಭಾರ ಮಾಡಿ ಹಾಕಿಬಿಡೋದಾಗುತ್ತದೆ. ಯಾಕೆಂದರೆ ಸುಖ ಸಾಧನಗಳು ಇಲ್ಲಿಂದಲೇ ಹೊರಡುತ್ತವೆ ಅನ್ನೋ ಕಾರಣದಿಂದ. ನೆನ್ನೆಯೂ ನಾನು ಹೇಳಿದ್ದೆ, ಯಾವ ಸಂಸ್ಕೃತಿಗೆ, ಯಾವ ನಾಗರಿಕತೆಗೆ ವ್ಯಂಜನ ವ್ಯಾಪಾರ ಇಲ್ಲವೋ ಅದು ಅಷ್ಟರ ಮಟ್ಟಿಗೆ ಬರ್ಬರವಾಗಿರುತ್ತದೆ, ಅಷ್ಟರ ಮಟ್ಟಿಗೆ ಸೂಕ್ಷ್ಮ ಸಂವೇದನೆಯನ್ನು ಕಳ್ಕೊಂಡಿರುತ್ತದೆ ಅಂತಕ್ಕಂಥದ್ದು. ಅಭಿನವಗುಪ್ತರ ಆನಂದವರ್ಧನನ ದೊಡ್ಡತನ ಇರತಕ್ಕಂಥದ್ದು ಈ ವ್ಯಂಜನಾ ವ್ಯಾಪಾರದ ಮೂಲಕವಾಗಿ ಸಂವೇದನ ರಕ್ಷಣೆ ಮಾಡೋದ್ರೊಳಗಿದೆ ಅಂತ. ಬದುಕನ್ನು ಮತ್ತು ಇನ್ನೂ ಹೆಚ್ಚು ಸೂಕ್ಷ್ಮವಾಗಿ, ಇನ್ನೂ ರಸಾತ್ಮಕವಾಗಿ, ಭಾವನಾತ್ಮಕವಾಗಿ ಹಸನಾಗಿ ಇಟ್ಟುಕೊಳ್ಳೋದ್ರೊಳಗಿದೆ ಅಂತ. ಇಲ್ಲಿ ಈ ದೃಷ್ಟಿಕೋನವನ್ನು ಕೆಲವು ದಾರ್ಶನಿಕರು ಒಪ್ಪಲ್ಲ. ಅವರು ಯಾರು? ವಾಸ್ತವವಾದಿಗಳು. ಇವತ್ತು ನಮ್ಮಲ್ಲಿ ಕಮ್ಯುನಿಸ್ಟ್ಗಳು, ಲೆಫ್ಟಿಸ್ಟ್ಗಳು ಅಂತ, ಮೆಟೀರಿಯಲಿಸ್ಟ್ಗಳು, ಭೌತವಾದಿಗಳು ಅಂತ ಏನು ಹೇಳ್ತಾರೆ, ಅವರು ವಾಸ್ತವವಾದಿಗಳಾದರೆ, ನಮ್ಮಲ್ಲಿ ಹಿಂದೆ ಇದ್ದವರು ಸಾಂಖ್ಯರು, ನೈಯಾಯಿಕರು, ವೈಶೇಷಿಕರು, ಇವರೆಲ್ಲರೂ ಮೆಟೀರಿಯಲಿಸ್ಟ್ಗಳೇ ಆಗಿದ್ದವರು. ದ್ವೈತ ದರ್ಶನವೇ ಮೆಟೀರಿಯಲಿಸಮ್. ದ್ವೈತ ಅಂದರೆ ಮಧ್ವಾಚಾರ್ಯ ದ್ವೈತ ಅಂತ ರಿಸ್ಟ್ರಿಕ್ಟೆಡ್ ಅಲ್ಲ. ಯಾವುದು ಜೀವಕ್ಕೂ ಜಗತ್ತಿಗೂ ಎಲ್ಲದಕ್ಕೂ ಪಾರಮಾರ್ಥಿಕವಾಗಿ ಭೇದ ಉಂಟು ಅಂತ, ಜಗತ್ತನ್ನು ಪರಮಾರ್ಥವಾಗಿ ಸತ್ಯ ಅಂತ ಕಾಣುವಂಥದ್ದಾಗಿರುತ್ತದೆ, ಅದೆಲ್ಲವೂ ದ್ವೈತ ದರ್ಶನವೇ ಆಗಿದೆ. ಸಾಂಖ್ಯ, ಯೋಗ, ನ್ಯಾಯ ಇತ್ಯಾದಿಗಳೆಲ್ಲ ಅದರೊಳಗೆ. ಸಾಂಖ್ಯ, ಅದಕ್ಕೂ ಹೆಚ್ಚಾಗಿ ನ್ಯಾಯ ವೈಶೇಷಿಕಗಳು ತುಂಬ ಜಿದ್ದಿನಿಂದ ಜಗತ್ತಿನ ಭೌತ ಸತ್ತೆಯನ್ನು ಪ್ರತಿಪಾದನೆ ಮಾಡುವಂಥವಾಗಿವೆ. ಅವುಗಳು ಸಹಜವಾಗಿಯೇ ವ್ಯಂಜನಾ ವ್ಯಾಪಾರವನ್ನು ಒಪ್ಪಲ್ಲ. ಇವತ್ತು ನೋಡಿ, ನಮ್ಮ ಬುದ್ಧಿಜೀವಿಗಳು, ಕಮ್ಯುನಿಸ್ಟ್ಗಳು ಅಂತೆಲ್ಲ ಯಾರಿದ್ದಾರೆ, ಸೋಕಾಳ್ ಬುದ್ಧಿಜೀವಿಗಳು, ಅವರು ಕಾವ್ಯಂ ಆನಂದಾಯ ಅನ್ನೋದನ್ನು ಒಪ್ಪೋದಿಲ್ಲ. ಕಲೆ ಸಂತೋಷಕ್ಕೆ ಅಂತ ಅನ್ನೋಲ್ಲ, ಕಲೆಯಿಂದ ಸಮಾಜ ಸುಧಾರಣೆ ಆಗಬೇಕು ಅಂತ. ಅಂದರೆ ದೇ ವಾಂಟ್ ಎ ಮೆಟೀರಿಯಲ್ ಗೇನ್ ಔಟ್ ಆಫ್ ದಟ್. ಪ್ರತಿಯೊಂದರೊಳಗೂ ಅಷ್ಟೇ ಎತ್ತಿ ಈತು ಅಂದರೆ ಕೊಟ್ಟಿಗೆ ಕಟ್ಟು ಅನ್ನುವಂಥದ್ದಾಗಿರುತ್ತದೆ. ಈ ದೃಷ್ಟಿ ಇದ್ದಾಗ ನಿಮ್ಮ ಆನಂದ ಅನ್ನೋದು ಒಂದು ಲಾಂಪಟ್ಯ, ಅದು ಲೋಲುಪತೆ ಅಂತ ಅನ್ನೋದು ಅವರ ಆಕ್ಷೇಪ. ನೀವು ಸಮಾಜಕ್ಕೆ ತೆರಬೇಕಾದಂಥ ಬಾಧ್ಯತೆಯ ಋಣ ಇದೆ, ಅದನ್ನು ನೀವು ತೆತ್ತಿಲ್ಲ ಅಂತ. ಅಪ್ಪ, ನೀನು ನೆಮ್ಮದಿಯಾಗಿದ್ದರೆ ತನ್ನಂತೆಯೇ ಸಮಾಜ ನೆಮ್ಮದಿಗೆ ಬರುತ್ತದೆ, ಸಮಾಜದ ಋಣ ಎಲ್ಲ ನಿನ್ನ ನೆಮ್ಮದಿಯಿಂದಲೇ ತೀರುತ್ತದೆ, ನೀನು ತೆಪ್ಪಗಿದ್ರೆ ಸಾಕು ಅಂತಕ್ಕಂಥದ್ದು ಆದರ್ಶವಾದಿಗಳ ಅಂಬೋಣ. ಹೀಗಾಗಿ ಎಲ್ಲ ಕಾಲದಲ್ಲಿಯೂ ಇದು ಈ ದಾರ್ಶನಿಕವಾದ ದ್ವೈತ ಭಾವ ಇದೆ. ಐಡಿಯಲಿಸಮ್ ಅಂಡ್ ರಿಯಲಿಸಮ್ ಅನ್ನುವುದು ಎರಡು ಉಂಟಲ್ಲ. ಹೀಗಾಗಿ ಧ್ವನಿಕಾರನನ್ನು, ಆನಂದವರ್ಧನನ್ನು ವಿರೋಧಿಸಿದವರು ಲೋಕ ಪರಮಾರ್ಥವಾದಿಗಳಾದಂಥ ಜಗತ್ಸತ್ಯವಾದಿಗಳಾದ ಮೀಮಾಂಸಕರು. ಅವರು ವ್ಯಂಜನ ವ್ಯಾಪಾರವನ್ನು ಒಪ್ಪಲ್ಲ, ಅವರು ತಾತ್ಪರ್ಯ ವೃತ್ತಿ ಅಂತ ಮತ್ತೊಂದನ್ನು ಒಪ್ಪುತ್ತಾರೆ. ಹಾಗೆ ನೈಯಾಯಿಕರು ಅವರ ಅನುಮಾನವನ್ನು ಮಾತ್ರ ಒಪ್ಕೋತಾರೆ, ಇನ್ಫರೆನ್ಸ್. ಮತ್ತೆ ನೋಡಿ, ಈ ಜಗತ್ಸತ್ಯವಾದದಲ್ಲಿ ಪ್ರಾಬಬಿಲಿಟಿ, ಸಂಭವನೀಯತೆಯನ್ನು ಹೆಚ್ಚಾಗಿ ನೋಡ್ತಾರೆ. ಆದರೆ ಜಗನ್ಮಿಥ್ಯಾವಾದಿಗಳು ಸಾಧ್ಯತೆಯನ್ನು, ಪಾಸಿಬಿಲಿಟಿಯನ್ನು ನೋಡ್ತಾರೆ. ಇದು ತುಂಬ ಮುಖ್ಯವಾದ ವ್ಯತ್ಯಾಸ. ಕಲೆ ಸಾಧ್ಯತೆಯನ್ನು ಕುರಿತಾದ್ದು, ಪಾಸಿಬಿಲಿಟಿಯನ್ನೇ ಹೊರತು ಪ್ರಾಬಬಿಲಿಟಿ ಅಲ್ಲ. ಇವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಇವತ್ತು ಯಾವ ತಗಾದೆ ಇದೆ ಅದರ ದಾರ್ಶನಿಕ ರೂಪ ಆಗಲೂ ಇತ್ತು. ಈಗ ಇನ್ನೂ ಯಾವ್ಯಾವುದೋ ಸ್ವಾರ್ಥ, ರಾಜಕೀಯ ಎಲ್ಲ ಸೇರಿಕೊಂಡಿದೆ. ಆ ಗ್ರಂಥಗಳಲ್ಲಿ ಶುದ್ಧ ದಾರ್ಶನಿಕವಾದ ಚರ್ಚೆ ಮಾತ್ರ ಇದೆ. ನಾವು ಅದನ್ನು ಗ್ರಹಿಸಿಕೊಂಡಾಗ ಗೊತ್ತಾಗುತ್ತದೆ, ಧ್ವನಿಯನ್ನು ಸಮರ್ಥನೆ ಮಾಡಬೇಕು ಅಂತಂದರೆ ವ್ಯಾಕರಣದ ಹಿನ್ನೆಲೆಯಲ್ಲಿ, ವ್ಯಾಕರಣಕ್ಕೆ ಮತ್ತು ವೇದಾಂತ ದರ್ಶನಕ್ಕೆ ಇರುವ ಹಿನ್ನೆಲೆಯಲ್ಲಿ ನೋಡಿದಾಗ ವ್ಯಂಜನ ವ್ಯಾಪಾರ ಅನ್ನೋದಿದೆ. ನಿಜವಾಗಿ ನೋಡಿದರೆ ವ್ಯಂಜನ ವ್ಯಾಪಾರ ವೇದಾಂತದ ವಿವರ್ತವಾದಕ್ಕೆ ಹತ್ತಿರ ಬರ್ತಕ್ಕಂಥದ್ದು. ಅನಾದಿ ನಿಧನಂ ಬ್ರಹ್ಮ ಶಬ್ದತತ್ವಂ ಯದಕ್ಷರಂ ವಿವರ್ತತೆಯರ್ಥ ಭಾವೇನ ಪ್ರಕ್ರಿಯಾ ಜಗತೋಯತಃ ಅಂತಲೇ ವಾಕ್ಯಪದೀಯದಲ್ಲಿ ಭರ್ತೃಹರಿ ಆರಂಭ ಮಾಡ್ತಾನೆ. ಈ ಶಬ್ದ ಬ್ರಹ್ಮ ತನ್ನ ವಿವರ್ತ ತೋರಿಕೆಯಾಗಿ ಬಗೆ ಬಗೆಯ ಅರ್ಥಗಳನ್ನು ಹೊಮ್ಮಿಸುತ್ತದೆ. ಒಂದೇ ಪದಕ್ಕೆ ಅನೇಕ ಅರ್ಥಗಳು ಬರ್ತವೆ. ಅದು ಹೇಗೆ? ಒಂದೇ ನೀರು ಒಮ್ಮೆ ತೆರೆಯಾಗಿ, ಇನ್ನೊಮ್ಮೆ ನೊರೆಯಾಗಿ, ಮತ್ತೊಮ್ಮೆ ತುಂತುರಾಗಿ, ಇನ್ನೊಮ್ಮೆ ಸುಳಿಯಾಗಿ, ಮತ್ತೊಮ್ಮೆ ಧಾರೆಯಾಗಿ, ಇನ್ನೊಮ್ಮೆ ಆವಿಯಾಗಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳಬಲ್ಲದು. ಕೆಲವೊಮ್ಮೆ ಘನೀಭೂತವಾಗಿ ನೀರ್ಗಲ್ಲೂ ಕೂಡ ಆಗಬಹುದು, ಮಂಜಿನ ಗಡ್ಡೆಯೂ ಆಗಬಹುದು ಅಂತ. ಈ ತರಹ ಕಂಡಾಗ ಅರ್ಥ ವಿವರ್ತ ಹೇಗೋ ಆ ರೀತಿಯಲ್ಲೇ ಜಗತ್ತು ಬ್ರಹ್ಮದ ವಿವರ್ತ, ಶಬ್ದ ಬ್ರಹ್ಮದ ವಿವರ್ತ, ಅರ್ಥ ಅನ್ನುವ ಜಗತ್ತಾದರೆ ಪರಮಾರ್ಥ ಬ್ರಹ್ಮದ, ಸಚ್ಚಿದಾನಂದ ಘನ ಬ್ರಹ್ಮದ ವಿವರ್ತ ಜಗತ್ತು ಅಂತನ್ನುವುದು ವ್ಯಾಕರಣ ಮತ್ತು ವೇದಾಂತಗಳ ಸಮನ್ವಯ. ಇದನ್ನು ಸಮರ್ಥನೆ ಮಾಡಿಕೊಂಡು ಆನಂದವರ್ಧನ, ಅಭಿನವಗುಪ್ತರು ತಮ್ಮ ಕೆಲಸವನ್ನು ಮಾಡಿದರು. ಹಾಗಾಗಿ ನಿಮ್ಮ ಮೀಮಾಂಸಕಾರರ ಮತ್ತು ನೈಯಾಯಿಕರ ಅಥವಾ ಸಾಂಖ್ಯರ ಇವರ ಮೂಗಿನ ನೇರಕ್ಕೆ ನಾವು ಪ್ರತಿಪಾದನೆ ಮಾಡಬೇಕಾಗಿಲ್ಲ. ವ್ಯಾಕರಣ ಎಲ್ಲ
ವೇದಾಂಗಗಳಿಗಿಂತಲೂ ತುಂಬ ಘನವಾದದ್ದು. ಪ್ರಥಮೇ ವಿದ್ವಾಂಸೋ ಹಿ ವೈಯಾಕರಣ ಅನ್ನುವ ಮಾತನ್ನು ಆನಂದವರ್ಧನ ಹೇಳ್ತಾನೆ. ಆ ದೃಷ್ಟಿಯಿಂದ ನೋಡಬಹುದು. ಮತ್ತು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ನೀವು ಪ್ರತ್ಯೇಕವಾಗಿ ಇದು ಶಬ್ದ ಇದು ಅರ್ಥ ಅಂತ ವಿಭಾಗಿಸಿ ನೋಡಲಾಗದ ಸಂಗೀತದಂಥ ಜಾಗದಲ್ಲಿ, ಮೂಕ ಸನ್ನೆಗಳ ನೃತ್ಯದಂಥ ಸನ್ನಿವೇಶಗಳಲ್ಲಿ ಕೂಡ ಧ್ವನಿತವಾದ ಭಾವಗಳನ್ನು ನೋಡ್ತೀವಿ. ಸಂಗೀತದ ನಾದಕ್ಕೆ ಅದು ಯಾವುದೋ ಒಂದು ಮೋದ ಇದೆ, ಅದು ಯಾವುದೋ ಒಂದು ಸ್ಪಂದನ ಇದೆ, ಅದು ಯಾವುದೋ ಒಂದು ಬಗೆಯ ಸ್ಫುರಣೆ ಇದೆ. ಆ ಸ್ಫುರಣೆಯೇ ಅದರ ಅರ್ಥ. ಅದು ವ್ಯಂಜನ ವ್ಯಾಪಾರ. ಹಾಗೆ ನೃತ್ಯಕ್ಕೆ ಉಂಟು, ಚಿತ್ರಕ್ಕೆ ಉಂಟು ಅಂತ ಹೇಳಿ ಯಾವುದು ನಮ್ಮ ಅಂತರಂಗವನ್ನು ಕಲಕುತ್ತದೋ, ನಮ್ಮೊಳಗಿನ ಭಾವಗಳನ್ನು ಮೀಟಿ ಅದನ್ನು ತಟಸ್ಥವಾಗಿ ನಿಸ್ವಾರ್ಥವಾಗಿ ನೋಡಿ ಸಂತೋಷ ಪಡುವಂತೆ ಮಾಡುತ್ತದೆಯೋ ಅದು ಧ್ವನಿ. ರಸಸ್ಯ ಉಪನಿಷತ್ಪರ ಔಚಿತ್ಯವಾದರೆ ಆ ಉಪನಿಷತ್ತಿನಲ್ಲಿ ಪ್ರತಿಪಾದ್ಯಮಾನವಾದ ರಸತತ್ವ ಯಾವುದಿದೆ ಅದರ ಸ್ಫುರಣೆ ಧ್ವನಿಯಲ್ಲಿದೆ ಅಂತ ಹೀಗೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ. ಹೀಗೆ ನೋಡಿದಾಗ ಆನಂದವರ್ಧನನ ಆ ತತ್ವಕ್ಕೆ ದೊಡ್ಡ ವಿರೋಧ ಬಂತು. ಈ ಪದವಾಕ್ಯ ಪ್ರಮಾಣಶಾಸ್ತ್ರಜ್ಞರ ಪೈಕಿ ವಾಕ್ಯ ಮತ್ತು ಪ್ರಮಾಣಶಾಸ್ತ್ರಗಳು ಅಂತ ಏನು ಹೇಳ್ತೀವಿ, ಮೀಮಾಂಸಾ ಅಂದರೆ ಪೂರ್ವಮೀಮಾಂಸಾ ಮತ್ತು ನ್ಯಾಯ ವೈಶೇಷಿಕಗಳಿಂದ ಬಂತು. ಆನಂದವರ್ಧನ ಒಂದಷ್ಟು ಅದನ್ನೆಲ್ಲ ಉತ್ತರಿಸಿಯೇ ಇದ್ದಾನೆ. ಆದರೆ ಅದನ್ನು ಮತ್ತೂ ಸಮರ್ಥವಾಗಿ ಇನ್ನಷ್ಟು ಎತ್ತಿ ಹಿಡಿಯಬೇಕಾಗಿತ್ತು. ಇಂಥ ದೊಡ್ಡ ಪ್ರತಿಭಾಶಾಲಿಗೂ ಕೆಲವೊಮ್ಮೆ ಸ್ವಲ್ಪ ಸಮರ್ಥರಾದವರು ಮತ್ತು ಪ್ರಭಾವಶಾಲಿಗಳಾದವರ ಬೆಂಬಲ ಬೇಕಾಗುತ್ತದೆ. ಶಂಕರ ಭಗವತ್ಪಾದರಂಥ ಮಹಾನುಭಾವರು ಬ್ರಹ್ಮಸೂತ್ರದ ವ್ಯಾಖ್ಯಾನವನ್ನು ಬರೆದ ಮೇಲೆ, ಭಾಷ್ಯ ಬರೆದ ಮೇಲೆ, ಮುಂದೆ ಅದಕ್ಕೆ ಅಖಿಲ ಭಾರತೀಯ ವ್ಯಾಪ್ತಿ ಬಂದದ್ದು ವಾಚಸ್ಪತಿ ಮಿಶ್ರರ ಬರವಣಿಗೆಗಳಿಂದ. ವಾಚಸ್ಪತಿ ಮಿಶ್ರರು ಸರ್ವತಂತ್ರ ಸ್ವತಂತ್ರ ಅಂತ ಪ್ರಸಿದ್ಧರಾಗಿದ್ದರು. ಅವರು ಎಲ್ಲ ದರ್ಶನಗಳ ಮೇಲೂ ಬರವಣಿಗೆ ಮಾಡಿದರು. ಅದರಿಂದ ಅದು ದೊಡ್ಡದು ಅಂತ ಅನಿಸಿಕೊಳ್ತು ಅಂತ. ಒಂದೊಂದು ಕಾಲದಲ್ಲಿ ಲೋಕಕ್ಕೆ ಒಬ್ಬೊಬ್ಬರ ಮೇಲೆ ಪ್ರಮಾಣ ಅಂತ ಇರುತ್ತದೆ. ಅವರು ಹೇಳಿದ್ರೆ, ಅವರು ಎತ್ತಿ ಹೇಳಿದ್ರೆ ದೊಡ್ಡದು ಅಂತ ಅನಿಸಿಕೊಳ್ಳುತ್ತದೆ ಅಂತ. ಏನಿಲ್ಲ ನೋಡಿ, ಕೆಲವೊಮ್ಮೆ ಇಂಥ ದೊಡ್ಡವರು ಅವರ ಸಮಕಾಲೀನರು ಅತ್ಯಂತ ಉಜ್ವಲವಾಗಿ ಕೆಲಸ ಮಾಡಿದ್ರು ಅದು ಯಾಕೋ ಆ ಬಗೆಗೆ ಅಷ್ಟು ಗಮನ ಕೊಡುವುದಿಲ್ಲ. ಅದು ಏನಂತ ಗೊತ್ತಾಗೋದಿಲ್ಲ. ಮಹಾನುಭಾವರಾದಂಥ ಸಚ್ಚಿದಾನಂದೇಂದ್ರ ಸರಸ್ವತಿಯವರು, ಅವರ ಗುರುಗಳಾದಂಥ ಕೃಷ್ಣಸ್ವಾಮಿ ಅಯ್ಯರವರು ಕಣ್ಣೆದುರಿಗೆ ಓಡಾಡ್ತಾ ತಮ್ಮ ವಿಚಾರಗಳನ್ನು ಪ್ರತಿಪಾದಿಸ್ತಾ ಇದ್ದಾಗ ಅಷ್ಟು ದೊಡ್ಡವರಾದ ನಿರ್ಮಲಾಂತಃಕರಣದ ಹಿರಿಯಣ್ಣನವರು ಅಪ್ಪಿತಪ್ಪಿಯೂ ಕೂಡ ತಮ್ಮ ಗ್ರಂಥದಲ್ಲಿ ಆ ಬಗ್ಗೆ ಒಂದು ಉಲ್ಲೇಖ ಮಾಡಿಲ್ಲ. ಆವತ್ತಿಗೆ ವೇದಾಂತಾದಿ ಸೈನ್ಸ್ ಆಫ್ ರಿಯಾಲಿಟಿ ಬಂದಿತ್ತು. ಅದಕ್ಕೆ ಮುನ್ನುಡಿ ರಾಧಾಕೃಷ್ಣನವರೇ ಬರೆದಿದ್ರು. ರಾಧಾಕೃಷ್ಣನವರು ಹಿರಿಯಣ್ಣನವರಿಗೆ ತುಂಬ ಆತ್ಮೀಯರಾದವರು. ಹಿರಿಯಣ್ಣನವರು 2 ಸಂಪುಟಗಳಲ್ಲಿ ಅವರ ಸಂಶೋಧನಾ ಲೇಖನಗಳು ಎಸ್ಸೇಸ್ ಆನ್ ಇಂಡಿಯನ್ ಫಿಲಾಸಫಿ ಅಂತ ಎಲ್ಲ ಉಂಟು. ಆದರೆ ಇಲ್ಲಿಯೂ ಇದರ ಪ್ರಸ್ತಾವನೆ ಬಂದಿಲ್ಲ. ಯಾವ್ಯಾವುದೋ ಮೂಲೆಯ ವಿದ್ವಾಂಸರ ವಿಮರ್ಶೆಯನ್ನೆಲ್ಲ ಮಾಡಿದ್ದಾರೆ, ಬಂದಿಲ್ಲ. ಜೊತೆಗೆ ಅದೇ ಕಾಲದಲ್ಲಿದ್ದಂಥ ಮಹಾ ವಿದ್ವಾಂಸರುಗಳ ಹಲವರು, ಸಾಂಪ್ರದಾಯಿಕ ವಿದ್ವಾಂಸರು ಅದರ ಪರ ವಿರೋಧ ಎಲ್ಲ ಚರ್ಚೆ ಮಾಡಿದ್ರು. ಡಿ ವಿ ಜಿಯವರು ಅವರು ಯಾವ ಗ್ರಂಥದಲ್ಲೂ ಸ್ವಾಮಿಗಳ ಬಗ್ಗೆ ನಿರತಿಶಯವಾದ ಭಕ್ತಿ ಗೌರವ ಇದ್ದರೂ ಎಲ್ಲಿಯೂ ಅದರ ಪ್ರಸ್ತಾವವನ್ನು ಮಾಡಿಲ್ಲ. ಅದೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರಿಗೆ ಅಭಿನವಗುಪ್ತನ ತರವೋ ವಾಚಸ್ಪತಿ ಮಿಶ್ರನ ತರವೋ ಒಬ್ಬರು ಸಿಕ್ಕಿತ್ತಿದ್ರೆ ದೊಡ್ಡದಾದ ವ್ಯಾಪ್ತಿ ಬರ್ತಾ ಇತ್ತೋ ಏನೋ ಅನ್ಸುತ್ತೆ. ಇದು ಒಂದು ಕಾಲ ಕೇಳಿಕೊಂಡು ಬರಬೇಕಾದದ್ದು ಅಂತ ಅನಿಸುತ್ತದೆ. ಕೆಲವೊಮ್ಮೆ ಆ ಸಮರ್ಥತೆ ಇರತಕ್ಕಂಥವರು ಅದನ್ನು ಒಂದು ಮಿಷನರೀಸಿಲಿಂದ ತೆಗೆದುಕೊಂಡು ಹೋಗದೇ ಇದ್ದರೆ ಅನ್ಯಾಯ ಅವರಿಗಲ್ಲ, ಸಮಾಜಕ್ಕೆ ಆಗುತ್ತದೆ, ವಿದ್ಯಾ ಜಗತ್ತಿಗೆ ಆಗುತ್ತದೆ. ವಿವೇಕಾನಂದರಂಥವರು ರಾಮಕೃಷ್ಣರ ಸಂದೇಶವನ್ನು ತೆಗೆದುಕೊಂಡು ಜಗತ್ತಿನಾದ್ಯಂತ ಪ್ರಸಾರ ಮಾಡಿದ್ರು. ಹಾಗೆ ಮಾಡದೇ ಇದ್ದರೆ ರಾಮಕೃಷ್ಣನಿಗೇನೂ ನಷ್ಟವಾಗ್ತಾ ಇರಲಿಲ್ಲ. ಇಡೀ ಭಾರತೀಯ ಸಂಸ್ಕೃತಿಯ ಪುನರುಜ್ಜೀವನಕ್ಕೆ ತುಂಬ ದೊಡ್ಡ ನಷ್ಟವಾಗ್ತಾ ಇತ್ತು. ಈ ಥರ ಇಷ್ಟೆಷ್ಟೋ ಅಂಶಗಳನ್ನು ನಾವು ನೋಡಬಲ್ಲೆವೆ. ಅಭಿನವಗುಪ್ತ ಎಲ್ಲಿ ಮಹತ್ವ ಇದೆ ಅದನ್ನು ಗ್ರಹಿಸಿ ಅದನ್ನು ತನ್ನ ಸರ್ವಶಕ್ತಿಗಳನ್ನು ಬಳಸಿ ವಿವರಿಸಿದ್ರೊಳಗೆ ಒಂದು ದೊಡ್ಡತನ ಇದೆ. ಕ್ವಾಲಿಟೇಟಿವ್ಲಿ ಆನಂದವರ್ಧನ ಮಾಡಿದ್ದ. ಆದರೆ ಒಂದು ಸ್ವಲ್ಪ ಪರಿಷ್ಕಾರ ಇತ್ತು. ಅದೇನು, ಆನಂದವರ್ಧನ ಧ್ವನಿಯ 3 ಸ್ತರಗಳು ಅಂತ ಹೇಳಿದ್ದ. ವಸ್ತುಧ್ವನಿ, ಅಲಂಕಾರ ಧ್ವನಿ, ರಸಧ್ವನಿ ಅಂತ. ಅನ್ ಐಡಿಯಾ ಬೀಯಿಂಗ್ ಸಜೆಸ್ಟೆಡ್, ಅನ್ ಇಮೇಜರಿ ಬೀಯಿಂಗ್ ಸಜೆಸ್ಟೆಡ್ ಆ್ಯಂಡ್ ಅನ್ ಎಮೋಷನ್ ಬೀಯಿಂಗ್ ಸಜೆಸ್ಟೆಡ್ ಅಂತ. ಇವೆಲ್ಲವೂ ಕಟ್ಟಕಡೆಗೆ ವಸ್ತುಧ್ವನಿ ಮತ್ತು ಅಲಂಕಾರ ಧ್ವನಿಗಳು ರಸಧ್ವನಿಯಲ್ಲಿಯೇ ಮುಳುಗುತ್ತವೆ ಅನ್ನುವ ಒಂದು ಪ್ರತಿಪಾದನೆಯನ್ನು ಮತ್ತೆ ಗಟ್ಟಿಯಾದ ಹಿರಿಗೊರಲಿನಲ್ಲಿ ಸಾಬೀತು ಮಾಡಬೇಕಾಗಿತ್ತು. ಆಮೇಲೆ ಆನಂದವರ್ಧನ ಹೃದಯ ಏನು ಅಂತ ತಿಳಿಯದೆ
ಕೆಲವರು ಅಪವ್ಯಾಖ್ಯಾನ ಮಾಡಿದಾಗ ಅದನ್ನು ಸಮರ್ಥನೆ ಮಾಡೋದು ಬೇಕಿತ್ತು. ಅಂಥದ್ದನ್ನು ಮಾಡಿದ. ಇದು ಅಭಿನವಗುಪ್ತರ ದೊಡ್ಡ ಕೊಡುಗೆ ಅಂತ ನನಗನ್ನಿಸುತ್ತದೆ. ಮೊತ್ತ ಮೊದಲಿಗೆ ರಸಧ್ವನಿಯ ಪಾರಮ್ಯವನ್ನು ಹೇಳ್ತಾರೆ. ತೇನ ರಸಯೇವ ವಸ್ತುತ ಆತ್ಮ ವಸ್ತ್ವಲಂಕಾರ ಧ್ವನಿತು ಸರ್ವಥಾ ರಸಂ ಪ್ರತಿ ಪರ್ಯವಸ್ಯೇತೆ ಇತಿ ವಾಚ್ಯಾದುತ್ಕೃಷ್ಟೋತಾವಿತ್ಯಭಿಪ್ರಾಯೇಣ ಧ್ವನಿ ಕಾವ್ಯಸ್ಯ ಆತ್ಮೇತಿ ಸಾಮಾನ್ಯೇನ ಉಕ್ತಂ ಯೋ ರಸಾದಿರರ್ಥ ಸಯೇವ ಕ್ರಮೋ ಧ್ವನಿಯರಾರ್ಥ ಆತ್ಮ ನತ್ವಕ್ರಮ ಏವ ಸಹ ಅನ್ನುವ ಮಾತಲ್ಲಿ ನಮಗೆ ಕಾಣಿಸುತ್ತದೆ. ಅಭಿನವಗುಪ್ತರ ಲೋಚನದಲ್ಲಿ ನಾವು ನೋಡ್ತೀವಿ. ಆಮೇಲೆ ಈ ರಸ ಅನ್ನುವುದೇನಿದೆ ಅದು ಭೋಗ ಅಲ್ಲ, ಅಂದರೆ ಒಂದು ಲೋಕದ ಆನಂದ ಅಲ್ಲ. ಇಟ್ ಇಸ್ ನಾಟ್ ಎ ಮೆಟೀರಿಯಲಿಸ್ಟಿಕ್ ಜಾಯ್. ಅದೇ ಸಂದರ್ಭದಲ್ಲಿ ಅದು ಲೋಕಾತೀತವಾದಂಥದ್ದು ಅಲ್ಲ. ಅಂದರೆ ನಿರ್ವಿಷಯವಾದ ಆನಂದವೂ ಅಲ್ಲ, ಹಸಿಯಾದ ವಿಷಯಾನಂದವೂ ಅಲ್ಲ. ಅದು ಸವಿಷಯಾನಂದ ಆಗಿದ್ದರೂ ನಿರ್ವಿಷಯಾನಂದದ ಕಡೆಗೆ ದಿಕ್ಕು ತೋರಿಸ್ತಾ ಇರತಕ್ಕಂಥದ್ದು. ಯಾಕೆಂದರೆ ಮಿಕ್ಕ ಲೋಕದ ಆನಂದಗಳು ಆಸ್ವಾದ ಮಾಡ್ತಾ ಇದ್ದಂತೆ, ಹಂಚಿಕೊಳ್ತಾ ಇದ್ದಂತೆ ಆ ವಸ್ತು ಹ್ರಾಸವಾಗುತ್ತದೆ, ನಮಗೆ ಕೊರತೆ ಆಗುತ್ತದೆ. ವ್ಯಯೇಕೃತೆ ವರ್ಧತೆಯೇವ ನಿತ್ಯಂ ಅಂತ ಹೇಳ್ತಾರಲ್ಲ ಸರಸ್ವತಿಯ ವೈಭವವನ್ನು, ಹಾಗೆ ಈ ರಸಾನಂದ ಅನ್ನೋದು ಹಂಚಿಕೊಂಡಷ್ಟು ಹೆಚ್ಚಾಗುತ್ತದೆ. ಮಾತ್ರವಲ್ಲ, ಅದು ನಮ್ಮೊಳಗೆ ಒಂದು ಸಂಸ್ಕಾರವನ್ನು ಉಂಟು ಮಾಡುತ್ತದೆ. ಈ ಅರ್ಥದಲ್ಲಿ ಅದು ಅನನ್ಯವಾದದ್ದು. ಪರಮಾರ್ಥದ ಆ ಬ್ರಹ್ಮಾನಂದಕ್ಕೆ ಹೋಲಿಸಿದ್ರೆ ಅದು ಅಲ್ಪ ಅಂತ ಅನ್ಬಹುದು. ಕಾರಣ ಬ್ರಹ್ಮಾನಂದ ಒಮ್ಮೆ ಉಂಟಾದ ಮೇಲೆ ಮತ್ತೆ ಅದಕ್ಕೆಂದೂ ಕೊರತೆ ಇಲ್ಲ, ತಡೆ ಇಲ್ಲ, ಪರಿಚ್ಛಿನ್ನವಲ್ಲ. ಇಟ್ ಈಸ್ ನಾಟ್ ಲಿಮಿಟೆಡ್. ಆದರೆ ರಸಾನಂದ ಎಲ್ಲಿವರೆಗೂ ವಸ್ತುವನ್ನು ಆಸ್ವಾದ ಮಾಡ್ತಿರ್ತೀವೋ ಅದು ಇರುವವರೆಗೂ ಇರುತ್ತದೆ. ಸಿನಿಮಾ ನೋಡೋವರೆಗೂ ಸಿನಿಮಾ, ಪುಸ್ತಕ ಓದೋವರೆಗೂ ಪುಸ್ತಕ, ಆಮೇಲೆ ಇಲ್ಲ. ಪುಸ್ತಕ ಮುಚ್ಚಿಟ್ಟ ಮೇಲೆ, ಸಿನಿಮಾ ಮುಗಿದೋದ್ಮೇಲೆ ನಾವೇ ಅದು ಅದೇನೆ ಅಂತ. ಈ ರೀತಿ ದೇಶಕಾಲ ವಸ್ತು ಬಾಧಿತವಾದದ್ದು ಅನ್ನೋದು ಬಿಟ್ಟರೆ ಇನ್ನೆಲ್ಲ ಒಂದೇನೆ ಅಂತಕ್ಕಂಥದ್ದು. ಅತಶ್ಚ ರಸಃ ಅಯಂ ಅಲೌಕಿಕ ಅಂತ. ಅಲೌಕಿಕ ಅಂತಂದರೆ ನಾನ್ ಮೆಟೀರಿಯಲಿಸ್ಟಿಕ್ ಅಂತ ಅರ್ಥವೇ ಹೊರತು ಸ್ವರ್ಗದ್ದು ನರಕದ್ದು ಅಂತೆಲ್ಲ ಹೇಳಿಬಿಟ್ಟು ಅರ್ಥ ಮಾಡಿಕೊಳ್ಳಬೇಕಿಲ್ಲ. ಇಹಲೋಕದಲ್ಲಿಯೇ ಲೋಕದ ವಾಸನೆಯಾದ ಕಾಮಕರ್ಮಗಳು ಇಲ್ಲದೆ ಇರತಕ್ಕಂಥದ್ದು. ಅಂದರೆ ಯಾವುದೇ ಒಂದು ಸನ್ನಿವೇಶದಲ್ಲೂ ನಮಗೆ ಒಂದು ಬಯಕೆ ನಮ್ಮನ್ನು ಕೆರಳಿಸಿ ಕೆಲಸ ಮಾಡಿಸುತ್ತದೆ. ರಸಾಸ್ವಾದ ಮಾಡುವಾಗ, ಕಲಸ್ವಾದ ಮಾಡುವಾಗ ಯಾವುದೇ ಬಯಕೆ ಕೆರಳಲ್ಲ. ಬಯಕೆ ಮೂಲಕವಾಗಿ ತೋರಿಸಿಕೊಳ್ಳತಕ್ಕಂಥ ಕೆಲಸವೂ ಕಾಡೋದಿಲ್ಲ. ಹೀಗಾಗಿ ಕಾಮಕರ್ಮಗಳ ನಿವೃತ್ತಿಯಾದ ಸ್ಥಿತಿ ಇರುತ್ತದೆ. ಅಂದರೆ ಬ್ರಹ್ಮಾನಂದದಲ್ಲಿ ಇವೆರಡಕ್ಕೂ ಮೂಲಭೂತವಾದ ಅವಿದ್ಯೆಯದೇ ನಿವೃತ್ತಿ ಇರುತ್ತದೆ. ಅವಿದ್ಯಾ ಕಾಮ ಕರ್ಮ, ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಇದು ವ್ಯವಸ್ಥೆ. ಈ ಕಾಮಕರ್ಮಗಳಿಗೆ ಮೂಲವಾದ ಅವಿದ್ಯಾ ನಾಶವಾಗದೇ ಇದ್ದರೂ ಅದು ಎಚ್ಚರಗೊಳ್ಳದೆ ಮಲಗಿದ ನಾಯಿದ್ದಂತೆ, ಬುಟ್ಟಿ ಒಳಗಿರ್ತಕ್ಕಂಥ ಹಾವಿನಂತೆ ನಮ್ಮನ್ನು ಕಾಡದೇ ಇರುತ್ತದೆ. ಇದು ವ್ಯತ್ಯಾಸ ಇರತಕ್ಕಂಥದ್ದು. ಅಭಿನವಗುಪ್ತರು ಇದನ್ನು ತಮ್ಮ ಬರವಣಿಗೆಗಳಲ್ಲಿ ನಾನು ಹೇಳಿದಂತೆ ಅಲ್ಲ ಬೇರೊಂದು ರೀತಿಯಲ್ಲಿ ಸ್ಪಷ್ಟ ಮಾಡ್ತಾರೆ. ಆಮೇಲೆ ಮಾತಿನ ಸೊಗಸು ಏನಿದೆ ಅದು ಅಲಂಕಾರ. ಎಲ್ಲೆಲ್ಲಿ ಸೊಗಸಿದೆಯೋ ಅಲ್ಲೆಲ್ಲ ಅಲಂಕಾರ ಇದೆ ಅಂತ ಅಂದುಕೊಳ್ಬೇಕು. ತದೇವ ಆಲಂಕರಣಂ ಯದ್ವ್ಯಂಗ್ಯಾರ್ಥಾಭಿವ್ಯಂಜನ ಸಾಮರ್ಥ್ಯಾಧಾನಮಿತಿ ಅಂತನ್ನುವ ಮಾತನ್ನು ಹೇಳ್ತಾರೆ. ಅಂದರೆ ಎಲ್ಲಿ ನಮಗೆ ಸಜೆಷನ್, ಧ್ವನಿತ್ವ ಕಾಣಿಸ್ಕೊಳ್ಳುತ್ತದೆಯೋ ಅಲ್ಲೆಲ್ಲ ಅಲಂಕಾರ ಇರುತ್ತದೆ ಅಂತ. ಈ ಅಲಂಕಾರದಿಂದ ಧ್ವನಿ ಬಂತು ಅಂತಲ್ಲ, ಧ್ವನಿ ಇದ್ದಲ್ಲಿ ಅಲಂಕಾರ ಇರಲೇಬೇಕು ಅಂತ. ಮಾತಿನ ಸೊಗಸು ಎಲ್ಲಿರುತ್ತೋ, ಆಕರ್ಷಕವಾದಂಥ ರೀತಿ, ಅರೆಸ್ಟಿಂಗ್ ಅಂತಂತೀವಲ್ಲ, ಆ ರೀತಿಯಾದ ಸೊಗಸೆಲ್ಲಿರುತ್ತೋ ಅಲ್ಲೆಲ್ಲ ಧ್ವನಿ ಇರುತ್ತದೆ ಅನ್ನೋದನ್ನು, ಅಂದರೆ ಅಲಂಕಾರ ಇರುತ್ತದೆ, ಧ್ವನಿ ವ್ಯಂಜಕ ಸಾಮಗ್ರಿ ಅಥವಾ ವ್ಯಂಗ್ಯ ಸಾಮಗ್ರಿ ಇರುತ್ತದೆ ಅಂತನ್ನುವುದನ್ನು ಅವರು ಹೇಳ್ತಾರೆ. ಆಮೇಲೆ ಕವಿ ಮಾಡಬೇಕಾದದ್ದು ಇನ್ನೇನೂ ಅಲ್ಲ, ಈ ಭಾವ ಸಾಮಗ್ರಿಗೆ ಬೇಕಾದ ವ್ಯವಸ್ಥೆ ಕೊಡಬೇಕು ಅಂತ. ಅದಕ್ಕೆ ಬೇಡದ್ದನ್ನು ಒಂದನ್ನು ಮಾಡಬಾರದು. ಇದನ್ನು ನಾಟ್ಯಶಾಸ್ತ್ರದಲ್ಲಿ ವಿಭಾವಾನುಭಾವ ಸಾಮಗ್ರಿ ಸಂಯೋಜನಾ ಅಂತ ಹೇಳ್ತಾರೆ. ಅಂದರೆ ಯಾವುದು ಬೇಕೋ ಅಷ್ಟೇ, ಅದರ ಆಚಿನದಲ್ಲ ಅಂತ. ನಮ್ಮ ಒಳಗಿರ್ತಕ್ಕಂಥ ನಮ್ಮದೇ ಭಾವಗಳನ್ನು ಅಡ್ಡಿ ಇಲ್ಲದೆ ಆಸ್ವಾದ ಮಾಡೋದಕ್ಕೆ ಎಷ್ಟು ಆವರಣವನ್ನು ಕಲ್ಪಿಸಬೇಕು ಅಷ್ಟೇ. ಅದಕ್ಕಿಂತ ಹೆಚ್ಚು ಅಲ್ಲ, ಅದಕ್ಕಿಂತ ಕಡಿಮೆಯೂ ಅಲ್ಲ, ಹಾಗೆ ಮಾಡಬೇಕು ಅಂತ. ಅನಾವಶ್ಯಕವಾಗಿ ಯಾವುದ್ಯಾವುದೋ ವರ್ಣನೆಗಳನ್ನು, ಇನ್ಯಾವುದೋ ಕೋಲಾಹಲಗಳನ್ನು ಮಾಡಿಕೊಂಡು ಹೋಗಬೇಕಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿ ಶಬ್ದಾಲಂಕಾರಗಳು ಅಷ್ಟೇ. ಪದಗಳ ನಾದದಲ್ಲಿ ನಾವು ಮೈಮರೆತು ಅರ್ಥದ ಕಡೆ ಗಮನ ಕೊಡುವಂತೆ ಆಗದೆ ಹೋದರೆ ಕಷ್ಟ. ಅದು ಆಗದೆ ಮಾಡಿದ್ರೆ ಸರಿಯಾಗುತ್ತದೆ. ಮತ್ತು ಯಾವುದಲ್ಲಿ ಒಂದು ಸಹಜತೆ ಅಂತ ಇರುತ್ತದೆ,
ಅತಿಯಾದ ಪ್ರಯತ್ನ ಇದ್ದರೆ ಅಲ್ಲಿ ಸ್ವಾರಸ್ಯ ಇರುವುದಿಲ್ಲ, ತುಂಬ ಕೃತಕವಾಗಿಬಿಡುತ್ತದೆ. ಪ್ರಯತ್ನಶೀಲತೆ ಹೆಚ್ಚಾದಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಅಲ್ಲಿ ರಚನೆಯಲ್ಲಿ ಕೃತಕತೆ ಇರುತ್ತದೆ. ಉದಾಹರಣೆಗೆ ಸಂಗೀತದ ಒಂದು ದೃಷ್ಟಾಂತವನ್ನು ನೋಡೋಣ. ಸಂಗೀತದಲ್ಲಿ ವಿವಾದಿ ರಾಗಗಳು ಅಂತ ಇವೆ. ಆ ವಿವಾದಿ ರಾಗಗಳಿಗೆ ತುಂಬ ಶ್ರುತಿಯ ಮೇಲೆ ಹತೋಟಿ ಬೇಕು, ಎಲ್ಲ ಸರಿ. ಆದರೆ ಬಹಳ ಎಚ್ಚರದಲ್ಲಿದು ವಿವಾದಿಯ ಪ್ರಯೋಗ ಮಾಡಬೇಕು. ಇಲ್ಲದೇ ಇದ್ದರೆ ವಿವಾದಿ ಹೋಗಿ ಅಪಸ್ವರವೇ ಆಗಿಬಿಡುತ್ತದೆ. ಅಷ್ಟು ಶ್ರಮ ತೆಗೆದುಕೊಂಡ್ರೂ ವಿವಾದಿ ರಾಗಗಳಲ್ಲಿ ಸ್ಥಾಯಿಯಾಗಿ ಕಾಣಿಸ್ಕೊಳ್ತಕ್ಕಂಥದ್ದೇನು? ಬೀಭತ್ಸ, ರೌದ್ರ, ಭಯಾನಕ, ಈ 3 ರಸಗಳು ಕಾಣಿಸ್ಕೊಳ್ಳುತ್ತವೆ. ವೈವಿಧ್ಯ ಜಾಸ್ತಿ ಇಲ್ಲ, ಇದು 3 ಮಾತ್ರ. ಶೃಂಗಾರ ಕರುಣಗಳಿಗೆ ಅಂಥ ದೊಡ್ಡ ಅವಕಾಶ ಇಲ್ಲ ವಿವಾದಿ ರಾಗಗಳಲ್ಲಿ. ನಮ್ಮ ಬದುಕಿನ ವಿಸ್ತಾರ ಇರತಕ್ಕಂಥದ್ದು ಶೃಂಗಾರ ಕರುಣಗಳಲ್ಲಿ, ವೀರದಲ್ಲಿ. ಹೀಗಾಗಿ ವಿವಾದಿ ರಾಗಗಳಿಗೆ ನಾವು ತುಂಬ ಪ್ರಯತ್ನ ಹಾಕಿ ಮಾಡಿದರೂ ಅವು ಹೆಚ್ಚು ಕಾಲ ರಂಜಿಸಲಾರವು, ಹೆಚ್ಚು ಕಾಲ ಅವನ್ನು ನಾವು ಹಾಡೋಕ್ಕೂ ಆಗೋಲ್ಲ. ಎಷ್ಟು ಬೇಕೋ ಅಷ್ಟಿಟ್ಕೊಳ್ಬೇಕು. ಬೀಭತ್ಸ, ರೌದ್ರ, ಭಯಾನಕ ರಸಗಳನ್ನು ತುಂಬ ವಿಸ್ತರಿಸಿದರೆ ಕಾವ್ಯದಲ್ಲಿ ಪ್ರಯೋಜನವಿಲ್ಲ. ಈ ರೀತಿಯಾಗಿ ಗಮನ ಇಟ್ಟುಕೊಳ್ಬೇಕಾಗುತ್ತದೆ. ಹಾಗೆ ಈ ಶಬ್ದಾಲಂಕಾರಗಳು ಒಂದು ಹದದಲ್ಲಿರಬೇಕು. ಎಣೆ ಮೀರಿದರೆ, ಅತಿ ಪ್ರಯತ್ನವಾದರೆ ಚೆನ್ನಾಗುವುದಿಲ್ಲ ಅನ್ನುವಂಥ ತತ್ವ. ಇದೆಲ್ಲ ಆನಂದವರ್ಧನ ಹೇಳಿದ್ದೆ. ಅದನ್ನು ಇವನು ಮತ್ತೂ ಸ್ಪಷ್ಟವಾಗಿ ಮಾಡೋದಕ್ಕೆ ತೊಡಗುತ್ತಾನೆ. ಆಮೇಲೆ ಬೇರೆ ಬೇರೆ ಕಾವ್ಯ ಪ್ರಕಾರಗಳು ಎಷ್ಟೋ ಉಂಟು. ಅದನ್ನು ಕುರಿತು ಆನಂದವರ್ಧನ ಹೇಳಿದ್ದಾರೆ. ಅಭಿನವ್ ಗುಪ್ತ ಅದನ್ನು ಹೇಳ್ತಾನೆ. ಒಂದು ಸಾಲು ಕೂಡ ಒಳ್ಳೆಯ ಕವಿತೆ ಆಗಬಹುದು, 4 ಸಾಲಿನಲ್ಲಿ ಒಳ್ಳೆಯ ಪದ್ಯ ಆಗಬಹುದು. ಆದರೆ ಇವುಗಳನ್ನು ತುಂಬ ದೊಡ್ಡದು ಅಂತ ಭ್ರಮಿಸಿಕೊಳ್ಳಬಾರದು. ನಿಜ, ಮುಕ್ತಕಗಳು ತುಂಬ ಚೆನ್ನಾಗಿರುತ್ತವೆ. ಪ್ರಬಂಧೇಶ್ವಪಿ ಮುಕ್ತಕಸ್ಯಾಸ್ತಿ ಸದ್ಭಾವ ಅಂತೆಲ್ಲ ಹೇಳಿದ್ರೂ ಕೂಡ ಕಥಾ ತಾತ್ಪರ್ಯೇ ಸಬಂಧೋ ಯಥಾ ಭಟ್ಟ ಜಯಂತಕಸ್ಯ ಕಾದಂಬರಿ ಕಥಾಸಾರಂ ರಸತಾತ್ಪರ್ಯಂ ಯಥಾ ರಘುವಂಶಾದಿ ಯತ್ರ ವಿನೇಯಾನಾಂ ಪ್ರತೀತಿ ಖಂಡನ ನ ಜಾಯತೆ ತಾದೃಕ್ ವರ್ಣನೀಯಂ ಅಂತನೂ ಮಾತನ್ನು ಹೇಳ್ತಾನೆ. ಅಂದರೆ ಒಂದು ಮಟ್ಟದ ಗಾತ್ರ ಬೇಕು. ಪುಡಿ ಕವಿತೆಗಳಲ್ಲಿ ಅಂಥ ಸ್ವಾರಸ್ಯ ಇಲ್ಲ ಅಂತ. ಒಂದು ಮಟ್ಟದ ಆವರಣ ನಿರ್ಮಾಣವಾಗಬೇಕು. 4 ಸಾಲಿನ ಪದ್ಯ ಅಮರಕ ಕವೇ ರೇಖಶ್ಲೋಕ ಪ್ರಬಂಧ ಶತಾಯತೆ ಎನ್ನುವ ಮಾತಿದೆ. ಆನಂದವರ್ಧನನ್ನು ಒಪ್ಪುತ್ತಾನೆ. ಆದರೆ ಇಡೀ ಅಮರುಕನ ಶತಕವನ್ನೇ ಒಂದು ಕಡೆಗೆ ತುಲಾಭಾರ ಹಾಕಿ ಒಂದು ಕುಮಾರ ಸಂಭವವನ್ನು, ಒಂದು ರಘುವಂಶವನ್ನು, ಯಾಕೆ ರಾಮಾಯಣ ಮಹಾಭಾರತವನ್ನು ಇಟ್ಟರೆ ಏನಾಗೋಣ? ಇದನ್ನು ನಾವು ಗಮನಿಸಬೇಕು. ಇಡೀ ಬದುಕನ್ನು ತಂದು ಕೊಡ್ತಕ್ಕಂಥದ್ದಾಗಬೇಕು. ಕಲಾಕೃತಿ, ಸಾಹಿತ್ಯ ಅನ್ನೋದು ಹೆಚ್ಚು ಗಂಭೀರವಾಗಬೇಕು, ವಿಸ್ತೃತವಾಗಬೇಕು, ವ್ಯಾಪಕವಾಗಬೇಕು, ಸಮಗ್ರ ಭಾವಗಳ ಶೋಧಕ ತತ್ವವಾಗಬೇಕು ಅನ್ನುವುದು ಅಭಿನವ್ ಗುಪ್ತರ ಕಾಣಿಕೆ. ಮತ್ತೆ ಇನ್ನೊಂದು ಕಡೆಗೂ ಅವರು ಹೇಳ್ತಾರೆ, ಈ ವಿಪ್ಲಂಬ ಶೃಂಗಾರ ಮತ್ತು ಕರುಣರಸ ಎರಡರೊಳಗೂ ಕೂಡ ದೈನ್ಯವಿದೆ, ಸಂಕಟವಿದೆ. ಆದರೆ ವಿಪ್ಲಂಬ ಅಂದರೆ ಪ್ರಣಯಿಗಳು ಅಗಲಿದ ಸನ್ನಿವೇಶ. ಅದು ವಿಪ್ಲಂಬ ಆಗೋದು ಯಾವಾಗ? ಮತ್ತೊಮ್ಮೆ ಸೇರುವ ನಿರೀಕ್ಷೆ ಇದೆ ಎನ್ನುವಾಗ. ಸೇರಿಕೆ ನಿರೀಕ್ಷೆ ಇಲ್ಲ ಅಂದರೆ ಕರುಣ ಆಗಿಬಿಡ್ತದೆ ಅಂತ. ಆತ್ಯಂತಿಕ ವಿರಹ ಅಂದರೆ ಕರುಣ ಅಂತ. ಈ ರೀತಿ ರಸಗಳ ಸೂಕ್ಷ್ಮತೆಯನ್ನು ಎತ್ತು ತೋರಿಸ್ತಕ್ಕಂಥದ್ದು ಎಷ್ಟೋ ಕೆಲಸವನ್ನು ಅವರು ಮಾಡಿದ್ದಾರೆ. ಮತ್ತು ಪ್ರತಿಭಾ ತತ್ವ ತುಂಬ ದೊಡ್ಡದು. ಎಲ್ಲಕ್ಕಿಂತ ಮಿಗಿಲಾದದ್ದು ಪ್ರತಿಭೆ. ಪ್ರತಿಭೆ ಇಲ್ಲದೆ ಯಾವ ಕಲಾ ನಿರ್ಮಾಣವೂ ಸಾಧ್ಯವಿಲ್ಲ. ಯಾವ ಒರಿಜಿನಲ್ ವರ್ಕ್ ಅಂತೀವಲ್ಲ, ಸ್ವೋಪಜ್ಞ ನಿರ್ಮಾಣಕ್ಕೂ ಅವಕಾಶ ಇಲ್ಲ. ಅದು ಬಹಳ ದೊಡ್ಡದಾದದ್ದು. ಶುಷ್ಕ ಪಾಂಡಿತ್ಯ ಅಂತ ಯಾವ ಕೆಲಸವನ್ನು ಮಾಡೋಲ್ಲ. ಆದರೆ ಒಳ್ಳೆಯ ಪಾಂಡಿತ್ಯ ಪ್ರತಿಭಾವಂತನಿಗೆ ತುಂಬ ಚೆನ್ನಾಗಿ ಒತ್ತಾಸೆಯನ್ನು ಕೊಡುತ್ತದೆ ಅಂತ ಹೇಳಿ ಪ್ರತಿಭಾ ತತ್ವವನ್ನು ಯದುನ್ಮೀಲನ ಶಕ್ತಿಯೇವ ವಿಶ್ವೋನ್ಮೀಲ ತೀಕ್ಷಣಾತ್ ಅಂತ ನಿನ್ನೆ ನಾನು ಹೇಳಿದನಲ್ಲ, ಆ ರೀತಿಯಾದದ್ದು ಪ್ರತಿಭೆ. ಆ ಪ್ರತಿಭೆಯನ್ನು ಕುರಿತು ಅವರು ಹೇಳ್ತಾ ತಮ್ಮ ಗುರು ಭಟ್ಟತೌತನ ಪಾಠಗಳಿಂದ ಪ್ರಭಾವಿತರಾಗಿ ಪ್ರತಿಭಾ ಅಪೂರ್ವ ವಸ್ತು ನಿರ್ಮಾಣ ಕ್ಷಮಾ ಪ್ರಜ್ಞಾ ನವನೋನ್ಮೇಷ ಶಾಲಿನಿ ಪ್ರತಿಭಾಮತ ಅನ್ನುವ ಗುರುವಿನ ಮಾತೆ ಇಲ್ಲಿ ಬರ್ತಾ ಇದೆ. ತಸ್ಯ ವಿಶೇಷೋ ರಸಾವೇಶ ವೈಷದ್ಯ ಸೌಂದರ್ಯ ಕಾವ್ಯ ನಿರ್ಮಾಣ ಕ್ಷಮತ್ವಂ ಅಂತ ಹೇಳಿ ಹೊಸದನ್ನು ಕಾಣಿಸಬಲ್ಲ ಶಕ್ತಿಗೆ ಪ್ರತಿಭೆ ಅಂತಾರೆ. ಎಲ್ಲರಿಗೂ ಹೊಸತನ ಕಾಣುತ್ತದೆ ಅಂತ ಹೇಳೋಕ್ಕಾಗೋಲ್ಲ. ಪ್ರತಿಭೆಯ ಕೆಲಸ ಎಂಥದ್ದು ಅಂತಂದರೆ ಅದು ಇದುವರೆಗೂ ಯಾರಿಗೂ ಕಾಣದೇ ಇರುವುದನ್ನು ಕಾಣಿಸುವಂತೆ ಮಾಡುತ್ತದೆ. ಅದರ ಶಕ್ತಿ ಎಂಥದ್ದು ಅಂದರೆ ಆ ರೀತಿ ಹೊಸತು ಕಾಣದೇ ಇದ್ದದ್ದು ಕಂಡ ಮೇಲೆ ಮಿಕ್ಕವರಿಗೆ ಇಂಥದ್ರ ಸಾಧ್ಯತೆ ಇತ್ತು ಅಂತ ಕೂಡ ಗೊತ್ತಾಗುತ್ತದೆ. ಅಲ್ಲಿವರೆಗೂ ಗೊತ್ತಾಗೋದಿಲ್ಲ. ಈ ಕಾರಣದಿಂದಲೇ ಪ್ರತಿಭೆಯನ್ನು ಕುರಿತು ನೀವು ಸಂಶೋಧನೆ ಮಾಡಿದರೆ ಏನೂ ಮಾಡೋಕ್ಕಾಗಲ್ಲ, ತಾರಮ್ಮಯ್ಯ ಬೇಕಾಗುತ್ತೆ.
ಎಲ್ಲಿ ನಮ್ಮ ಎಲ್ಲ ಕರ್ಕಶತೆ ಕಾರ್ಯಕಾರಣ ಸಂಬಂಧ ನಷ್ಟವಾಗುತ್ತದೆಯೋ ಅಲ್ಲಿ ಪ್ರತಿಭೆ ಹುಟ್ಟುತ್ತದೆ ಅಂತ. ಪ್ರತಿಭೆ ಅನ್ನೋದಕ್ಕೆ ಮತ್ತೆ ಮತ್ತೆ ಹೊಳೆಯಬಲ್ಲದ್ದು ಅಂತ ಅಲ್ಲಿಗೆ ಬಂದು ಹೇಳಬೇಕಾಗುತ್ತದೆ. ನಮ್ಮ ವಿಶ್ವವಿದ್ಯಾಲಯದ ಸಂಶೋಧಕರು, ವಿದ್ವಾಂಸರು ಪ್ರತಿಭೆಯ ಬಗ್ಗೆ ಡಾಕ್ಟರೇಟ್ ಮಾಡಿ, ಪ್ರತಿಭೆಯ ಬಗ್ಗೆ ಪುಸ್ತಕ ಬರೀತಾ ನನಗೂ ಕೇಳಿದ್ರು, ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಏನೂ ಆಗುವಂಥದ್ದಲ್ಲ, ಅಚಿಂತ್ಯ ಅಂತ ಅನ್ನಬೇಕಾಗುತ್ತದೆ ಅಷ್ಟೆ. ಅದರವರೆಗೂ ಕೆಲಸ ಮಾಡಬಹುದು. ಸಂತೋಷವನ್ನು ಕುರಿತು ನೀವು ಹೇಳಿ ಅಂದರೆ ಏನು ಹೇಳೋದು? ಈಚೆಗೆ ICPR ಅಂತ ಒಂದು ಸಂಸ್ಥೆ ಆನಂದದ ಬಗ್ಗೆ ಒಂದು ಸೆಮಿನಾರ್ ಮಾಡ್ತೀವಿ ಅಂತ ಹೊರಟಿತು. ಪೇಪರ್ಗಳು ಬರೆದ್ರು ಪಾಪ ಎಲ್ಲರೂ ಕೂಡ. ಏನು ಹೇಳೋಕ್ಕೆ ಸಾಧ್ಯವಾಗುತ್ತೆ? ಎದ್ಗತ್ವ ನ ನಿವರ್ತಂತೆ, ತೆಪ್ಪಗಿರಬೇಕಾಗುತ್ತೆ. ಬದ್ಧ ಕಸ್ತೆ ವಕ್ಷತಿ ಮುಕ್ತೋ ಮುಕ್ತಿಂ ನ ಜಾನಾತಿ. ಇದು ನೀಲಕಂಠ ದೀಕ್ಷಿತನ ಮಾತು. ಬದ್ಧನಾದವನಿಗೆ ಮೋಕ್ಷ ಗೊತ್ತಿಲ್ಲ, ಮುಕ್ತನಾದವನಿಗೆ ಹೇಳಬೇಕಾಗಿಲ್ಲ. ಹೀಗಿದ್ದಾಗ ಯಾವ ಗತಿ ಆಗುತ್ತದೆ? ಈ ಅನೂಹ್ಯತೆ ಇರೋದರಿಂದನೇ ಪ್ರಜ್ಞೆ ಹೊಸ ಹೊಸತನ್ನು ಕಾಣಿಸುವಲ್ಲಿ ಪ್ರತಿಭೆ ಅಂತ. ಮತ್ತು ಆ ಪ್ರತಿಭೆ ಅಪೂರ್ವ ನಿರ್ಮಾಣ ಕ್ಷಮತ್ವ ಅನ್ನುವ ಕೆಲವು ಮಾತುಗಳಲ್ಲಿಯೇ ಅದರ ಸ್ವರೂಪವನ್ನು ತೋರ್ಪಡಿಸಿದ್ದಾಗಿದೆ. ಇದು ನೀವು ಜನ್ಮಾಂತರ ಅನ್ನಿ, ದೈವಾನುಗ್ರಹ ಅನ್ನಿ, ಏನೇ ಅನ್ನಿ, ಅದು ನಿಮ್ಮ ಕಾರಣಗಳಾಗತ್ವೆ ಅಷ್ಟೇ. ಅದು ನಿರ್ಮಾಣ ಮಾಡಿದ್ರಿಂದ ಪ್ರತಿಭೆ ಇದೆ ಅಂತನ್ನುವುದಷ್ಟೇ ಗೊತ್ತಾಗುತ್ತದೆ ಅಂತ ಹೇಳಿ ಅಲ್ಲಿ ಇಂಟ್ಯಾಂಜಿಬಿಲಿಟಿ ಆಫ್ ಆರ್ಟ್ ಕ್ರಿಯೇಷನ್ ಅಂತನ್ನುವುದನ್ನು ತೋರ್ಪಡಿಸ್ತಾರೆ. ಮುಂದೆ ಇನ್ನೊಂದು ಕಡೆಯೂ ಹೇಳ್ತಾರೆ, ವರ್ಣನೀಯ ವಸ್ತುನಿಷ್ಠ ಪ್ರಜ್ಞಾವಿಶೇಷೋ ಹಿ ಪ್ರತಿಭಾ ಅಂತ. ಏನನ್ನು ವರ್ಣಿಸಬೇಕಾಗಿದೆ ಅದಕ್ಕೆ ಕಮಿಟೆಡ್ ಆಗಿರತಕ್ಕಂಥದ್ದು, ಕಮಿಟ್ಮೆಂಟ್ ಟು ಎಮೋಷನ್ಸ್, ಕಮಿಟ್ಮೆಂಟ್ ಟು ರಸ, ಅದೇ ನಿಜವಾಗಿ ಪ್ರತಿಭೆ ಅನ್ನುವ ಮಾತನ್ನು ಕೂಡ ಹೇಳ್ತಾರೆ. ಹಾಗೆಯೇ ಈ ಕಲೆಯನ್ನು ಆಸ್ವಾದ ಮಾಡೋದಕ್ಕೆ ಯಾವ ಅರ್ಹತೆ ಬೇಕು? ಸಹೃದಯತ್ವ ಬೇಕು ಅಂತ. ಅದಕ್ಕೆ ಮುನ್ನ ಪಾಂಡಿತ್ಯ ಬೇಕು ಅನ್ನೋದು ತುಂಬ ಇದ್ದಾಗ ಇಲ್ಲ ಸಹೃದಯತ್ವ ಸಾಕು ಅಂತ. ಯಾಕೆಂದರೆ ಈಗಲೂ ಕೂಡ ನಮ್ಮಲ್ಲಿ ವೇದಾಂತವನ್ನು ವ್ಯಾಸಂಗ ಮಾಡೋದಕ್ಕೆ ಏನು ಬೇಕು ಅಂದರೆ ನ್ಯಾಯಶಾಸ್ತ್ರ ಬೇಕು ಅಂತ ಹೇಳೋದುಂಟು. ವಿದ್ಯಾತೀರ್ಥರಂಥ ಪೀಠಾಧಿಪತಿಗಳೇ ಕೂಡ ನ್ಯಾಯಶಾಸ್ತ್ರ ಇಲ್ಲದೆ ವೇದಾಂತ ಓದಿದ್ರೆ ಅನ್ಯಾಯ ವೇದಾಂತ ಅಂತ ಇದ್ರಂತೆ. ಈ ಮಧುಸೂದನ ಸರಸ್ವತಿಗಳಂಥವರು ಬರೆದಂಥ ಅದ್ವೈತ ಸಿದ್ಧಿಯನ್ನೋ ಅಥವಾ ವಿಮುಕ್ತಾತ್ಮರ ಇಷ್ಟ ಸಿದ್ಧಿಯನ್ನೋ ಅದನ್ನು ಓದಬೇಕಾದ್ರೆ ನ್ಯಾಯ ಬೇಕಾಗಬಹುದು. ಆದರೆ ಶಂಕರ ಭಾಷ್ಯ ಓದೋದಕ್ಕೆ ನ್ಯಾಯ ಬೇಕಾಗಿಲ್ಲ, ಉಪನಿಷತ್ತು ಓದೋದಕ್ಕೆ ನ್ಯಾಯ ಬೇಕಾಗಿಲ್ಲ. ಅಂದರೆ ನಿಮಗೆ ಜಗತ್ತು ಹೇಗೆ ಇದೆ ಅಂತನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಗಣಿತ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಸಾಕಾಗುತ್ತದೆ. ಗಣಿತ ಒಂದು ತರ್ಕ, ಆ ತರ್ಕ ನಿಮಗೆ ಅದನ್ನು ಪರಿಷ್ಕಾರವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಅನುಕೂಲಿಸಬಹುದು. ಆದರೆ ವೇದಾಂತಕ್ಕೆ ಬೇಕಾಗಿರ್ತಕ್ಕಂಥದ್ದು ಅನುಭವವನ್ನು ಮತ್ತೆ ಮತ್ತೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ. ಅದು ನಮಗೆ ಇರುವುದರಿಂದ ಸೂಕ್ಷ್ಮವಾದ ಸಂವೇದನಶೀಲತೆ ಸಾಕಾಗುತ್ತದೆ, ಮತ್ತಾವುದೂ ಬೇಕಾಗಲ್ಲ. ಈ ಅರ್ಥದಲ್ಲಿ ಸಹೃದಯ ಅಂದರೆ ಸೂಕ್ಷ್ಮ ಸಂವೇದನಶೀಲ ಅಂತ. ವೇದಾಂತದಲ್ಲಿ ಮುಮುಕ್ಷುತ್ವ ಅನ್ನೋದು ಹೇಗೋ ಇಲ್ಲಿ ಸಹೃದಯತ್ವ ಅನ್ನೋದು ಅದೇ ಥರ ಇರ್ತಕ್ಕಂಥದ್ದು. ವೇದಾಂತದಲ್ಲಿ ನಿತ್ಯಾನಿತ್ಯ ವಿವೇಕ ಹೇಗೋ ಅಲಂಕಾರ ಶಾಸ್ತ್ರದಲ್ಲಿ ಔಚಿತ್ಯ ಅನ್ನೋದು ಹಾಗೆ. ವೇದಾಂತದಲ್ಲಿ ಬ್ರಹ್ಮ ಅನ್ನೋದು ಹೇಗೋ ಅಲಂಕಾರ ಶಾಸ್ತ್ರದಲ್ಲಿ ರಸ ಅನ್ನೋದು ಹಾಗೆ. ಈ ರೀತಿಯಾಗಿ ಸಂವಾದಗಳು ಉಂಟು. ಯಶಾಂ ಕಾವ್ಯಾನುಶೀಲನವಶಾತ್ ವಿಶದೀಭೂತೆ ಮನೋಮುಕುರೆ ವರ್ಣನೀಯ ವಿಷಯ ತನ್ಮಯೀ ಭವನ ಯೋಗ್ಯತಾ ತೇ ಸ್ವಹೃದಯ ಸಂವಾದ ಭಾಜ ಸಹೃದಯ ಅನ್ನುವ ಪ್ರಸಿದ್ಧವಾದ ಅಭಿನವಗುಪ್ತರ ಮಾತಿನಲ್ಲಿ ವರ್ಣನೀಯ ವಿಷಯ ತನ್ಮಯೀ ಭವನ ಯೋಗ್ಯತ, ಅಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಬೇಕು. ಬಿಗುಮಾನ ಇಟ್ಟುಕೊಂಡ್ರೆ ಆಗೋದಿಲ್ಲ. ನಾನು ಸೆಟೆದು ನಿಂತುಕೊಳ್ತೀನಿ ಅಂದರೆ ಯಾವ ಆಸ್ವಾದವೂ ಸಿಗೋದಿಲ್ಲ. ಜೇಡಿಯ ಮಣ್ಣು ನೀರಿಗೆ ಬಿದ್ದಾಗ ನಾನು ಮೆತ್ತಗಾಗೋಲ್ಲ, ನಾನು ನೀರನ್ನು ಹೀರಿಕೊಳ್ಳಲ್ಲ ಅಂದರೆ ಅದು ಕಲ್ಲೇ ಆಗಿರುತ್ತದೆ. ಅದು ಸಮರ್ಪಣ ಶಕ್ತಿ ಬೇಕು. ವರ್ಣನೀಯ ವಿಷಯ ತನ್ಮಯೀ ಭವನ ಯೋಗ್ಯತ. ಮತ್ತೆ ಕಾವ್ಯಾನುಶೀಲನ ವಶಾತ್ ಅಥವಾ ಕಾವ್ಯಾಭ್ಯಾಸ ವಶಾತ್ ವಿಶದೀಭೂತೆ ಮನೋಮುಕುರೆ. ಜೇಡಿಯ ಮಣ್ಣು ಒಂದೊಂದು ಕಣವು ನುಣುಪಾಗಿರುತ್ತದೆ, ಅದು ಒರಟಾಗಿರೋದಿಲ್ಲ. ಮರಳು ಅಲ್ಲ, ಅದು ಮಣ್ಣಲ್ಲ, ಇನ್ನೂ ಮೆತ್ತಗಿರ್ತಕ್ಕಂಥದ್ದು. ಕಣ ಅನ್ನೋದು ಅಷ್ಟರ ಮಟ್ಟಿಗೆ ಸೂಕ್ಷ್ಮವಾಗಿರುತ್ತದೆ. ಅಲ್ಲಿಯೇ ವಿಶದೀಭೂತೆ ಮನೋಮುಕುರೆ ಅಂತ ನಿರ್ಮಲತೆ ಇರಬೇಕು. ಈಗ ಜೇಡಿ ಮಣ್ಣು ತುಂಬ ನುಣುಪಾದ ಜೇಡಿ ಮಣ್ಣನ್ನು ನೀವು ಫಿಲ್ಟರಲ್ಲಿ ಫಿಲ್ಟರ್ ಮಾಡಿದ್ರೆ ಇಟ್ ವಿಲ್ ಪಾಸ್ ಥ್ರೂ ದಿ ಫಿಲ್ಟರ್ಸ್, ಇಟ್ ವಿಲ್ ನಾಟ್ ಸ್ಟೇ ಬ್ಯಾಕ್. ಆ ರೀತಿಯಾಗಿರ್ತಕ್ಕಂಥದ್ದೇ ಮರಳನ್ನು ನೀವು ಶೋಧಿಸಿ ತೆಗೆಯಬಹುದು. ಆ ಮಟ್ಟಕ್ಕೆ ಸೂಕ್ಷ್ಮತರವಾಗಬೇಕು. ತೆಂಗಿನ ಹಾಲು ಹಿಂಡಿ ಅದನ್ನು ಕಾಯಿಸಿದ್ರೆ ಅದು ಹೆತ್ತುಕೊಂಡ್ರೆ ಹೇಗಾಗ್ಬೋದು ಅಂತ ನೋಡಿ.
ಹಾಲಿನ ಕೋವ ಅಂತೀವಲ್ಲ ಆ ರೀತಿಯಲ್ಲಿ. ಹಾಗೆ ಆ ವೈಶದ್ಯ ಬೇಕು ಅಂದರೆ ಅಷ್ಟರ ಮಟ್ಟಿಗೆ ತಮ್ಮನ್ನು ಅಹಂಕಾರ ಖಂಡನ ಮಾಡಿಕೊಂಡು ತಾವು ನುಣುಪಾಗಬೇಕು, ತೆತ್ತುಕೊಳ್ಬೇಕು, ಮಸೃಣವಾಗಬೇಕು. ಮತ್ತು ಸ್ವಹೃದಯ ಸಂವಾದ ಭಾಜ, ಇದು ಬಹಳ ಮುಖ್ಯವಾದದ್ದು. ತನಗೆ ತಾನು ಪ್ರಾಮಾಣಿಕನಾಗಿರಬೇಕು ಅಂತಕ್ಕಂಥದ್ದು. ಆಗ ಅನುಭವನಿಷ್ಠೆ ಬರ್ತದೆ. ಅನುಭವನಿಷ್ಠೆಗೆ ಮುಖ್ಯವಾಗಿ ಬೇಕಾಗಿರೋದೇ ಈ ಪ್ರಾಮಾಣಿಕತೆ. ತನಗೆ ತಾನು ಪ್ರಾಮಾಣಿಕನಾಗಿರಬೇಕು. ತನಗೆ ತಾನು ಅನ್ನುವಾಗ ಅದರ ಕರಾಲರಿಯಾಗಿ ಪ್ರತಿಯೊಬ್ಬನೂ ಕೂಡ ತನಗೆ ತಾನು ಪ್ರಾಮಾಣಿಕನಾಗಿರ್ತಾನೆ. ನಾನು ಇನ್ನೊಬ್ಬನ ಅಪ್ರಾಮಾಣಿಕ ಅಂತ ಹೇಳುವಾಗಲೂ ಇದೇ ಅಳತೆಗೋಲನ್ನು ಇಟ್ಕೊಳ್ಬೇಕು, ಅವನು ನನ್ನನ್ನು ಹೇಳಿದಾಗಲೂ ಇದೇ ಇರಬೇಕು ಅಂತನ್ನುವ ಭಾವ ಬರಬೇಕು. ಅಂದರೆ ಅಷ್ಟು ಜನಕ್ಕೂ ಅನ್ವಯವಾಗುವಂಥದ್ದು ಇದು ಒಂದೇ ಸೂತ್ರ ಅನ್ನುವ ಭಾವ ಇರಬೇಕು. ಸ್ವಹೃದಯ ಸಂವಾದ ಭಾಕ್ತ್ವ ಅದು ತುಂಬ ತುಂಬ ಮುಖ್ಯವಾದದ್ದು. ಮತ್ತೆ ಇದು ಯಾವ ಮಟ್ಟದಲ್ಲಿ? ಜೀವಸಾಮಾನ್ಯದ ಮಟ್ಟದಲ್ಲಿ ಅಂತ ಅಂದುಕೊಳ್ಬೇಕು. ಐ ಆಮ್ ಸ್ಪೆಷಲ್ ಅನ್ನುವ ಭಾವ ಹೋಗಬೇಕು. ಅದು ಹೋದಲ್ಲಿಯೇ ಈ ವಿಶ್ವಜನೀಯವಾದ ಭಾವಗಳು ಗೊತ್ತಾಗತಕ್ಕಂಥದ್ದು. ಅದನ್ನೇ ಯಥೋಕ್ತಂ ಯೋರ್ಥೋ ಹೃದಯ ಸಂವಾದಿ ತಸ್ಯ ಭಾವೋ ರಸೋದ್ಭವ ಇತ್ಯಾದಿ ನಾಟ್ಯಶಾಸ್ತ್ರದ ಮಾತುಗಳಿಂದ ಪುಷ್ಟಿಯನ್ನು ತಂದುಕೊಡ್ತಾರೆ. ಅತ್ಯಂತ ಸಹೃದಯೋ ಯೋ ನ ಭವತಿ ತಸ್ಯೇಷ್ಯ ಸ್ಫುಟ ಸಂವೇದ್ಯೇವ ಕ್ರಮಃ ಯಥಾ ಅತ್ಯಂತ ಶಬ್ದವೃತ್ತಜ್ಞೋ ಯೋ ನ ಭವತಿ ತಸ್ಯ ಪದಾರ್ಥ ವಾಕ್ಯ ಕ್ರಮಃ ಅಂತ ಹೇಳ್ತಾರೆ. ಯಾರು ಆ ಮಟ್ಟದ ಸಹೃದಯರಲ್ಲವೋ ಅವರಿಗೆ ಬೇರೆ ಬೇರೆ ಹಂತಗಳಲ್ಲಿ ಆಸ್ವಾದ ಆಗುತ್ತದೆ. ಅಂದರೆ ತುಂಬ ಸಹೃದಯರಿಗೆ ಹಂತಗಳಿಲ್ಲದೆ ಒಮ್ಮೆಲೆ ಪರಾಕಾಷ್ಠೆಗೆ ಬರುತ್ತದೆ. ಅಂದರೆ ವಸ್ತುಧ್ವನಿ, ಅಲಂಕಾರ ಧ್ವನಿ, ರಸಧ್ವನಿ ಅಂತ 3 ಹಂತ ಅಂತಂದ್ವಿ. ಈ ವಸ್ತುಧ್ವನಿ ಅಲಂಕಾರ ಧ್ವನಿಯನ್ನು ಸಂಲಕ್ಷ್ಯ ಕ್ರಮ ವ್ಯಂಗ್ಯ ಅಂತ, ರಸಧ್ವನಿನ ಅಸಂಲಕ್ಷ್ಯ ಕ್ರಮ ವ್ಯಂಗ್ಯ ಅಂತ. ಸಂಲಕ್ಷ್ಯ ಅಂದರೆ ಏನು? ಅದಕ್ಕೆ ಗಮನ ಇಡಬಲ್ಲಂಥದ್ದು ಅಂತ. ವಿ ಸಿ ಎ ಪ್ರೋಗ್ರೆಷನ್, ವಿ ಸಿ ಎ ಗ್ರ್ಯಾಜುಯಲ್ ಚೇಂಜ್, ವಿ ಸಿ ಎ ಸಾರ್ಟ್ ಆಫ್ ಡೆವಲಪ್ಮೆಂಟ್ ಅಂತನ್ನುವುದು. ಅಸಂಲಕ್ಷ್ಯ ಅಂದರೆ ಅದು ಯಾವುದು ಕಾಣದೆ ಹೋಗುತ್ತದೆ. ಈ ಸೂಕ್ಷ್ಮತೆ, ಈ ಹಂತಗಳು ತೋರದೆ ಒಮ್ಮೆಲೆ ಅದು ಉತ್ಕಟತೆಗೆ ಬರುತ್ತದೆ ಅಂತ. ಆ ಸೂಕ್ಷ್ಮತೆ ಹೆಚ್ಚಾದಂತೆ ಆಗುತ್ತದೆ. ಮತ್ತೆ ವೇದಾಂತದ ಸಂವಾದ ಕೊಡುವುದಾದರೆ ಶಂಕರ ಭಗವತ್ಪಾದರು ಒಂದು ಕಡೆ ಭಾಷ್ಯದಲ್ಲಿ ಹೇಳ್ತಾರೆ, ಯಾರಿಗೆ ತುಂಬ ಚೆನ್ನಾಗಿ ಮುಮುಕ್ಷುತ್ವ ಆಗಿದೆಯೋ, ಚಿತ್ತಶುದ್ಧಿ ಇದೆಯೋ, ಅವರಿಗೆ ವೇದಾಂತ ವಾಕ್ಯವನ್ನು ಸಕೃಚ್ಶ್ರವಣ ಮಾತ್ರೇಣ ಒಮ್ಮೆ ಕೇಳಿದರೆ ಸಾಕು, ಬ್ರಹ್ಮಜ್ಞಾನ ಆಗುತ್ತದೆ. ಮಿಕ್ಕವರು ಅದೆಷ್ಟು ಬಾರಿ ಶ್ರವಣ, ಅದೆಷ್ಟು ಬಾರಿ ಮನನ ಮಾಡಿಕೊಂಡು ಎಷ್ಟೆಷ್ಟು ನಿಧಿಧ್ಯಾಸನ ಮಾಡಿಕೊಳ್ಬೇಕೋ ಅವರವ್ರ ತಾಕತ್ತು, ಅವರವ್ರ ಶಕ್ತಿ ಅಶಕ್ತಿಗಳಿಗೆ ಸಂಬಂಧಪಟ್ಟದ್ದು ಅಂತ. ಇದು ಒಂದು ಲೋಕದ ದೃಷ್ಟಾಂತದಲ್ಲಿ ನೋಡಬಹುದು. ಕೆಲವರಿಗೆ ಒಮ್ಮೆ ಪದ್ಯ ಕೇಳಿದ ತಕ್ಷಣವೇ ಏಕಸಂಧಾಗ್ರಾಹಿಗಳು ಅಥವಾ ಏಕಸಂಧಿಗ್ರಾಹಿಗಳು ಅಂತಾರಲ್ಲ, ಏಕಪಾಠಿ ಅಂತಲೂ ಕರೀತಾರೆ, ಏಕದಂಡಿ ಅಂತಲೂ ಹೇಳ್ತಾರೆ. ತತ್ಕ್ಷಣ ಮನಸ್ಸಿನಲ್ಲಿ ಅದು ಹಸಿ ಮಣ್ಣಿನಲ್ಲಿ ಹರಳು ಒತ್ತಿದಂಗೆ ಅಂತಾರಲ್ಲ, ನಿಂತು ಬಿಡುತ್ತೆ. ಇನ್ನು ಕೆಲವರಿಗೆ 8 ಸರ್ತಿ ಆವರ್ತನ ಮಾಡಬೇಕು, ಆಮೇಲೂ ಮರ್ತು ಹೋಗುತ್ತದೆ. ಯಾರಿಗೂ ಕೊನೆಗೆ ಬರಬಹುದು, ಬಾಯಿಗೆ ಬಂದದ್ದು ಮುಖ್ಯ. ಆದರೆ ಆ ಪ್ರಕ್ರಿಯೆ ಇದೆಯಲ್ಲ ಅದು. ಕ್ಷೇಮೇಂದ್ರ ಹೇಳ್ತಾನೆ, ಸುಲಭ ಸಾಧ್ಯ ಶಿಷ್ಯಾ, ಕಷ್ಟ ಸಾಧ್ಯ ಶಿಷ್ಯಾ, ಅಸಾಧ್ಯ ಶಿಷ್ಯಾ ಅಂತ. ಈ ಅಸಾಧ್ಯ ಶಿಷ್ಯ ಅಂತ ಹೇಳುವಲ್ಲಿ ಹೇಳ್ತಾನೆ, ಯಾರಿಗೆ ತರ್ಕದ ಹೊಗೆಯಿಂದ ತಲೆಯೆಲ್ಲ ಕೆಟ್ಟು ಹೋಗಿದೆಯೋ ಅವರಿಗೆ ಎಂದಿಗೂ ಕೂಡ ಇದಾಗೋದಿಲ್ಲ ಅಂತಂತಾನೆ. ಶುಷ್ಕ ತರ್ಕ ಮಾಡಿ ಪ್ರಯೋಜನವಿಲ್ಲ ಅಂತ. ಆ ಭಾವ ಸಂವೇದನೆ ಸೂಕ್ಷ್ಮತೆ ಉಂಟು. ಎಕ್ಕದ ಬೀಜ ಸಿಡಿದು, ಎಕ್ಕದ ಕಾಯಿ ಸಿಡಿದು ಬೀಜ ಹಾರಿದರೆ ಎಷ್ಟು ಬೇಗ ದಿಕ್ಕಿಗೆ ಹೊರಟೋಗ್ಬಿಡ್ತದೆ. ಅದೇನೆ ಕುಂಬಳಕಾಯಿ ಒಡೆದು ಕುಂಬಳಕಾಯಿ ಬೀಜ ಹಾರಿದ್ರೆ ಅಕ್ಕಪಕ್ಕ ಆಸ್ಪಾಸ್ನಲ್ಲೇ ಇರುತ್ತೆ. ಬಿರುಗಾಳಿ ಬಂದರೆ ಮಾತ್ರ ಅದು ಹಾರು ಹೋಗುತ್ತೆ, ಇಲ್ದಿದ್ರೆ ಇಲ್ಲ. ತೆಂಗಿನ ಮರದಿಂದ ಕಾಯಿ ಬಿದ್ದರೆ ಅದು ಬಿರುಗಾಳಿಗೂ ಕೂಡ ಹಾರು ಹೋಗೋದಿಲ್ಲ. ಈ ಥರ ಅಲ್ಲೇ ಇರುತ್ತದೆ ಬುಡದಲ್ಲಿಯೇ. ಆ ಸೂಕ್ಷ್ಮ ಸಂವೇದನೆ ಇದ್ದರೆ ಮಾತ್ರ ಸಾಧ್ಯವಾಗುತ್ತದೆ. ಈ ಸಂವೇದನಶೀಲತೆ ಬಹಳ ಮುಖ್ಯ ಅಂತ. ಸಹೃದಯತ್ವ ಅನ್ನೋದು ಮುಮುಕ್ಷುತ್ವ ಅನ್ನೋದಕ್ಕೂ ಪಾರಮಾರ್ಥಿಕವಾದ ವ್ಯತ್ಯಾಸ ಇಲ್ಲ. ಆಮೇಲೆ ಅವರು ಧ್ವನ್ಯಾಲೋಕದಲ್ಲಿ ಮತ್ತೂ ಒಂದು ಸ್ವಾರಸ್ಯವನ್ನು ಹೇಳ್ತಾರೆ. ಅದೇನೆಂದರೆ, ತನ್ನಾಟ್ಯಮೇವ ರಸಾಹ ಸಕಲಮೇವ ಸಮುದಾಯಂ ರಸಮಾಹುರಿತ್ಯಲಂ ಬಹುನಾ ಪ್ರತೀಯಮಾನ ಏವ ಹಿ ರಸಃ ಅಂತೆಲ್ಲ ಹೇಳ್ತಾ, ಲೋಕಧರ್ಮಿ ನಾಟ್ಯಧರ್ಮಿ ಅಂತ 2 ಅಂಶಗಳು ನಾಟ್ಯಶಾಸ್ತ್ರದಲ್ಲಿವೆ. ಅಂದರೆ ಕನ್ವೆನ್ಷನ್ಸ್ ಅದು ಇಟ್ಕೊಂಡಿದ್ದು ನಾಟ್ಯಧರ್ಮಿ, ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಲೋಕಧರ್ಮಿ ಅಂತ ಅನ್ಬೋದು. ಈಗ ನೀನು ಬಾ ಅಂತ ಕರೆಯೋದಕ್ಕೆ ನಾಟ್ಯಶಾಸ್ತ್ರದಲ್ಲಿ ಒಂದು ಹಂಸ ಪಕ್ಷಾಸ್ತ ಮಾಡಿಬಿಟ್ಟು ಬಾ ಅಂತ ಕರೀತಾನೆ. ಹಾಗೇನೂ ಇಲ್ಲದೆ ಸುಮ್ಮನೆ ಬಾ ಅಂತಲೂ ಕರೀಬಹುದು.
ಹಾಗೆ ಒಂದು ಶಿಸ್ತಿನ ಹಸ್ತ ಮಾಡಿ ಕರೆದಾಗ ಅದು ನಾಟ್ಯಧರ್ಮಿ ಆಗುತ್ತದೆ. ತ್ರಿಪತಾಕ ಹಸ್ತವನ್ನು ಇಟ್ಟುಕೊಂಡ್ರೆ ಸ್ವಗತ ತೋರಿಸೋದಿಕ್ಕೆ ಅಂತ. ಆ ಥರದ್ದು ಒಂದು ಕನ್ವಿನ್ಷನ್ಸ್. ಈ ಕನ್ವೆನ್ಷನ್ಸ್ ಆರ್ ಮ್ಯಾನ್ ಮೇಡ್, ಆರ್ ಇವನ್ ವುಮನ್ ಮೇಡ್, ಮನುಷ್ಯ ನಿರ್ಮಿತ. ಆದರೆ ಮನುಷ್ಯ ಮಾತ್ರವಲ್ಲ, ಜೀವಸಾಮಾನ್ಯ ಸಹಜವಾದದ್ದು ಅಂತ ಒಂದಿರ್ತದೆ, ಅದು ಲೋಕಧರ್ಮಿ. ಈ ಲೋಕಧರ್ಮಿಯೇ ರಸದ ಆಳಕ್ಕೆ ಬರ್ತಕ್ಕಂಥದ್ದು. ನಾಟ್ಯಧರ್ಮಿ ಯಾತಕ್ಕೆ ಬೇಕು ಅಂದರೆ ಎಲ್ಲ ಕಡೆಯಲ್ಲಿಯೂ ಲೋಕಧರ್ಮಿಯನ್ನು ಮಾಡೋಕ್ಕಾಗಲ್ಲ, ಲೋಕಧರ್ಮಿಗೆ ಅನುಕೂಲ ಆಗಲಿ ಅಂತ ಮಾಡತಕ್ಕಂಥದ್ದು ಅಂತ. ಅಂದರೆ ನಾವು ಮಾಡಿಕೊಂಡ ಶಾಸ್ತ್ರ ಮತ್ತೊಂದು ಮಗದೊಂದು ಸಮಾಜ ಲೋಕ ವ್ಯವಸ್ಥೆ ಎಲ್ಲ ಕೂಡ ಕಟ್ಟ ಕಡೆಯಲ್ಲಿ ಲೋಕಧರ್ಮಿಗೆ ಅನುಕೂಲ ಮಾಡಿಕೊಡಕ್ಕಿರುವುದು. ಮನುಷ್ಯನ ಸಹಜತೆ ಏನಿದೆ ಅದು ತೆರೆದುಕೊಳ್ಳೋದಕ್ಕೆ, ಪ್ರಕೃತಿಯನ್ನು ಅಭಿಜ್ಞಾನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಸಂಸ್ಕೃತಿ ಇರೋದು. ಪ್ರಕೃತಿಗೆ ಅನುರೋಧವಾಗಿ ಸಂಸ್ಕೃತಿ ಹೊರತು ಪ್ರಕೃತಿಗೆ ಪ್ರತಿರೋಧವಾಗಿ ಅಲ್ಲ. ತನ್ನ ಪ್ರಕೃತಿ ತನಗೆ ಸಾಕ್ಷಾತ್ತಾಗಬೇಕು, ಮಹಾಪ್ರಕೃತಿಯಾಗಿ ತೋರಬೇಕು, ಅದಕ್ಕೆ ಸಂಸ್ಕೃತಿ ಇರುವುದು. ಹಾಗೆ ಎಲ್ಲ ನಾಟ್ಯಧರ್ಮಿಯು ಲೋಕಧರ್ಮಿಯ ಅನುಕೂಲತೆಗಾಗಿ ಇರತಕ್ಕಂಥದ್ದು. ಈಗ ಉದಾಹರಣೆಗೆ ಹಂಸಾಸ್ಯ ಅಂತ ಒಂದು ಹಸ್ತ ಇದೆ. ಹೆಬ್ಬೆರಳು ಮತ್ತು ತೋರ್ಬೆರಳುಗಳನ್ನು ಸೇರಿಸಿ ಮಿಕ್ಕ 3 ಬೆರಳುಗಳನ್ನು ವಿರಳವಾಗಿ ಇಟ್ಟರೆ ಅದು ಹಂಸಾಸ್ಯ ಹಸ್ತ. ಚಿನ್ಮುದ್ರಾ ಅಂತ ತಂತ್ರಶಾಸ್ತ್ರದಲ್ಲಿ ಕರೀತಾರೆ. ಅದನ್ನು ಕಣ್ಣಿನ ಹತ್ರ ತೆಗೆದುಕೊಂಡು ಬಂದು ಕಂಪನಗೊಳ್ಳುವಂತೆ ಮಾಡಿ ಕೆಳಗೆ ಇಳಿಸಿದ್ರೆ ಕಣ್ಣಿಂದ ಕಂಬನಿ ಹನಿ ಹನಿಯಾಗಿ ಬೀಳ್ತಾ ಇದೆ ಕಣ್ಣೀರು ಅಂತ ತೋರ್ಪಡಿಸೋದು. ಇದನ್ನು ಮಾಡಿಬಿಟ್ಟ ತಕ್ಷಣ ಅವನು ಅಳ್ತಾ ಇದ್ದಾನೆ ಅಂತ ನಮಗೆ ಅರ್ಥ ಆಗುತ್ತೆ ಹೊರತು ಅವನು ಅಳ್ತಾ ಇದ್ದಾನೆ ಅಂತ ಭಾವ ಬರೋಲ್ಲ. ಅವನ ಕಣ್ಣೀರಿಂದ ಇಟ್ಬಿಟ್ರೆ ಅದು ಲೋಕಧರ್ಮಿ. ಕಣ್ಣೀರು ಇಡದೇ ಇದ್ರು ಕನಿಷ್ಠ ಪಕ್ಷ ಸೋಬಿಂಗ್ ಅಂತಾರಲ್ಲ, ಬಿಕ್ಕುವುದನ್ನು ಮಾಡ್ತಾ ತೋರ್ಬೆರಳಿಂದ ಕೆನ್ನೆ ಒರೆಸ್ಕೊಳ್ತಕ್ಕಂಥದ್ದು, ತುಟಿ ಕಂಪನ ಮಾಡ್ತಕ್ಕಂಥದ್ದು, ಹೀಗಾದರೂ ಒಂದಿಷ್ಟು ಮಾಡಿದ್ರೆ ನಮಗೆ ಹೌದು ಅನಿಸುತ್ತದೆ. ಅಂದರೆ ನಾಟ್ಯಧರ್ಮಿ ವಿಲ್ ಗಿವ್ ಯು ದಿ ಇನ್ಫಾರ್ಮೇಷನ್, ಬಟ್ ಲೋಕಧರ್ಮಿ ವುಡ್ ಗಿವ್ ದಿ ಎಕ್ಸ್ಪೀರಿಯನ್ಸ್. ಕೆಲವು ಕಡೆ ಎಕ್ಸ್ಪೀರಿಯನ್ಸನ್ನು ತಕ್ಷಣ ಕೊಡೋಕ್ಕಾಗಲ್ಲ, ಹಾಗಾಗಿ ಅದೊಂದು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತದೆ. ಈ ವ್ಯತ್ಯಾಸವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ. ಈ ನಾಟ್ಯಧರ್ಮಿಯನ್ನು ಅಲಂಕಾರ ಅಂದರೆ ಸ್ವಭಾವೋಕ್ತಿಗಿಂತ ಭಿನ್ನವಾದ ಮಿಕ್ಕ ಅಲಂಕಾರಗಳು ಅಂತ, ಲೋಕಧರ್ಮಿಯನ್ನು ಸ್ವಭಾವೋಕ್ತಿ ಅಂತ ವಿಭಾಗ ಮಾಡಿದ್ದಾರೆ. ವಿವರವಾಗಿ ಹೇಳಿದಾಗ ಆ ವಿವರಗಳೇ ಸ್ವಭಾವೋಕ್ತಿ ಲೋಕಧರ್ಮಿ ಆಗುತ್ತವೆ ಅಂತ. ಈ ಮಟ್ಟದ ಅಂತರ್ದೃಷ್ಟಿ ಅಭಿನವಗುಪ್ತರದು. ಹಾಗೆ ದೃಶ್ಯಕಾವ್ಯ ಶ್ರವ್ಯಕಾವ್ಯ ಎರಡರ ಸಮನ್ವಯವನ್ನು ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ತುಂಬ ನಮ್ಮ ಹಳಕಾಲದಲ್ಲಿ ಇದ್ದದ್ದು ಏನಂದರೆ ನಾಟ್ಯಶಾಸ್ತ್ರ ನಾಟಕಾದಿ ದೃಶ್ಯಕಾವ್ಯಗಳಿಗೆ ಸಂಬಂಧಪಟ್ಟದ್ದು, ಮಹಾಕಾವ್ಯ ಖಂಡಕಾವ್ಯ ಇತ್ಯಾದಿ ಶ್ರವ್ಯ ಕಾವ್ಯಗಳು ಓದುಗಬ್ಬಗಳು ಅಂತ ಹೇಳ್ತಾರಲ್ಲ, ಅವುಗಳಿಗೇನು ದೊಡ್ಡ ಸಂಬಂಧ ಇಲ್ಲ ಅಂತ. ಆನಂದವರ್ಧನ ಅಭಿನವಗುಪ್ತಾದಿಗಳು ಎರಡಕ್ಕೂ ಅಭೇದವನ್ನು ಕಲ್ಪಿಸ್ತಾರೆ. ಇದು ತುಂಬ ದೊಡ್ಡದಾದದ್ದು. ಏಕೆಂದರೆ ಕಟ್ಟಕಡೆಯಲ್ಲಿ ಯಾವುದು ಮನಸ್ಸಿನಲ್ಲಿ ಆದರೂ ಅಭಿನೀತವಾಗಬೇಕು. ಅದನ್ನೇ ಅಭಿನವಗುಪ್ತರ ಗುರು ತೌತ ತುಂಬ ಚೆನ್ನಾಗಿ ಹೇಳಿರುವಂಥ ಮಾತು. ಅದು ಕಟ್ಟಕಡೆಯಲ್ಲಿ ಅನುಭಾವ ವಿಭಾವಾನಾಂ ವರ್ಣನಾ ಕಾವ್ಯ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿ ರಂಜಿತಂ. ನೀವು ಸನ್ನಿವೇಶವನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದರೆ ಅದು ಕಾವ್ಯ, ಅದನ್ನು ರಂಗಸ್ಥಳದ ಮೇಲೆ ತಂದರೆ ಅದು ನಾಟಕ. ಆದರೆ ಮನೋರಂಗಸ್ಥಳದಲ್ಲಿ ಅದು ಅಭಿನೀತವಾಗದೇ ಇದ್ದರೆ ಅದಕ್ಕೆ ಕಲಾತ್ಮಕತೆ ಬರುವುದೇ ಇಲ್ಲ ಅಂತ. ಒಳ್ಳೆ ಕಾದಂಬರಿ ಓದುವಾಗ ನಮ್ಮ ಮನಸ್ಸಿನಲ್ಲಿ ಅದು ಸಿನಿಮಾ ಓಡ್ದಂಗೆ ಓಡ್ತಾ ಇರ್ತದೆ. ಎಷ್ಟೋ ಬಾರಿ ನಾವು ಒಳ್ಳೊಳ್ಳೆ ಕಾದಂಬರಿಗಳು ಚಲನಚಿತ್ರವಾದಾಗ ಚಲನಚಿತ್ರವನ್ನು ತುಂಬ ಆಸೆಯಿಂದ ನೋಡೋದಕ್ಕೆ ಹೋಗಿ ನಿರಾಶೆಗೊಳ್ಳುವುದು ಉಂಟು. ಯಾಕೆ ಅಂದರೆ ಕಾದಂಬರಿ ಅಷ್ಟು ಚೆನ್ನಾಗಿಲ್ಲ. ಯಾಕೆಂದರೆ ಕಾದಂಬರಿಯೊಳಗೆ ನಾವೇ ಪ್ರೊಡ್ಯೂಸರು, ನಾವೇ ಡೈರೆಕ್ಟರು ಆಗಿ, ನಾವೇ ಕ್ಯಾಮ್ರಾಮೆನ್ನು ಆಗಿ ಮನಸ್ಸಿನಲ್ಲಿ ಒಂದು ಸಿನಿಮಾ ತೆಕ್ಕೊಂಡಿರ್ತೀವಿ. ಅದು ನಮಗೆ ಮಾತ್ರ ಕಾಣಿಸಿರುತ್ತೆ, ಬೇರೆಯವರು ಕಾಣಿಸೋಲ್ಲ. ಇಟ್ ಈಸ್ ಪರ್ಸನಲ್ ಫಿಲ್ಮ್, ಶಾರ್ಟ್ ಆ್ಯಂಡ್ ಸ್ಕ್ರೀನ್ ಫಾರ್ ಒನ್ ಪರ್ಸನ್. ಆ ರೀತಿಯಾದದ್ದು ಅದು ಚೆನ್ನಾಗಿತ್ತು ಅಂತ. ಕೆಲವು ಮಾತ್ರ ಆ ರೀತಿಯಾಗಿರುತ್ತದೆ. ನನಗೆ ಶರ್ಲಾಕ್ ಹೋಮ್ಸ್ ಕಥಾನಕಗಳನ್ನು ಕುರಿತು ಒಂದು 38-40 ಕಂತುಗಳಲ್ಲಿ ಮಾಡಿದ್ದು ಒಂದು ಬಹಳ ಸೊಗಸಾದಂಥ ಚಲನಚಿತ್ರದಂಥ ಒಂದು ಸೀರಿಯಲ್ಲು, ಬಹಳ ಚೆನ್ನಾಗಿದ್ದದ್ದು. ಮೂಲದ ಯಾವ ಅರ್ಥರ್ ಕಾನನ್ ಡಾಯಲ್ನ ಕಥೆಗಳು ಉಂಟು, ಶರ್ಲಾಕ್ ಹೋಮ್ಸ್ ಕಥೆಗಳು, ಅದಕ್ಕೆ ಹೆಗಲಣಿಯಾಗಿತ್ತು. ಅದರ ಸಾಕ್ಷಾತ್ತಾದ ರೂಪ ಅನ್ನುವಂತೆ ಬಂತು. ಎಲ್ಲಿವರೆಗೆ ಅಂದರೆ ಅದನ್ನು ನಾನು ನೋಡಿದ ಮೇಲಿಂದ ಮೂಲವನ್ನು ಓದುವಾಗ ಕೆಲವು ಕಥೆಗಳು ಆತ ಮಾಡಿರಲಿಲ್ಲ. 52 ಎಷ್ಟೋ ಶರ್ಲಾಕ್ ಹೋಮ್ಸ್ನ ಶಾರ್ಟ್ ಸ್ಟೋರೀಸ್ ಉಂಟು.
ಅದರೊಳಗೆ ಎಲ್ಲವೂ ಆಗಿರಲಿಲ್ಲ, ಒಂದು 10-15 ಬಿಟ್ಟು ಹೋಗಿತ್ತು. ಅವುಗಳನ್ನು ಓದುವಾಗ ಈ ದೃಷ್ಟಿಯಿಂದ ಓದೋ ತರಹ ಆಗ್ತಾ ಇತ್ತು. ಅವ್ರು ಏನು ತೆಗೆದು ಮಾಡಿದ್ರು ಆ ರೀತಿಯಾಗಿ ಇದು ಇದ್ದಿರಬಹುದು ಅಂತ. ಲ್ಯೂ ವ್ಯಾಲೇಸ್ ಅಂತ ಒಬ್ಬ ಮಹಾ ಕಾದಂಬರಿಕಾರ, ತುಂಬ ಉಜ್ವಲವಾದ ಕಾದಂಬರಿಕಾರ ಅಂತಲ್ಲ, ಒಳ್ಳೆಯ ರೋಚಕವಾಗಿ ಚೆನ್ನಾಗಿ ಬರೀತಾ ಇದ್ದವನು, ಪಾಂಡಿತ್ಯಪೂರ್ಣವಾಗಿ. ಅವನ ಪ್ರಸಿದ್ಧ ಕಥೆ ಬೆನ್ಹರ್ ಟೇಲ್ ಆಫ್ ದಿ ಕ್ರೈಸ್ಟ್ ಅನ್ನೋ ಕಾದಂಬರಿ, ಅದನ್ನು ನಾನು ಓದಿದ್ದೆ. ಚಲನಚಿತ್ರವನ್ನು ಓದಿದೆ. ಚಲನಚಿತ್ರ ಕಾದಂಬರಿಗೆ ತುಂಬ ನ್ಯಾಯ ಮಾಡಿದೆ ಅಂತ ಅನಿಸ್ತು. ಕೆಲವೊಮ್ಮೆ ಆ ಥರ ಆಗೋದಿಲ್ಲ. ಉದಾಹರಣೆಗೆ ನೋರಿ ನರಸಿಂಹಶಾಸ್ತ್ರಿಗಳಂಥ ಮಹಾ ಲೇಖಕರು ತೆಲುಗಿನಲ್ಲಿ ಕವಿಸಾರ್ವಭೌಮುಡು ಅಂತ ಒಂದು ಕಾದಂಬರಿ ಬರೆದರು. ಅದನ್ನು ಎನ್ ಟಿ ರಾಮರಾವು ಕವಿಸಾರ್ವಭೌಮುಡು ಅಂತಲೇ ಒಂದು ಸಿನಿಮಾ ಮಾಡಿದ್ರು. ನಿರ್ದೇಶನ ಮಾಡಿದವರು ಬಹಳ ಪ್ರಸಿದ್ಧರಾದಂಥ ಒಳ್ಳೆಯ ನಿರ್ದೇಶಕರು, ಕಲಾತ್ಮಕ ನಿರ್ದೇಶಕರು ಬಾಪು. ಆದರೂ ಸಿನಿಮಾ ನನಗೆ ಚಂಡಾಲವಾಗಿದೆ ಅಂತ ಅನಿಸ್ತು, ಕಾದಂಬರಿಗೆ ನ್ಯಾಯ ಮಾಡಿಲ್ಲ ಅಂತ. ಈ ಥರದ ಸಾವಿರಾರು ಉದಾಹರಣೆಗಳನ್ನು ನಾವು ನೋಡ್ಬೋದು. ಬಿಳಿ ಹೆಂಡತಿ ಅಂತ ಮನಮೂರ್ತಿಯವರು ಬರೆದ ಕಾದಂಬರಿ ಘನವಾದ ಕಾದಂಬರಿ ಅನಿಸುತ್ತದೆ. ಅದೇ ಪುಟ್ಟಣ್ಣ ಕಣಗಾಲ್ ಮಾಡಿರೋದು ನೋಡಿದ್ರೆ ಆ ಬಿಳಿ ಹೆಂಡತಿ ಬಿಳಿ ಜಿರಳೆ ಹೆಂಡತಿನ ಅಂತ ಅನ್ನಿಸೋ ಥರ ಅನಿಸ್ಬಿಡ್ತು, ಕಳಪೆ ಅಂತ ಅನಿಸ್ಬಿಡ್ತದೆ. ಈ ಥರದ್ದು ಎಷ್ಟೆಷ್ಟೋ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಶಾಕುಂತಲಾದಿ ಮಹಾಕೃತಿಗಳನ್ನು ಕೆಟ್ಟದಾಗಿ ಮಾಡಿದಾಗ ನಮಗೆ ಹಾಗೆ ಅನಿಸುತ್ತದೆ, ಓದುವಾಗಲೇ ಎಷ್ಟೋ ಚೆನ್ನಾಗಿತ್ತು, ಇವರು ಮಾಡಿ ತೋರಿಸ್ಬಿಟ್ಟು ಅನ್ಯಾಯ ಮಾಡಿದ್ರಲ್ಲ ಅಂತ. ಇದನ್ನೇ ಇಟ್ಟುಕೊಂಡು ಹೇಳ್ತಾನೆ, ಮನಸ್ಸಿನಲ್ಲಿ ನಿರ್ಮಾಣವಾಗುವುದೇ ತುಂಬ ದೊಡ್ಡದಾದದ್ದು. ಆ ಮನೋನಿರ್ಮಾಣಕ್ಕೆ ವಿಭಾವಾನುಭವ ಸಾಮಗ್ರಿಯೇ ಮುಖ್ಯವಾದದ್ದು ಅಂತನ್ನುವ ಅಂಶಗಳನ್ನು ಹೇಳ್ತಾನೆ. ಹೀಗೆ ಅನೇಕ ಸಂಗತಿಗಳನ್ನು ನಾವು ಆನಂದವರ್ಧನನ ಧ್ವನ್ಯಾಲೋಕಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನವಾದ ಲೋಚನದಲ್ಲಿ ಅಭಿನವಗುಪ್ತರು ಪ್ರತಿಪಾದಿಸಿ ನಿರ್ಮಿಸಿರುವಂಥದ್ದನ್ನು ಕಾಣ್ತೀವಿ. ಇನ್ನು ನಾಟ್ಯಶಾಸ್ತ್ರದ ವಿಸ್ತೃತವಾದ ವ್ಯಾಖ್ಯಾನ ಅಭಿನವ ಭಾರತಿಯ ಕಡೆಗೆ ಬರಬಹುದು. ಅಭಿನವ ಭಾರತಿ ಅದರ ಹೆಸರೇ ತುಂಬ ಚೆನ್ನಾಗಿದೆ. ಅಭಿನವಗುಪ್ತರು ಬರೆದಂಥ ಭರತನಿಗೆ ಸಂಬಂಧಪಟ್ಟ ನಾಟ್ಯಶಾಸ್ತ್ರದ ಟೀಕೆ ವ್ಯಾಖ್ಯಾನ. ಅಂದರೆ ಭರತಸ್ಯ ಇಯಂ ಭಾರತಿ, ಅಭಿನವೀಯ ಭಾರತಿ, ಅಭಿನವಗುಪ್ತರ ಮಾತು ಅಂತಲೂ ಅರ್ಥ ಆಗುತ್ತದೆ. ಆತನಿಗೆ ಮುನ್ನ ಹಲವರು ನಾಟ್ಯಶಾಸ್ತ್ರ ವ್ಯಾಖ್ಯಾತೃಗಳಿದ್ದರು. ಆದರೆ ಅವೆಲ್ಲವೂ ಕೂಡ ಇದು ಬಂದ ಮೇಲೆ ಮುನ್ನಿನ ಕಬ್ಬಮ್ಮನೆಲ್ಲ ನಿಕ್ಕಿ ಮೆಟ್ಟಿದವು ಅಂತ ಪಂಪ ಹೇಳಿದಂತೆ ಹಾಗೆ ಆಗಿಬಿಡ್ತು. 36 ಅಧ್ಯಾಯಗಳ ವಿಸ್ತೃತವಾದ ಆ ವ್ಯಾಖ್ಯಾನದಲ್ಲಿ ಕೆಲವೊಂದು ಅಧ್ಯಾಯಗಳಿಗೆ ವ್ಯಾಖ್ಯಾನ ಸಿಕ್ಕಿಲ್ಲ ನಮಗೆ. ಉದಾಹರಣೆಗೆ 7ನೇ ಅಧ್ಯಾಯ ಭಾವಾಧ್ಯಾಯಕ್ಕೆ ವ್ಯಾಖ್ಯಾನ ಇಲ್ಲವೇ ಇಲ್ಲ. ಮತ್ತು ಇನ್ನು ಕೆಲವು ಕಡೆಗೆ ಸಂಕ್ಷಿಪ್ತವಾಗಿದೆ, ಮತ್ತು ಕೆಲವು ಕಡೆಗೆ ಬಹಳ ವಿಸ್ತೃತವಾಗಿದೆ. ಕೆಲವೊಂದು ಎಷ್ಟು ಚೆನ್ನಾಗಿ ಬರೆದಿದ್ದರೂ ನಮ್ಮ ವಿದ್ವಾಂಸರಿಗೆ ಅರ್ಥವೇ ಆಗಿಲ್ಲವಲ್ಲ ಅಂತಲೂ ಅನಿಸುತ್ತದೆ. ಉದಾಹರಣೆಗೆ 4ನೇ ಅಧ್ಯಾಯ ತಾಂಡವ ಲಕ್ಷಣಾಧ್ಯಾಯ ಅಂತ ಹೇಳ್ತಕ್ಕಂಥ ಕರ್ಣಾಧ್ಯಾಯ. ಆ ಕರ್ಣಗಳನ್ನು ಕುರಿತು ಬರೆದ ವಿವರಣೆ ನಮ್ಮ ಎಷ್ಟೆಷ್ಟೋ ಮಹಾ ವಿದ್ವಾಂಸರುಗಳಿಗೆ ಇನ್ಕ್ಲೂಡಿಂಗ್ ಡಾಕ್ಟರ್ ವಿ ರಾಘವನ್ ಸರಿಯಾಗಿ ಅರ್ಥ ಆಗಿರಲಿಲ್ಲ. ಅದಕ್ಕೆ ಪದ್ಮಾ ಸುಬ್ರಹ್ಮಣ್ಯಂ ಅಂತವರೇ ಬರಬೇಕಾಯಿತು. ಕಪಿಲವಾತ್ಸ್ಯಾಯನ ಅಂತವರು ತಪ್ಪಾಗಿ ಅರ್ಥ ಮಾಡಿದ್ದಾರೆ. ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅದನ್ನು ಅರ್ಥ ಮಾಡಿಕೊಳ್ಳೋರು ಇಲ್ಲದೆ ಹಾಗಾಗಿತ್ತು. ಇದು ಅಭಿನವ ಭಾರತೀಯ ಮಹತ್ವಕ್ಕೆ ಒಂದು ದೊಡ್ಡ ದೃಷ್ಟಾಂತ. ಮೊದಲನೇ ಅಧ್ಯಾಯದಲ್ಲಿ ನಾಟ್ಯೋತ್ಪತ್ತಿ ಅನ್ನುವ ಅಧ್ಯಾಯದಲ್ಲಿ ನಾಟ್ಯಾವತರಣ ಅಂತಲೂ ಕರೀತಾರೆ. ತುಂಬ ಸೊಗಸಾಗಿ ನಾಟ್ಯ ಅನ್ನುವುದು ಪರಮಾರ್ಥತಃ ಏನು, ಅದು ಅನುಕರಣೆಯಲ್ಲ ಅನುಕೀರ್ತನ ಅಂತನ್ನುವ ಮಾತು ಹೇಳ್ತಾರೆ. ವ್ಯವಸಾಯಾತ್ಮಕವಾದದ್ದು ಅಂತ ಹೇಳ್ತಾರೆ. ಅಂದರೆ ಇಟ್ಸ್ ನಾಟ್ ಮಿಯರ್ ಇಮಿಟೇಷನ್ ಆಫ್ ದಿ ವರ್ಲ್ಡ್, ಇಟ್ ಇಸ್ ಎಕ್ಸಾಲ್ಟೆಡ್ ಇಮಿಟೇಷನ್ ಅಂತ. ಸುಮ್ಮನೆ ಅನುಕರಣ ಮಾಡಿದ್ರೆ ಎಷ್ಟು ಬರೀ ನಗು ಬರ್ತದೆ. ಅನುಕೀರ್ತನ ಅಂದರೆ ವಿವರಗಳಿಗೂ ತೆರೆದುಕೊಂಡು ಹೋಗಬೇಕಾಗುತ್ತದೆ ಅಂತ. ನಮ್ಮ ಕ್ಲಾಸಿಕಲ್ ಆರ್ಟ್ಸ್ ಅಂತೀವಲ್ಲ, ಅಭಿಜಾತ ಕಲೆಗಳನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತದೆ ಈ ಅನುಕೀರ್ತನ ಅನುಕರಣಗಳ ವ್ಯತ್ಯಾಸ ಏನು ಅಂತ. ಡಿಟ್ಟೋ ಅವರು ಹೇಳದಂತೆ ನಾವು ಹೇಳಿಬಿಟ್ರೆ ತುಂಬ ಚೆನ್ನಾಗಿತ್ತು ಅಂತ, ಸಿನಿಮಾ ಹಾಡನ್ನು ಯಥಾವತ್ತಾಗಿ ಹಾಡಿಬಿಟ್ರೆ ಚೆನ್ನಾಗಿತ್ತು ಅಂತ. ಆದರೆ ಒಂದು ತ್ಯಾಗರಾಜರ ಕೃತಿಯನ್ನು ಅಥವಾ ಒಂದು ಬಂದಿಶ್ ಹಿಂದೂಸ್ತಾನಿಯ ಸಂಗೀತದ ಒಂದು ಗೇಯ ಪ್ರಬಂಧವನ್ನು ಹಾಡುವಾಗ ನೀನು ಎಷ್ಟೆಷ್ಟು ಸ್ವೋಪಜ್ಞವಾಗಿ ಹಾಡ್ತೀಯ ಅಂತ, ಆ ಸ್ವೋಪಜ್ಞತೆಯೇ ಅನುಕೀರ್ತನ. ಸಮಥಿಂಗ್ ವ್ಯಾಲ್ಯೂಬಲ್ ಫ್ರಮ್ ಮೈ ಸೈಡ್, ಇಂಟ್ಯಾಂಜಿಬಲ್ ವಿಚ್ ಈಸ್ ಆ್ಯಡೆಡ್ ಟು ಇಟ್. ಅದು ತುಂಬ ತುಂಬ ದೊಡ್ಡದಾದದ್ದು. ನೆನ್ನೆ ಹೇಳೋದಕ್ಕಿಂತ ಇವತ್ತು ಭಿನ್ನವಾಗಿತ್ತು. ನಮ್ಮ ಯಕ್ಷಗಾನದ ತಾಳಮದ್ದಳೆಗಳಲ್ಲೂ ಅಷ್ಟೇ, ನೆನ್ನೆ ಹೇಳಿದ ಅರ್ಥನೇ ಇವತ್ತು ಹೇಳ್ತಾರೆ ಅಂದರೆ ರೆಕಾರ್ಡಿಸಿ ಸಾಕು, ಇನ್ಯಾತಕ್ಕೆ ಇವ್ರಿಗೆ ಬಂದು ಕೇಳೋದು ಅಂತ. ಇಂದು ಹೊಸತು ಹೊಳೆಯಬೇಕು ಅಂತ. ಆ ಪ್ರತಿಭಾ ವ್ಯಾಪಾರ ಇದ್ದಾಗ ಅನುಕೀರ್ತನ ಆಗುತ್ತದೆ. ಪ್ರತಿಭೆ ಇಲ್ಲದೆ ಬರೀ ಪರಿಶ್ರಮ ಮಾತ್ರ ಇದ್ದಾಗ ಅನುಕರಣ ಆಗುತ್ತದೆ ಅಂತ. ಅನುಕರಣದಲ್ಲಿ ಒಂದು ಮಟ್ಟದ ಸ್ವಾರಸ್ಯ ಇದೆ, ಇಲ್ಲ ಅಂತ ಇಲ್ಲ.
ಧನಂಜಯ ಅದನ್ನು ಅನುಸರಿಸಿಕೊಂಡು ಇನ್ನೂ ಅನೇಕರು ಕೃತಾನುಕರಣಂ ನಾಟ್ಯಂ ಅಂತೆಲ್ಲ ಹೇಳಿದ್ದಾರೆ, ಅನುಕರಣ ಅಂತ. ಆದರೆ ಅನುಕೀರ್ತನ ತುಂಬ ದೊಡ್ಡದಾದದ್ದು, ಇದನ್ನು ವ್ಯವಸಾಯಾತ್ಮಕವಾದದ್ದು, ಅಂದರೆ ಅಲ್ಲಿ ಮುಳುಗಿ ಇನ್ನು ಹೆಚ್ಚಿನ ದುಡಿಮೆ ಮಾಡತಕ್ಕಂಥದ್ದು ಅನ್ನುವ ಭಾವವನ್ನು ಅದು ತೆಗೆದುಕೊಳ್ತಾರೆ. ಆಮೇಲೆ ನಾಟ್ಯದಲ್ಲಿ 4 ವೇದಗಳ ಪ್ರಸ್ತಾವ ಎಲ್ಲ ಇದೆ ಅನ್ನುವಾಗ ಹೇಗೆ ವೇದಗಳ ಮೂಲ ಸ್ವರೂಪದಲ್ಲಿ ನಾಟ್ಯಾಯಮಾನತ್ವ ಉಂಟು ಅನ್ನೋದನ್ನೆಲ್ಲ ತೋರ್ಪಡಿಸ್ತಾರೆ. ಮೊದಲನೇ ಅಧ್ಯಾಯದಲ್ಲಿ ನಾಟ್ಯಶಾಸ್ತ್ರದಲ್ಲಿ ಕಲಾವಿದರ ಸ್ವಾತಂತ್ರ್ಯದ ಬಗ್ಗೆ ಬಂದರೆ, ಕಟ್ಟ ಕಡೆಯಲ್ಲಿ ನಾಟ್ಯಾವತರಣ ಅಧ್ಯಾಯದಲ್ಲಿ ಕಲಾವಿದರ ಬಾಧ್ಯತೆಯನ್ನು ಕೂಡ ಹೇಳುವುದಾಗುತ್ತದೆ. ಈ ಮಧ್ಯದಲ್ಲಿ ಮಿಕ್ಕೆಲ್ಲ ಅಧ್ಯಾಯಗಳು ಉಂಟು. ಅಭಿನವಗುಪ್ತರ ಪಾಂಡಿತ್ಯ ಅಲ್ಲಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ಸಂಗೀತಕ್ಕೆ ಬಂದಾಗ ತುಂಬ ಚೆನ್ನಾಗಿ ಸಂಗೀತದ ಸೂಕ್ಷ್ಮಗಳು ಅವರು ತಿಳಿದಿರೋದು ಗೊತ್ತಾಗುತ್ತದೆ. ಅಲ್ಲಿ ವಾದ್ಯಗಳಿಗೆ ಬಂದಾಗ ಅದು ತತವಾದ್ಯ ಅಂತ ತಂತ್ರಿ ವಾದ್ಯಗಳು ಯಾವುದಿವೆ, ವೀಣಾದಿಗಳು, ಅವುಗಳ ಬಗೆಗೆ ಇರಬಹುದು, ಸುಶಿರವಾದ್ಯ, ಕೊಳಲು ಮೊದಲಾದವುಗಳು, ಅವನದ್ಧವಾದ್ಯ, ಮೃದಂಗ, ಪಣವ, ಭಾಂಡವಾದ್ಯ ಇತ್ಯಾದಿಗಳಿರ್ಬೋದು. ಅವುಗಳಲ್ಲೆಲ್ಲ ಎಷ್ಟು ತಿಳುವಳಿಕೆ ಇತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಇನ್ನು ತಾಂಡವ ಲಕ್ಷಣಾಧ್ಯಾಯದಲ್ಲಿ ನೋಡಿದಾಗ ಒಂದೊಂದು ಕರ್ಣಕ್ಕೂ ಎಷ್ಟು ಸೂಕ್ಷ್ಮವಾಗಿದೆ ಅದರ ಚಲನವಲನ, ಲಾಲಿತ್ಯ, ಸೌಷ್ಠವ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತದೆ. ನಾಟ್ಯಶಾಸ್ತ್ರದಲ್ಲಿ ಭರತ ಬರೆದ ಕರ್ಣಗಳಿಗೆ 3 ಅಂಶ ಇರಬೇಕು ಅಂತ ಆತನೇ ನಿಯಮ ಮಾಡಿದ್ದಾನೆ. ಚಾರಿ, ನೃತಹಸ್ತ ಮತ್ತು ಸ್ಥಾನಕ 3 ಇರಬೇಕು ಅಂತ. ಸ್ಥಾನಕ ಅಂದರೆ ನಿಲುಗಡೆ, ಚಾರಿ ಅಂದರೆ ಸೊಂಟದಿಂದ ಕೆಳಗಿನ ಶರೀರದ ಮುಖ್ಯವಾಗಿ ಕಾಲುಗಳ ಚಲನೆ, ನೃತಹಸ್ತ ಅಂದರೆ ಸೊಂಟದಿಂದ ಮೇಲಿನ ಭಾಗ ವಿಶೇಷವಾಗಿ ಕೈಗಳ ಚಲನೆ ಅಂತ. ಕೈ ಕಾಲುಗಳಿಗಿರುವಷ್ಟು ವ್ಯಾಪಕವಾದ ಚಲನೆ ಇನ್ನು ತಲೆಯೂ ಸೇರಿದಂತೆ ಮಿಕ್ಕ ಅಂಗಗಳಿಗೆ ಇಲ್ಲ. ಹೀಗಾಗಿ ನೃತಹಸ್ತ ಅನ್ನೋದು ಪ್ರಧಾನವಾಗಿ ಕೈಗಳಿಗೆ, ಚಾರಿ ಅನ್ನೋದು ಕಾಲುಗಳಿಗೆ ಸಂಬಂಧಪಟ್ಟದ್ದು. ಈ ಚಲನೆ ನಮಗೆ ಒಂದಿಷ್ಟು ಗುರುತಿಗೆ ಬರೋದು ನಿಲುಗಡೆ ಇದ್ದಾಗ. ಪಾಸ್ ಇಲ್ಲದೆ ಪಟಪಟ ಪಟಪಟ ಓದ್ತಾ ಹೋದರೆ ನಮಗೆ ಯಾವ ಭಾಷೆಯೂ ಅರ್ಥವಾಗೋದಿಲ್ಲ. ಅಂದರೆ ಪಂಕ್ಚುಯೇಷನ್ಸ್ ತರಹ ಸ್ಥಾನಕಗಳು, ಭಾಷೆಯ ಪಂಕ್ಚುಯೇಷನ್ಸ್ ಅಂತೀವಲ್ಲ, ಆ ರೀತಿಯಾಗಿ ಈ 3 ಸೇರಿಸಿಕೊಂಡು ಕರ್ಣ ಅಂತಂದರು. ಆದರೆ ಭರತನ ನಾಟ್ಯಶಾಸ್ತ್ರದಲ್ಲಿ ಕೆಲವು ಕರ್ಣಗಳಿಗೆ ಚಾರಿ ಇದ್ದರೆ, ಇನ್ನು ಕೆಲವಕ್ಕೆ ಸ್ಥಾನಕ ಇಲ್ಲ, ಮತ್ತು ಕೆಲವಕ್ಕೆ ನೃತ್ಯಹಸ್ತ ಇಲ್ಲ, ಇನ್ನು ಕೆಲವಕ್ಕೆ ನೃತ್ಯಹಸ್ತ ಸ್ಥಾನಕ ಎರಡೂ ಇರಲ್ಲ, ಬರೀ ಚಾರಿ ಮಾತ್ರ ಇರುತ್ತೆ. ಹೀಗೆಲ್ಲ ಇದ್ದಾಗ ಅಭಿನವಗುಪ್ತರು ಅದಕ್ಕೆ ಏನಿದ್ದರೆ ಸರಿಯಾಗುತ್ತದೆ, ಹೇಗೆ ಅಂತ ಅನ್ನೋದನ್ನು ಹೊಂದಿಸಿ ತೋರ್ಪಡಿಸ್ತಾರೆ. ಮತ್ತು ಅವುಗಳು ಎಲ್ಲೆಲ್ಲಿ ಅಭಿನಯಿಸಬೇಕು ಅನ್ನುವ ವಿನಿಯೋಗವನ್ನು ಕೊಡ್ತಾ ಬರ್ತಾರೆ. ಬಹಳ ದೊಡ್ಡದಾದದ್ದು. ಅದೇ ರೀತಿಯಲ್ಲಿ ಅವರು ಮುಂದೆ ಲಕ್ಷಣ ಅನ್ನುವ ಒಂದು ಕಾನ್ಸೆಪ್ಟ್ ಬರ್ತದೆ. 36 ಅಂಶಗಳಿವೆ ಲಕ್ಷಣ ಅನ್ನುವುದು. ಅದು ಪ್ರಾಚೀನವಾದ ಸಾಹಿತ್ಯ ತತ್ವ ಮಾತ್ರಕ್ಕೆ ಅಂತ ಹೇಳ್ಬೋದು. ಆ 36 ಲಕ್ಷಣಗಳ ವಿವರಗಳನ್ನು ಬಹಳ ಚೆನ್ನಾಗಿ ಕೊಡ್ತಾರೆ. ಅದನ್ನು ಕುರಿತು ತುಂಬ ಸಂಶೋಧನೆಯನ್ನು ವಿದ್ವಾಂಸರು ಮಾಡಿದ್ದಾರೆ. ತುಂಬ ಸಮರ್ಥವಾದ ಸಮಾಧಾನಕರವಾದದ್ದು ಅಂತಂದರೆ ಡಾಕ್ಟರ್ ವಿ ರಾಘವನ್ ಅವರ ಬರವಣಿಗೆ ಅಂತ ಹೇಳ್ಬೋದು. ಸಮ್ ಕಾನ್ಸೆಪ್ಟ್ಸ್ ಇನ್ ಅಲಂಕಾರ ಶಾಸ್ತ್ರದಲ್ಲಿ ಅವರು ತಂದು ಕೊಡ್ತಾರೆ. ಆ ಪ್ರಕಾರವಾಗಿ ಲಕ್ಷಣವನ್ನು ಕುರಿತು ಬೇರೆ ಬೇರೆ ಮತಗಳನ್ನು ಅಭಿನವಗುಪ್ತ ಹೇಳ್ತಾನೆ. ಸುಮಾರು ಒಂದು 8-10 ಬಗೆಯ ಮತಗಳನ್ನು ಅವನು ಹೇಳ್ತಾನೆ. ಆ ಮೂಲಕವಾಗಿ ಕಾವ್ಯವಾಗಲಿ, ಅಂದರೆ ದೃಶ್ಯಕಾವ್ಯವಾಗಲಿ, ಶ್ರವ್ಯಕಾವ್ಯ, ನಾಟಕವಾಗಲಿ, ಅವುಗಳಿಗೆ ಬೇಕಾಗಿರುವಂತಹ ಮಾತಿನ ಸೊಗಸನ್ನು ತಂದುಕೊಡುವ ಅನೇಕ ಸಂಗತಿಗಳು ಈ ಲಕ್ಷಣದಲ್ಲಿ ಅಡಗಿವೆ ಅಂತ. ಕವೇರ್ ಅಭಿಪ್ರಾಯ ವಿಶೇಷೋ ಲಕ್ಷಣಂ ಯದಭಿಧಾ ವ್ಯಾಪಾರೋಪಕ್ರಾಂತ ಉದ್ಯಾನಾದಯೋ ಅರ್ಥಾಃ ತತ್ರ ಸವಿಶೇಷಂ ವಿಭಾವಾದಿರೂಪಂ ಪ್ರತಿಪದ್ಯಂತೆ ತಾನಿ ಲಕ್ಷಣಾನೀತಿ ಸಾಮಾನ್ಯ ಲಕ್ಷಣಂ ಅತಯೇವ ಕಾವ್ಯೇ ಸಮ್ಯಕ್ ಪ್ರಯೋಜಾನೀತಿ ವಿಷಯ ತೇಷಾಂ ಮುಕ್ತಃ ಅಂತೆಲ್ಲ ಹೇಳ್ತಾರೆ. ಅಂದರೆ ಮಾತನ್ನೇ ಬೇರೆ ಬೇರೆ ರೀತಿಯಲ್ಲಿ ಸೊಗಸಾಗಿ ಬಳಸ್ತಕ್ಕಂಥದ್ದು ಅಭಿಧಾ ವ್ಯಾಪಾರೋಪಕ್ರಾಂತ. ಇದು ವಕ್ರೋಕ್ತಿ ಅಂತ ಕುಂತಕಾಯನ್ನು ಹೇಳ್ತಾರೆ. ವಿಚಿತ್ರೈವ ಅಭಿಧ ಅದಕ್ಕೆ ಬರತಕ್ಕಂಥದ್ದು. ಲಕ್ಷಣಾನಿ ಅಲಂಕಾರಾನಪಿ ಚಿತ್ರಯಂತಿ ನನ್ವೇವಂ ಸರ್ವತ್ರ ಲಕ್ಷಣಯೋಗ ಕಹ ಆಕ್ಷೇಪಾರ್ಥ ಪ್ರೇಮೇವ ಯಸ್ಮಾಕಂ ಅದಹ ಅಂತ ಹೀಗೆಲ್ಲ ಹೇಳುವ ಮೂಲಕ ಮುಂದೆ ಭಾಮಹ, ದಂಡಿ, ವಾಮನ, ಉದ್ಭಟ, ರುದ್ರಟ ಇತ್ಯಾದಿಗಳು ಏನೆಲ್ಲ ಕೆಲಸ ಮಾಡಿದ್ರು ಅವರಿಗೆ ಬೇಕಾದ ಮೂಲ ಸಾಮಗ್ರಿ ಈ ಲಕ್ಷಣ ಅನ್ನುವ ಅಂಶದಲ್ಲಿ ಉಂಟು ಅಂತ ತೋರ್ಪಡಿಸ್ತಾರೆ. ಇಲ್ಲಿ ನಾಟ್ಯಶಾಸ್ತ್ರವು ಕಾವ್ಯಶಾಸ್ತ್ರವೂ ಹೌದು ಅಂತನ್ನುವ ಬುನಾದಿ ನಮಗೆ ಸಿಗುತ್ತದೆ. ಅದೇ ರೀತಿ ವೃತ್ತಿಗಳನ್ನು ಕುರಿತು ಹೇಳುವಲ್ಲಿಯೂ ತುಂಬ ಸ್ವೋಪಜ್ಞತೆಯನ್ನು ತೋರ್ಪಡಿಸ್ತಾರೆ. ಕೈಶಿಕಿ, ಭಾರತಿ, ಆರಭಟಿ, ಸಾತ್ವತಿ ಅಂತಕ್ಕಂಥ 4 ವೃತ್ತಿಗಳು ಹೇಗೆ ಬಂದವು,
ಅವು ಹೇಗೆ ಇಡೀ ಕಲೆಯನ್ನು ವ್ಯಾಪಿಸಿಕೊಂಡಿವೆ ಅಂತಕ್ಕಂಥದ್ದು ಹೇಳ್ತಾರೆ. ಒಂದೊಂದು ಸಣ್ಣ ಸಣ್ಣ ಅಂಶಗಳು ಅವರು ಯಾವ್ಯಾವ ರೀತಿ ಹೇಳ್ತಾರೆ ಅನ್ನೋದಕ್ಕೆ ನೋಡಿ. ಛಂದಸ್ಸುಗಳ ಬಗ್ಗೆ ನಾಟ್ಯಶಾಸ್ತ್ರ ಬರೆದಿದೆ, 2 ಅಧ್ಯಾಯಗಳಲ್ಲಿದೆ. ಆ ಛಂದಸ್ಸಿನ ಕುರಿತು ಹೇಳ್ತಾ ಕೆಲವು ಛಂದಸ್ಸುಗಳನ್ನು ಹಾಡಬೇಕು, ಇನ್ನು ಕೆಲವನ್ನ ಪಠಿಸಬೇಕು ಅಂತ. ಪಾಠ್ಯ ರೆಸಿಟೇಷನ್ ಅಂದರೆ ಕೆಲವು ಹಾಡಿದ್ರೆ ಚೆನ್ನಾಗೋಲ್ಲ ಅಂತ. ಈ ಮಟ್ಟದ ಸೂಕ್ಷ್ಮತೆಯಿಂದ ಅಭಿನವ್ ಗುಪ್ತರು ನೋಡ್ತಾರೆ. ಉದಾಹರಣೆಗೆ ಶ್ರದ್ಧರಾ ಛಂದಸ್ಸನ್ನು ಹಾಡಬಾರದು, ಅದನ್ನು ಪಾಠ್ಯವೇ ಮಾಡಬೇಕು ಅಂತಂತಾರೆ. ಅವರ ಸೂಕ್ಷ್ಮತೆ ನಮಗೆ ಗೊತ್ತಾಗುತ್ತದೆ. ಅದೇ ರೀತಿ ಒಂದು ದೃಶ್ಯಕಾವ್ಯವನ್ನು ಬರೆದರೆ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಸಂಯೋಜನೆ ಮಾಡಬೇಕಾಗುತ್ತದೆ. ಅಂದರೆ ಒಂದು ಕಥೆ ಇದೆ ಅಂದರೆ ಆ ಕಥೆಯ ಹಂತಗಳು ಅಂತ ಇರುತ್ತವೆ. ಒಂದು ಪಾತ್ರ ಇದ್ದರೆ ಪಾತ್ರದ ಬೆಳವಣಿಗೆ ಅಂತ ಇರ್ತದೆ. ಒಂದು ನಾಟಕ ಅಂತಂದರೆ ನಾಟಕದಲ್ಲಿ ಒಂದು ಬೆಳವಣಿಗೆ ಇರ್ತದೆ. ನಾಟಕದ ಬೆಳವಣಿಗೆ, ನಾಟಕದ ಕಥೆಯ ಬೆಳವಣಿಗೆ, ನಾಟಕದ ಪಾತ್ರಗಳ ಬೆಳವಣಿಗೆ, ಹೀಗೆ 3 ಅಂಶ. ಮೊದಲಿಗೆ ನಾಟಕದ ಬೆಳವಣಿಗೆಗೆ ಸಂಧ್ಯಂಗಗಳು, ಮತ್ತು ಕಥೆಯ ಬೆಳವಣಿಗೆಗೆ ಅರ್ಥ ಪ್ರಕೃತಿಗಳು ಅಂತ, ಮತ್ತು ಪಾತ್ರದ ಬೆಳವಣಿಗೆ ಅವಸ್ಥೆಗಳು ಅಂತ, ಹೀಗೆ ಇಷ್ಟು 3 ಉಂಟು. ಈ 3 ಕೂಡ ಚೆನ್ನಾಗಿ ಬಳಸ್ಕೊಳ್ಬೇಕು. ಆಗ ಬಳಸ್ಕೊಳ್ಳುವಾಗ ಲೆಕ್ಕಕ್ಕೆ ಅಂತ ಎಲ್ಲವನ್ನೂ ತೆಗೆದುಕೊಳ್ಳಬಾರದು. ನಮ್ಮಲ್ಲಿ ಏನಾಗ್ಬಿಡ್ತದೆ, ಹೇಳಿದ್ದಾರೆ ಅಂದರೆ ಚತು ತಪ್ಪದೆ ಅಷ್ಟನ್ನು ಮಾಡಿಬಿಡ್ತಾರೆ. ಶಾಸ್ತ್ರಪೂರ್ಣ ಮಾತ್ರಕ್ಕಾಗಿ ಅವೆಲ್ಲವನ್ನೂ ತರಬೇಕಾಗಿಲ್ಲ ಅಂತ ಆನಂದವರ್ಧನನೇ ಹೇಳ್ತಾನೆ ಆ ಮಾತನ್ನು. ಅಭಿನವ್ ಗುಪ್ತರು ಅದನ್ನು ಗಮನಿಸಿಕೊಂಡು ವಿವರಣೆಯನ್ನು ಕೊಡ್ತಾರೆ. ಕೇವಲಂ ಶಾಸ್ತ್ರಾರ್ಥ ಸಿದ್ಧಿ ಸಂಪಾದನೇಚ್ಛೆಯ ನ ಸಂಧಿ ಸಂಧ್ಯಂಗ ಘಟನಂ ರಸಬಂಧವ್ಯಪೇಕ್ಷೆಯ ಭವೇತ್ ಅನ್ನುವ ಮಾತನ್ನು ಹೇಳ್ತಾರೆ. ಹಾಗೆ ಈ ಆಧುನಿಕ ಕಾಲದಲ್ಲಿ ನಾವು ಡಾನ್ಸ್ ಅಂತ ನೋಡ್ತೀವಿ, ನೃತ್ಯ ಅಂತ ನೋಡ್ತೀವಲ್ಲ, ಅದರ ಮೂಲ ನಾಟ್ಯಶಾಸ್ತ್ರದ ನಾಟ್ಯದಲ್ಲಿಯೇ ಇದೆ. ಅದು ಹೇಗೆ ಅನ್ನೋದನ್ನು ತೆಗೆದುಕೊಂಡು ದಶರೂಪಕಗಳಲ್ಲಿ ಒಂದಾದ ಬಾಣ ಅಂದರೆ 1 ಪರ್ಸನ್ ಆ್ಯಕ್ಟಿಂಗ್, 1 ಪರ್ಸನ್ ಪರ್ಫಾರ್ಮಿಂಗ್, ಸೋಲೋ ಅಂತ ಹೇಳ್ತಾರೆ. ಅಲ್ಲಿ ಏಕವ್ಯಕ್ತಿ ಅಭಿನಯದಲ್ಲಿ ಲಾಸ್ಯಾಂಗಗಳು ಅಂತ ಬರುತ್ತವೆ. 10 ಅಥವಾ 11, ಕೆಲವು ಕಡೆ 13 ಅಂತಲೂ ಬರುತ್ತದೆ. ಅವುಗಳನ್ನು ವಿವರಿಸ್ತಾರೆ. ಅದನ್ನು ಮಾಡ್ತಾ ಅವ್ರು ಹೇಳ್ತಾರೆ, ಚಿತ್ತವೃತ್ತಿ ಅಂಶಗತಃ, ವಿಭಾವಾದ್ಯಂಶಗತಃ, ಉಪರಂಜಕ ಭಾವಗತಃ ಅಂತ 3 ರೀತಿಯಾಗಿ ಉಂಟು ಅಂತ. ಅಂದರೆ ಕೆಲವು ನೇರವಾಗಿ ಅಂತರಂಗದ ಭಾವಗಳಿಗೆ ಸಂಬಂಧಪಟ್ಟದ್ದು, ಇನ್ನು ಕೆಲವು ಬಹಿರಂಗದಲ್ಲಿ ಆ ಭಾವಗಳಿಗೆ ಬೇಕಾದ ಚೋದಕಗಳಿಗೆ ಸಂಬಂಧಪಟ್ಟದ್ದು, ಮತ್ತು ಈ 2ಕ್ಕೂ ಮಧ್ಯೆ ಬರತಕ್ಕಂಥ ಮಸಾಲೆ ಅಂತೀವಲ್ಲ, ವ್ಯಂಜಕ ಸಾಮಗ್ರಿಗಳಿಗೆ ಸಂಬಂಧಪಟ್ಟದ್ದು ಅಂತ. ಹೀಗೆ 3 ತರಹ ಉಂಟು. ಅದರಿಂದ ಹೇಗೆ ಒಂದು ಸೋಲೋ ಪರ್ಫಾರ್ಮೆನ್ಸ್ ಆಗಲು ಸಾಧ್ಯ ಅಂತ. ಆಮೇಲೆ ತಮ್ಮ ಕಾಲದಲ್ಲಿದ್ದಂಥ ನೃತ್ಯ ನಾಟ್ಯದ ಪ್ರಭೇದಗಳನ್ನೆಲ್ಲ ಸೇರಿಸ್ತಾರೆ. ಭರತ ಬರೆದಾಗ ಮುಂದಷ್ಟು ಬೆಳವಣಿಗೆ ಇತ್ತು. ಭರತ ಬರೆದು ಎಷ್ಟೋ 1000 ವರ್ಷ ಆದಮೇಲೆ ಅಭಿನವ್ ಗುಪ್ತ ಬಂದಿದ್ದು. ಆಗ ಅವರು ಸೇರಿಸಿ ಅಪ್ಡೇಟ್ ಮಾಡಿಕೊಡ್ತಾರೆ. ಉಪರೂಪಕಗಳನ್ನೆಲ್ಲ ಅಲ್ಲಿಯೇ ಬರ್ತಕ್ಕಂಥದ್ದಾಗಿದೆ. ಹೀಗೆ ಈ ಎಲ್ಲ ವಿಷಯಗಳನ್ನು ಸೇರಿಸ್ತಾರೆ. ಆಮೇಲೆ ಅವರು ಮತ್ತೂ ಒಂದು ಸ್ವಾರಸ್ಯವನ್ನು ಮಾಡ್ತಾರೆ. ಅದು ಯಾವುದು ಅಂದರೆ ವಾಕ್ಯಾರ್ಥ ಮತ್ತು ಪದಾರ್ಥ ಅಂತ 2 ಬಗೆಯ ಅಭಿನಯ ಉಂಟು. ಅದನ್ನು ಕುರಿತು ಹೇಳ್ತಾರೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಈಗ ಒಂದು ಸಾಹಿತ್ಯ ಇದ್ದರೆ ಆ ಸಾಹಿತ್ಯವನ್ನು ಆಂಗಿಕದಲ್ಲಿ ಅಂದರೆ ನೃತ್ಯದ ಚಲನೆಯ ಭಾಷೆಯಲ್ಲಿ ಅನುವಾದ ಮಾಡಿದ್ರೆ ಅದು ಪದಾರ್ಥಾಭಿನಯ. ಕೃಷ್ಣ ನೀ ಬೇಗನೆ ಬಾರೋ ಅಂತಿದ್ರೆ, ಕೃಷ್ಣ ಅಂದರೆ ಕೃಷ್ಣ ಕೈಯಲ್ಲಿ ಕೊಳಲಿಟ್ಕೊಂಡಿರುವಂತೆ 2 ಮೃಗಶೀರ್ಷ ಹಸ್ತ ಮಾಡೋದು ಕೃಷ್ಣ ಅಂತ. ಅಥವಾ ಒಂದು ಮಯೂರ ಹಸ್ತ ಮಾಡಿಬಿಟ್ಟು ತಲೆಯಲ್ಲಿ ಇಟ್ಕೊಂಡಿದ್ದಾನೆ ಮಯೂರ ಪಿಂಚವನ್ನು ಅಂತ ಕೃಷ್ಣ. ನೀ ಅಂತ ಅವನ್ನ ಸೂಚಿ ಹಸ್ತದಿಂದ ನೀ ಅಂತ ತೋರಿಸಿ, ಬೇಗನೆ ಅಂತ ಹೇಳ್ಬಿಟ್ಟು ಬೇಗ ಅಂತ ಒಂದು ಚಿಟಿಕೆ ಹೊಡೆದ್ಬಿಟ್ಟು ಬೇಗ ಬಾ ಅಥವಾ ಚಪ್ಪಾಳೆ ತಟ್ಬಿಟ್ಟು ಬೇಗ ಬಾ ಅಂತ ಅನ್ನೋದು. ಇಷ್ಟು ಮಾಡಿದ್ರೆ ಇದು ಪದಾರ್ಥಾಭಿನಯ. ಅಂದರೆ ಲಿಟ್ರಲ್ ಟ್ರಾನ್ಸ್ಲೇಷನ್ ಇವಾಗೆಲ್ಲ ಮಷಿನ್ ಟ್ರಾನ್ಸ್ಲೇಷನ್ ಅಂತ ಮಾಡ್ತಾರಲ್ಲ. ನೀವು ಒಂದು ಸರ್ತಿ ಇಂಟರ್ನೆಟ್ಟಿಗೆ ಹೋಗ್ಬಿಟ್ಟಿರೋ ಕಂಪ್ಯೂಟರ್ ಮೇಲೆ ಮೆಷಿನ್ ಟ್ರಾನ್ಸ್ಲೇಷನ್ ಮಾಡಿ ಮನುಷ್ಯ ಮಾತ್ರಗೆ ಅರ್ಥ ಆಗೋಲ್ಲ, ಅಷ್ಟು ಘೋರವಾಗಿರುತ್ತದೆ. ಡೋಂಟ್ ಪಾಸ್ ಯೂರಿನ್ ಹಿಯರ್ ಅಂದರೆ ಇಲ್ಲಿ ಮೂತ್ರವು ತೆರ್ಗಡೆ ಆಗುವುದಿಲ್ಲ ಅಂತ ಪತ್ರಿಕೆಯಲ್ಲೆಲ್ಲ ಕೂಡ ಬಂದಿತ್ತು. ಆ ರೀತಿಯಾಗಿ ಆಗುತ್ತದೆ. ಹಾಗಲ್ಲದೆ ವಾಕ್ಯಾರ್ಥಾಭಿನಯ ಅಂತ ಇದೆ. ಅದರ ಇಡೀ ಅರ್ಥವನ್ನು ಅಂತರಂಗದಲ್ಲಿ ಇಟ್ಟುಕೊಂಡು ಅದನ್ನು ವಿಶದೀಕರಣ ಮಾಡ್ತಕ್ಕಂಥದ್ದು. ಕೃಷ್ಣ ನೀ ಬೇಗನೆ ಬಾರೋ ಹಾಡ್ಕೊಂಡು ಹೋಗ್ತಾ ಇರ್ತಾರೆ ಯಮುನಾ ಕಲ್ಯಾಣಿ ರಾಗದಲ್ಲಿ. ಕೃಷ್ಣ ನೀ ಬೇಗನೆ ಬಾರೋ ಅಂತ ಯಶೋದೆ ಹೇಳಬೇಕು ಅಂತಂದರೆ
ಅವನು ಕಾಣಿಸ್ತಾ ಇಲ್ಲ, ಎಲ್ಲೋ ಅಡಗಿದ್ದಾನೆ ಅಂತ ಅರ್ಥ. ಅಥವಾ ಎಲ್ಲೋ ಮೈ ಸೆಟಿಸ್ಕೊಂಡು ಮನಸ್ಸು ಸೆಟಿಸ್ಕೊಂಡು ಕೂತಿದ್ದಾನೆ ಅಂತ. ಮೊದಲು ಎಲ್ಲಿದ್ದಾನೆ ಅಂತ ಹುಡುಕಬೇಕು. ಹಾಗಾಗಿ ಮೊದಲು ಕೃಷ್ಣ ಎಲ್ಲಿದ್ದಾನೆ ಅಂತ ಹಂಸಪಕ್ಷಾಸ್ತ ಮಾಡಿಕೊಂಡು ಹಣೆ ಮೇಲೆ ಕೈ ಇಟ್ಕೊಂಡು ವಲಭಿ ಅಂತ ಕರೀತಾರೆ. ಸೂರಿದ್ದಂತೆ ಕಣ್ಣು ಅನ್ನುವ ಕಿಟಕಿಗಳ ಮೇಲೆ ಚಜ್ಜ ಇಟ್ಕೊಂಡಂತೆ ಕೈಯನ್ನು ಇಟ್ಟುಕೊಂಡು ಎಲ್ಲಿದ್ದಾನೆ ಕೃಷ್ಣ ಅಂತ ಅಲ್ಲಿ ಇಲ್ಲಿ ಎಲ್ಲ ಕಡೆ ರಂಗದ ಕಡೆಗೆ ನೋಡಬೇಕು. ಆಮೇಲೆ ಒಂದು ಕಡೆ ಆ ಮೂಲೆಯಲ್ಲಿದ್ದಾನೆ ಅನ್ನುವಾಗ ಅಷ್ಟು ಕಣ್ಣು ಅಲ್ಲಿ ಅರೆಸ್ಟ್ ಆಗಬೇಕು. ಕೃಷ್ಣ ಅಂತ ಅರಳಬೇಕು. ಯಾಕೋ ಏನೋ ಅವನು ಮನಸ್ಸು ಬಿಗಿ ಮಾಡಿಕೊಂಡು ಕೂತಿದ್ದಾನಲ್ಲ, ಮುಖ ಊದಿಸ್ಕೊಂಡು ಕೂತಿದ್ದಾನಲ್ಲ ಅನ್ನೋವಾಗ ಒಂದು ಕಳವಳ, ಕಾತರ ಬೇಕು. ಹುಡುಗ ಬೆಳಗ್ಗೆ ಬೆಣ್ಣೆ ಮುದ್ದೆ ಕೇಳಿದ್ರು ಕೊಡಲಿಲ್ಲ ಅದಕ್ಕೆ ಅಂತ ಅನ್ನುವಾಗ ಒಂದು ನಗು ಕೂಡ ಬರಬೇಕು. ಆಮೇಲೆ ಪರವಾಗಿಲ್ಲ ನಾನು ಕೊಡ್ತೀನಿ ಅಂತಲೂ ಒಂದು ಅನುನಯದ ಮುಖ ಬರಬೇಕು. ಮತ್ತೆ ಬೇಗನೆ ಬಾರು ಅಂತ ತಾಯಿ ಹೇಳ್ತಾ ದೂರದಲ್ಲಿ ನಿಂತ್ಕೊಂಡು ಬಾ ಅಂತ ಕಮ್ಯಾಂಡ್ಸ್ ಕೊಡಲ್ಲ, ತಾನೇ ಬೇಗನೆ ಹೋಗ್ತಾಳೆ. ಅವನ ಹತ್ರಕ್ಕೆ ತಾನು ಹೋಗ್ತಾಳೆ, ಬೇಗನೆ ಬಾರು ಅಂತ ಹೇಳೋದಲ್ಲ, ತಾನು ಬೇಗನೆ ಹೋಗ್ತಾಳೆ. ಎರಡೂ ಕೈಯನ್ನು ಚಾಚಿಕೊಂಡು ಹೋಗ್ತಾಳೆ, ಓಡ್ ಹೋಗ್ತಾಳೆ. ಅವನು ಸಿಗೋದಿಲ್ಲ, ಇನ್ನೊಂದು ಕಡೆಗೆ ಓಡೋಗ್ತಾನೆ. ಅಯ್ಯೋ ಹೋದಿಯಲ್ಲ ಅಂತ ಒಂದು ಹುಸಿ ಮನಸ್ಸು, ಮತ್ತೆ ಬಳಲಿಕೆ ಆಯಿತು ಅನ್ನುವ ಒಂದು ಬಿಂಕ, ಒಂದು ಅಸಹಾಯಕತೆಯನ್ನು ತಾಯಿ ಅಭಿನಯಿಸಬೇಕು. ಆಗ ಮತ್ತೊಂದು ಕಡೆಗೆ ಹೋಗ್ತಾನೆ, ಆಟ ಅನ್ನೋ ಥರ. ಕೋಪ ಹೋಗಿ ಈಗ ಸ್ವಲ್ಪ ಹಾಸ್ಯ ಬಂತು, ಇನ್ನು ಬೇಗ ರಿಪೇರಿ ಮಾಡ್ಬೋದು, ಗೆದ್ದೇ ನಾನು ಅಂತನೋ ಒಂದು ಭರವಸೆಯ ಧೈರ್ಯ ತಾಯಿಯ ಮುಖದಲ್ಲಿ ಬರಬೇಕು. ಹಾಗೆ ಮಾಡ್ಕೊಂಡು ಹೋಗೋಷ್ಟು 10 ನಿಮಿಷ ಆಗಿರುತ್ತೆ. ಕೃಷ್ಣ ನೀ ಬೇಗನೆ ಬಾರೋ ಅನ್ನೋದನ್ನು ಹೀಗೆ ಬೇಗ ಮಾಡ್ತಕ್ಕಂಥದ್ದು. ಅಂದರೆ ಎಲ್ಲಿ 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 ಹೇಗೆ ಹೋದ ಅಂತ. ಕಡೆಗೆ ಅವನು ಬರಲಿಲ್ಲ, ಸೋತೆ ಬಿಟ್ಟು ಕಣ್ಣು ಮುಚ್ಕೊಂಡು ನೀನು ಬರೋಲ್ಲಪ್ಪ ಆಯಿತು ನಾನು ಸೋತೆ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಏಟು ಹಾಕ್ಕೊಂಡು ನಿಂತ್ಕೊಂಡು ತಕ್ಷಣ ಅವನೇ ಬಂದು ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ. ಬಂದಿಯಲ್ಲ ನೀನು ಅಂತನ್ನುವ ಭಾವವನ್ನು ವ್ಯಕ್ತಪಡಿಸೋದಿದೆಯಲ್ಲ, ಅಲ್ಲಿಗೆ ಬರುತ್ತದೆ. ಇದು ಆ ಕಲಾವಿದನ ಸಾಮರ್ಥ್ಯ. ಇದನ್ನು ನಾನು ಮನೇಲಿ ನೋಟ್ಸ್ ಮಾಡ್ಕೊಂಡು ಬಂದಿದ್ದಲ್ಲ, ಏನೂ ಅಲ್ಲ. ಈ ಕ್ಷಣದಲ್ಲಿ ಕೃಷ್ಣ ನೀ ಬೇಗನೆ ಬಾರೋ ಹೇಗೆ ಮಾಡ್ಬೋದು ಅಂತ ನಂಗೆ ತಾಕತ್ತಿದ್ದಿದ್ರೆ ಡಾನ್ಸ್ ಮಾಡೋಕ್ಕೆ ಬಂದಿದ್ರೆ ಮಾಡಿ ತೋರಿಸ್ತಾ ಇದ್ದೆ, ಅದಕ್ಕೆ ಆಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಏನು ಮಾಡೋಣ. ಯಾರಾದ್ರೂ ನರ್ತಕರಿಗೆಲ್ಲ ನಮ್ಮ ನಿರುಪಮಾ ರಾಜೇಂದ್ರನೋ ಅಥವಾ ನಮ್ಮ ಶೋಭಾ ಶಶಿಕುಮಾರ್ ಅವರು ಅವರುಗಳ ಮೂಲಕ ಮಾಡಿಸಬೇಕಾಗುತ್ತದೆ. ಇದು ಯಶೋಧ ಇದಾದರೆ, ರಾಧೆ ಕೃಷ್ಣನೇ ಬೇಗನೆ ಬಾರೋ ಅಂದರೆ ಅದು ಇನ್ನೊಂದು ತರಹ, ಕುಚೇಲ ಕೃಷ್ಣನೇ ಬೇಗನೆ ಬಾರೋ ಅಂದರೆ ಅದು ಮತ್ತೊಂದು ತರಹ, ವಿದುರ ಕೃಷ್ಣನೇ ಬೇಗನೆ ಬಾರೋ ಅಂದರೆ ಅದು ಒಂಥರ. ಈ ಒಂದು ಸಾಲನ್ನು ಒಬ್ಬ ವಾತ್ಸಲ್ಯದಿಂದ ಮಾಡೋದು, ಅನುರಕ್ತಿಯಿಂದ ಮಾಡೋದು, ಸ್ನೇಹದಿಂದ ಮಾಡೋದು, ದೈನ್ಯದಿಂದ ಮಾಡೋದು, ಬಗೆ ಬಗೆಯೆಲ್ಲ ಆಗ್ತಾ ಹೋಗುತ್ತದೆ, ವೈವಿಧ್ಯ ಇರ್ತದೆ. ಇದು ವಾಕ್ಯಾರ್ಥಾಭಿನಯ. ವಾಕ್ಯಾರ್ಥಾಭಿನಯವೇ ನಿಜವಾದ ಅಭಿನಯದ ಸರ್ವಸ್ವ. ಇದನ್ನು ತೆಗೆದುಕೊಂಡು ಅಭಿನವಗುಪ್ತರು ದೊಡ್ಡ ಸೂಚನೆಯನ್ನು ಕೊಡ್ತಾರೆ. ಈ ಹೊತ್ತಿಗೂ ಭಾರತೀಯ ನೃತ್ಯ ಇಲ್ಲಿ ಇರ್ತಕ್ಕಂಥದ್ದು. ಅಂದರೆ ಒಬ್ಬ ಪದ್ಮಾ ಸುಬ್ರಹ್ಮಣ್ಯಂ ಹುಟ್ಟಬೇಕು ಅಂದರೆ ಅಭಿನವಗುಪ್ತರು ಹಿಂದೆ ಇರಬೇಕು ಅಂತನ್ನುವುದು ಗೊತ್ತಾಗುತ್ತದೆ. ಅದೇ ರೀತಿ ಅವರು ಸತ್ವ ಅನ್ನೋದು ತುಂಬ ತುಂಬ ಮುಖ್ಯವಾಗಿ ಬೇಕಾದದ್ದು ಅಂತಾರೆ. 4 ವಿಧವಾದ ಅಭಿನಯಗಳಲ್ಲಿ ಸಾತ್ವಿಕ ಅಭಿನಯ ಅಂತ ಒಂದು ಉಂಟು. ಸತ್ ಅಂದರೆ ಪರಮಸತ್ಯ, ತನ್ನ ಅಸ್ತಿತ್ವ, ಅದರ ತನ್ನತನ ಅನ್ನೋದಿರಬೇಕು ಅಂತ. ತನ್ನತನ ಅಂದರೆ ಅಹಂಕಾರ ಅಂತಲ್ಲ, ಎಲ್ಲೆಲ್ಲಿಯೂ ಈ ತನ್ನತನ ಇದೆ ಅಂತ ಅನ್ನೋದನ್ನು ಗೌರವಿಸಬೇಕು. ಸತ್ ಅನ್ನುವುದು ಇಲ್ಲದ ವಸ್ತು ಎಲ್ಲುಂಟು. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಇದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ ಮಾತಲ್ವ. ಸತ್ಯ ಇಲ್ಲದ ಸ್ಥಳವಿಲ್ಲ. ಪ್ರತಿಯೊಂದು ಕಡೆಯಲ್ಲಿಯೂ ಆ ಸದ್ಭಾವ ಉಂಟು ಅನ್ನುವುದರ ಗೌರವವೇ, ಆ ಬಾಧ್ಯತೆಯೇ, ಅಂಗೀಕಾರವೇ, ಅದರ ಮೂಲಕ ಬಂದ ನೆಮ್ಮದಿಯೇ, ಭರವಸೆಯೇ, ಧೈರ್ಯವೇ, ತೃಪ್ತಿಯೇ, ಶಾಂತಿಯೇ, ನಮ್ರತೆಯೇ ಸಾತ್ವಿಕ ಅಂತ. ಅಂದರೆ ಸದ್ಭಾವ ಅದು ತುಂಬಿಕೊಂಡಾಗ ನಿಜವಾದ ಅಭಿನಯ ಹೊರಗೆ ಬರುತ್ತದೆ. ಅದನ್ನು ಅವರು ಹೇಳ್ತಾರೆ, ಸತ್ವಂಚ ಮನಸ್ಸಮಾಧಾನಜಂ ತದ್ಭೂಯಸಾ ಪ್ರಯತ್ನೇನ ವಿನಾನ ಸಿದ್ಧ್ಯತಿ. ಅಂದರೆ ನನ್ನ ಗೆಳೆಯರೊಬ್ಬರು ತುಂಬ ಚೆನ್ನಾಗಿ ಹೇಳ್ತಾರೆ. ಎಷ್ಟೋ ಬಾರಿ ನಾನು ಮಾತಾಡೋದು ಉಂಟು. ಮಾತಾಡ್ತಾ ಇದ್ದಾಗ ಈ ಆಂಗಿಕ ಇತ್ಯಾದಿಗಳಿಗಿಂತ ತುಂಬ ಸುಲಭ ಅಲ್ಲವಾ ಇದು, ತನ್ನಂತೆ ತಾನಿದ್ದು ಅಭಿನಯಿಸ್ತಕ್ಕಂಥದ್ದು ಅಂದರೆ ನೋಡಿ ನೋಡಿ ಅಲ್ಲೇ ನೀವು ತಪ್ಪು ಮಾಡ್ತಿದ್ದೀರಾ, ಇದು ತುಂಬ ಕಷ್ಟವಾದದ್ದು, ಅವುಗಳು ಬಹಳ ಸುಲಭವಾದದ್ದು ಅಂತ. ಮಕ್ಕಳಿಗೆ ನಾವು ಪ್ರೀತಿಸ್ತೀವಿ ಅಂತ ಹೇಳಿ ಗಂಡನಿಗೋ ಹೆಂಡತಿಗೋ ಏನನ್ನೂ ತಂದು ಕೊಟ್ಬಿಡ್ಬೋದು. ಒಂದು ವಜ್ರದ ಕಂಠಿಹಾರ ತಂದು ಬಿಟ್ಟಿದ್ರು ಕೊರಳಿನ ಸುತ್ತಲೂ ಹಾಕ್ಬಿಟ್ಟು ಬರ್ತ್ಡೇ ಗಿಫ್ಟ್ ತಂದು ಬಿಡ್ಬೋದು. ಆದರೆ ನಮ್ಮ ಮನಸ್ಸನ್ನು ಅವರ ಕೊರಳಿನ ಸುತ್ತಲೂ ಹಾರದಂತೆ ಸದಾ ಸುತ್ತೋಕ್ಕಾಗುತ್ತದೆ, ಬಹಳ ಕಷ್ಟ ಇದೆ. ಆ ಮಟ್ಟದ ಸಾಚತನ ಇಲ್ಲದೆ ಇದ್ದರೆ ಸಾತ್ವಿಕ ಸಾಧ್ಯ. ಯು ಕೆನ್ ಶೋ ಯುವರ್ ಲವ್, ಬಟ್ ಹೌ ಟು ಲವ್,
ಪ್ರೀತಿಯ ಸಂಕೇತ ಕೊಡಬಹುದು. ಪ್ರೀತಿಯನ್ನು ಕೊಡೋದು ಹೇಗೆ? ಅದು ಅವರ ಅಂತರಂಗಕ್ಕೆ ಸ್ಫುರಿಸಬೇಕು. ಬಹಳ ಕಷ್ಟವಾದದ್ದು, ತುಂಬ ದೊಡ್ಡ ಸವಾಲು ಇರ್ತದೆ. ನಾವು ಎಷ್ಟೋ ಬಾರಿ ಅವ್ರು ಏನು ಕೈಕಾಲ ಆಡಿಸ್ದೇನೆ ಅಭಿನಯ ಮಾಡಿಬಿಟ್ರು ಅಂತೀವಿ. ಅದಕ್ಕೆ ಜನ್ಮ ಜನ್ಮ ಸವಸಿರ್ತಾರೆ. ಬರೀ ಒಂದು ಷಡ್ಜ ಹಿಡಿದ್ಬಿಟ್ಟು ತಂಬೂರಿಗೆ ಶ್ರುತಿ ಸೇರಿಸ್ಬಿಟ್ಟು ಅಮೋಘ ಮಾಡಿಬಿಟ್ಟು ಏನು ದೊಡ್ಡದಾಗಿ ಹಾಡಲಿಲ್ಲ ಕಣ್ರಿ ಅಂತ ಅನ್ನೋಕ್ಕಾಗತ್ಯ? ನನಗೆ ಈಗಲೂ ಪದ್ಮಾ ಸುಬ್ರಹ್ಮಣ್ಯಂ ಒಂದು ಅಸಾಮಾನ್ಯತೆಯಾಗಿ ಕಾಡ್ತಾರೆ. ಈ ವಯಸ್ಸಿನಲ್ಲಿ ಅವರು ವಿದ್ಯುದ್ಭ್ರಾಂತ ಅಂತ ಒಂದು ಕರ್ಣ, ಅದು ಆಕಾಶ ವಿದ್ಯುದ್ಭ್ರಾಂತ ಕರ್ಣವೂ ಹೌದು, ಚಾರಿಯೂ ಹೌದು. ಅದನ್ನು ಆಕಾಶಚಾರಿಯಾಗಿ ಮಾಡುವಾಗ ಒಮ್ಮೆ ತಿರುಗಿ ಮೇಲಕ್ಕೆ ಹಾರಬೇಕು. ಮೊಮೆಂಟಮ್ ತೆಗೆದುಕೊಂಡು ಗಿರ್ರನೆ ಬುಗರಿಯಂತೆ ತಿರುಗಿ ಸರ್ರನ್ನೇ ಮೇಲಕ್ಕೆ ಹಾರಬೇಕು. ಒಂದು ರಾಕೆಟ್ ಇದ್ದಂತೆ. ನಾವು ಈ ದೀಪಾವಳಿ ಹತ್ತಿರದಲ್ಲಿದ್ದೀವಿ. ಈ ಏರೋಪ್ಲೇನ್ ಅಂತ ಮುಂಚೆ ಬರ್ತಾ ಇತ್ತು, ಈಗ ಅದನ್ನು ಬ್ಯಾನ್ ಮಾಡಿದ್ದಾರೆ. ಆ ಸ್ಪಿನ್ ಆಗತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅವರಿಗೆ ನೆಲದ ಮೇಲಿಂದ ಒಂದು ಅಂಗುಲವೂ ಹಾರೋಕ್ಕಾಗೋದಿಲ್ಲ. ಈಗ ಮಂಡಿ ನೋವು, ಶರೀರ ಆಗೋದಿಲ್ಲ. 75 ವರ್ಷವಾಯಿತು. ಅವರು ವಿದ್ಯುದ್ಭ್ರಾಂತ ಕರ್ಣವನ್ನು, ವಿದ್ಯುದ್ಭ್ರಾಂತ ಚಾರಿಯನ್ನು ಹಾರದೆಯೇ ಮಾಡ್ತಾರೆ. ಅದರ ಎಫೆಕ್ಟ್ ತಂದು ಕೊಟ್ಟಿರ್ತಾರೆ. ನೆಲದಲ್ಲಿಯೇ ನಿಂತು ಕಣ್ಣಲ್ಲಿ ಅವರು ಹಾರಿರ್ತಾರೆ. ಇದು ತುಂಬ ಕಷ್ಟವಾದದ್ದು. ಅಂದರೆ ಮಾಡದೆ ಮಾಡುವುದು ತುಂಬ ತುಂಬ ದೊಡ್ಡದಾದದ್ದು. ಈ ದೃಷ್ಟಿಯಿಂದ ನೋಡಿದಾಗ ಸತ್ವ ಅಂದರೆ ಅದು. ನೀವು ಮೆಟೀರಿಯಲಿ ಏನೂ ಮಾಡಿರೋಲ್ಲ, ಅರೆ ವುಡ್ ಹ್ಯಾವ್ ಕನ್ವೇಡ್ ಸೋ ಮಚ್ ಥ್ರೂ ಎಮೋಷನ್ಸ್. ಅದು ಸುಲಭ ಅಲ್ಲ, ತುಂಬ ದೊಡ್ಡ ತಪಸ್ಸು ಬೇಕು. ಒಡವೆ ವಸ್ತು ಮತ್ತು ಮಗದೊಂದು ಯಾವುದು ಕೊಡೋಕ್ಕಾಗಲ್ಲ. ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗೆ ಗೊತ್ತು. ಕೆನ್ನೆ ತುಂಬ ತೋಳ ಬಂದು ಕೆನ್ನೆ ತುಂಬ ಮುತ್ತು. ಬೇಂದ್ರೆಯವರ ನಾನು ಬಡವೆ ಆತ ಬಡವ ಒಲವೇ ನಮ್ಮ ಬದುಕು ಅಂತಿದೆಯಲ್ಲ, ಅಲ್ಲಿ ಆ ರೀತಿಯಾದದ್ದು. ಇದನ್ನು ಅವರು ಹೇಳ್ತಾರೆ, ಸತ್ವ ತುಂಬ ದೊಡ್ಡದಾದದ್ದು, ಸತ್ವಕ್ಕೆ ಬರಬೇಕು ಅಂತನ್ನುವ ಮಾತು ಬರ್ತದೆ. ಹಾಗೇ ಅವರು ಹೇಳ್ತಾರೆ, ನತು ಸಮಯ ಮಾತ್ರ ರೂಪ ನಾಟ್ಯಧರ್ಮಿ ಸಮಯಸ್ಯ ಅಕಿಂಚಿತ್ಕರಸ್ಯ ಕಲ್ಪನೆ ಪ್ರಯೋಜನಾಭಾವಾತ್. ನಾಟ್ಯಧರ್ಮಿ ಅಂದರೆ ಸುಮ್ಮನೆ ಒಂದು ಕನ್ವೆನ್ಷನ್ಸ್ ತೋರಿಸೋದಲ್ಲ. ಸಮಯಸ್ಯ ಅಕಿಂಚಿತ್ಕರಸ್ಯ ಕಲ್ಪನೆ ಪ್ರಯೋಜನಾಭಾವಾತ್. ಸುಮ್ಮನೆ ಕನ್ವೆನ್ಷನ್ಸ್ ಇಟ್ಬಿಟ್ರೆ ಆಗೋಲ್ಲ. ಈ ಕಾಲದ ರಿಸರ್ಚ್ ಪೇಪರ್ಸ್ ಅಂತ ಮಾಡ್ತಾರೆ, ಒಂದು 550 ರೆಫರೆನ್ಸ್ಗಳು, ಒಂದು 250 ಬಿಬ್ಲಿಯೋಗ್ರಫಿ ಎಲ್ಲ. ಅದು ಮಾಡಿ ಏನು ಪ್ರಯೋಜನವಾಯಿತು? ಶೂನ್ಯಾಲಯೇ ದೀಪವತ್. ಪ್ರಯೋಜನಕ್ಕೆ ಬರೋಲ್ಲ. ನಿಮ್ಮದಾದದ್ದು ಏನಾದರೂ ಉಂಟಾ ಅದನ್ನು ತೋರಿಸ್ಬೇಕು. ಸುಮ್ಮನೆ ಮಾಡಿಬಿಟ್ರೆ ಆಗೋಲ್ಲ. ಬರೀ ಪದಾರ್ಥಗಳು ಮಾಡಿದ್ದೀನಿ ಅಂತ ಹಾಕ್ಬಿಟ್ಟು ಕೇಳನೋ ಹರಿತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಅಂತನ್ನುವುದು ಬರ್ತದಲ್ಲ. ಈ ರೀತಿಯಾದ ಬೇಕಾದಷ್ಟು ವಿಷಯಗಳನ್ನು ಹೇಳ್ತಾರೆ. ಮತ್ತೆ ಒಂದೊಂದು ಶಬ್ದಗಳಲ್ಲಿ ಒಂದೊಂದು ಅರ್ಥಸ್ವಾರಸ್ಯಗಳನ್ನು ಹೊಮ್ಮಿಸೋದು. ಕ್ರಿಯಾ ಕರಣಂ, ಕರ್ಣಕ್ಕೆ ಅವರ ಲಕ್ಷಣ ಇರುತ್ತೆ. ಕರ್ಣ ಅಂದರೆ ಕ್ರಿಯೆ. ಕಸ್ಯ ಕ್ರಿಯಾ ನೃತ್ಯಸ್ಯ. ನೃತ್ಯವಾದರೆ ಅಲ್ಲಿ ಕರ್ಣ ಅಂತ. ಒಮ್ಮೆ ಪದ್ಮಾ ಸುಬ್ರಹ್ಮಣ್ಯಂ ಅವ್ರನ್ನ ಕೇಳಿದ್ದೆ, ಬೇರೆ ಬೇರೆ ಜಗತ್ತಿನ ಎಷ್ಟೆಷ್ಟೊಂದು ನೃತ್ಯ ಪದ್ಧತಿಗಳಿವೆ, ಅಲ್ಲೆಲ್ಲ ಕರ್ಣದ ವಿನಿಯೋಗ ಹೇಗೆ ಅಂದರೆ, ಎನಿ ಬ್ಯೂಟಿಫುಲ್ ಮೂವ್ಮೆಂಟ್ ಇಸ್ ರಿಲೇಟೆಡ್ ಟು ಕರ್ಣ ಅಂತಂದಿದ್ರು. ತದೇವ ಭೈಷಜ್ಯಂ ಯದಾರೋಗ್ಯಾಯ ಕಲ್ಪತೆ ಅಂತ. ಕಾವ್ಯಶೋಭಾಕರಾನ್ ಧರ್ಮಾನ್ ಅಲಂಕಾರಾನ್ ಪ್ರಚಕ್ಷತೆ. ಹೀಗೆ ನೋಡ್ತಾ ಬಂದಂತೆ ನಮಗೆ ಅದರ ಸ್ವಾರಸ್ಯ ಏನು ಅನ್ನೋದು ಸ್ಫುಟವಾಗ್ತಾ ಹೋಗುತ್ತದೆ. ಅದೇ ರೀತಿ ಕಲೆಗೆ ಪ್ರಮಾಣ ಯಾವುದು, ನಾಟ್ಯಕ್ಕೆ ಪ್ರಮಾಣ ಯಾವುದು ಅಂತನ್ನುವುದು ನಾಟ್ಯಶಾಸ್ತ್ರದಲ್ಲಿ ಒಂದು ಚರ್ಚೆ ಬರುತ್ತೆ. ಅಭಿನವಗುಪ್ತರು ತುಂಬ ಚೆನ್ನಾಗಿ ಹೇಳ್ತಾರೆ. ಭರತ ವೇದ ಲೋಕ ಅಧ್ಯಾತ್ಮ ಅಂತ ಮೂರನ್ನು ಹೇಳಿಬಿಡ್ತಾನೆ. ಅದು ಏನು ಅಂತ ಅಭಿನವಗುಪ್ತರೇ ಹೇಳ್ತಾರೆ. ವೇದ ಅಂದರೆ ಎಲ್ಲ ಪರಂಪರೆಯಿಂದ ಬಂದ ಜ್ಞಾನದ ಸಂಪುಟೀಕೃತ ರೂಪ, ಜ್ಞಾನದ ಕ್ರೋಢೀಕೃತವಾದ ರೂಪ, ದ ಕೋಡಿಫೈಡ್ ನಾಲೆಜ್ ಫ್ರಮ್ ಟೈಮ್ ಇಮೆಮೋರಿಯಲ್. ಇನ್ನು ಲೋಕ, ಲೋಕ್ಯತೆ ಇತಿ ಲೋಕ, ಕಾಣುವುದಿಲ್ಲ, ಸುತ್ತಲಿನ ಜಗತ್ತು ಲೋಕ. ಇದು ಕಲೆಗೊಂದು ಪ್ರಮಾಣ. ಆಮೇಲೆ ಅಧ್ಯಾತ್ಮ ಅಂದರೆ ಇನ್ನೇನು ಅಲ್ಲ, ನಮ್ಮ ಅನುಭವ ಅಂತ. ಈ ಮೂಲಕವಾಗಿ ನನ್ನ ಅನುಭವ ಮತ್ತು ಎಷ್ಟೋ ಜನರ ಪಾರಂಪರಿಕವಾದ ಅನುಭವದ ದಾಖಲೆ ಮತ್ತು ಸುತ್ತಲಿನ ಜಗತ್ತು, ಇದು ಮೂರೂ ಕಲೆಗೆ ಪ್ರಮಾಣವಾಗುತ್ತದೆ ಅಂತ. ಅಂದರೆ ಯಾವ ಕಾಲಕ್ಕೂ ಈ ಪ್ರಮಾಣಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡಬಹುದು. ಮತ್ತೆ ಅವರು ಇನ್ನೊಂದು ಕಡೆ ಹೇಳ್ತಾರೆ, ಇಂತಹ ಸೊಗಸು ಮಾತುಗಳು ಬರ್ತವೆ ನೋಡಿ. ಪಾತ್ರ ಮಾಡುವುದು ನಟ ಹೇಗೆ ಅಂದರೆ, ದೇವರು ತನ್ನ ಮೂಲವಾದ ಸಚ್ಚಿದಾನಂದ ಜ್ಞಾನ ಸ್ವರೂಪವನ್ನು ಬಿಡದೆಯೇ ಅವತಾರ ಮಾಡ್ತಾನಲ್ಲ, ಆ ರೀತಿ ಪಾತ್ರ ಕೂಡ ಆ ವ್ಯಕ್ತಿ ತನ್ನ ಇದು ಪಾತ್ರ ಮಾಡಬೇಕು, ಇಲ್ಲಿ ಹೀಗೆ ಆಡಬೇಕು ಅನ್ನುವ ಆ ಎಚ್ಚರವನ್ನು ಬಿಡದೆ ಆ ಪಾತ್ರವಾಗಿರ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹೀಗೆ ಒಂದೊಂದು ಅಂಶದಲ್ಲಿಯೂ ನಮಗೆ ಗೊತ್ತಾಗುತ್ತದೆ. ಹಸ್ತಕರ್ಣ ಅಂತ ನಾಟ್ಯದಲ್ಲಿ ಒಂದು ಉಂಟು. 4 ಹಸ್ತಕರ್ಣಗಳು, ವ್ಯಾವರ್ತಿತ, ಪರಿವರ್ತಿತ, ಉದ್ವೇಷ್ಟಿತ, ಅಪವೇಷ್ಟಿತ ಅಂತ ಉಂಟು.
ವ್ಯಾವರ್ತಿತ, ಪರಿವರ್ತಿತ, ಉದ್ವೇಷ್ಟಿತ, ಅಪವೇಷ್ಟಿತ ಅಂತ ಹೀಗೆ ಬರುತ್ತವೆ. ಆ ಕೈ ತೆರೆಕೊಂಡ್ರೆ ಒಂದು ಹೂವು ಅರಳದಂತೆ ಅರಳಬೇಕು, ಅದೇ ಥರ ಅರಳಿದ ಹೂವು ಮೊಗ್ಗಾಗುವಂತೆ ಆಗಬೇಕು. ಈ ಥರದ್ದು ಈ 4 ಹಸ್ತಕರಣಗಳಲ್ಲಿ ಅಷ್ಟು ಕೈಯ ಚಲನೆ ಕೂಡ ಉಂಟು ಅನ್ನೋದನ್ನು ತೋರ್ಪಡಿಸ್ತಾರೆ. 30 ನೃತ್ಯ ಹಸ್ತಗಳು ಈ 4ರಿಂದ ಬರುತ್ತವೆ ಅಂತ. ಇದನ್ನು ನನಗೆ ಸಾಕ್ಷಾತ್ತಾಗಿ ಪದ್ಮಾ ಸುಬ್ರಹ್ಮಣ್ಯಂ ಅವರು ಮಾಡಿ ತೋರಿಸಿದ್ರು. ಭಾರತೀಯ ನೃತ್ಯದ ವಿಶಿಷ್ಟತೆ ಇರುವುದೇ ಈ ಹಸ್ತಕರಣಗಳಲ್ಲಿ. ಮಿಕ್ಕ ಪಾಶ್ಚಾತ್ಯ ಜಗತ್ತಿನ ನೃತ್ಯಗಳಲ್ಲಿ ನೀವು ಈ ರಿಸ್ಟ್ ಅಂತಿವರಲ್ಲ, ಮಣಿಕಟ್ಟಿನಿಂದ ಆಚೆಗೆ ಕೈ ಬೆರಳುಗಳ ಅಂಗೈಯ ಚಲನೆಯನ್ನು ನೋಡುವುದೇ ಇಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಲ್ಯಾಟಿನ್ಕೋ, ಫ್ಲೆಮಿಂಕೋ ಅಂತ ಡಾನ್ಸಸ್ ಅಂತ ಏನು ಲ್ಯಾಟಿನ್ ಅಮೇರಿಕಾದಲ್ಲಿ ಮಾಡ್ತಾರೆ, ಸ್ಪೇನಲ್ಲಿ ಮಾಡ್ತಾರೆ, ಅಲ್ಲಿ ಒಂಚೂರು ಉಂಟು ಅಷ್ಟೇ. ಅದು ಹಿಂಗೆ ಬಂದು ಹಂಗೆ ಮರೆಯಾಗುತ್ತದೆ. ಇನ್ನು ಫಾರ್ ಈಸ್ಟರ್ನ್ ಅಂತ ನಾವು ಏನು ಹೇಳ್ತೀವಿ, ಥೈಲ್ಯಾಂಡಲ್ಲಿ, ಜಪಾನ್ನಲ್ಲಿ, ಬರ್ಮಾದಲ್ಲಿ, ಇಂಡೋನೇಷಿಯಾ, ಅಲ್ಲೆಲ್ಲ ಈ ನಮ್ಮ ನಾಟ್ಯಶಾಸ್ತ್ರದ ಪರಂಪರೆಗೆ ಹೋಗಿರ್ತಕ್ಕಂಥದ್ದು. ಹೀಗೆ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಅವರು ತೆತ್ತುಕೊಂಡು ಹೇಳ್ತಾರೆ. ಇನ್ನು ರಸಕ್ಕೆ ಸಂಬಂಧಪಟ್ಟಂತೆ ಅಸಾಮಾನ್ಯವಾದ ಮಾತನ್ನು ಹೇಳಿದ್ದಾರೆ. ನಾನು ಅದನ್ನು ಹೆಚ್ಚು ವಿಸ್ತರಿಸದೇ ಇದ್ದಿದ್ದಕ್ಕೆ ಮುಖ್ಯ ಕಾರಣ ಇಷ್ಟೇ, ತುಂಬ ಜನಕ್ಕೆ ಅದು ಗೊತ್ತಿರುತ್ತದೆ ಅಂತ. ನಾಟ್ಯಶಾಸ್ತ್ರದಲ್ಲಿ ಅಭಿನವ್ ಗುಪ್ತರು ಕೊಟ್ಟಂಥ ನೃತ್ಯ ಸಂಬಂಧಿಯಾದ, ನಾಟ್ಯ ಸಂಬಂಧಿಯಾದ ವಿವರಗಳು ಇಷ್ಟು ದೊಡ್ಡದು ಅಂತ ಅನ್ನೋದಕ್ಕೆ ನಾನು ಹೇಳ್ತಾ ಬಂದೆ. ಸಂಗ್ರಹದಲ್ಲಿ ನಾವು ನೋಡುವಾಗ ಅವರು ರಸ ಅನ್ನುವುದು ನಮ್ಮೊಳಗಿನ ಆನಂದವನ್ನು ನಾವು ಆಸ್ವಾದ ಮಾಡುವುದೇ ಆಗಿದೆ. ವಸ್ತುತಃ ನಮ್ಮೊಳಗಿನ ಆನಂದ ಯಾವುದು ಅಂದರೆ ನಮ್ಮ ನಡವಳಿಕೆಗಳನ್ನು ನಾವು ನಮ್ಮ ತನದ ಅಭಿಮಾನ ಇಲ್ಲದೆ ನೋಡಿದಾಗ ಅಂತ. ನಮಗೆ ನಮ್ಮ ಅಭಿಮಾನವಿಲ್ಲದೆ ನೋಡಿಕೊಳ್ಳೋದು ಕಷ್ಟ. ನಮ್ಮ ಭಾವಗಳನ್ನು, ನಮ್ಮ ಇಷ್ಟ, ನಮ್ಮ ಅನಿಷ್ಟ, ನಮ್ಮ ದುಃಖ, ನಮ್ಮ ನಲಿವು, ಇವುಗಳನ್ನು ನಾವೇ ನೋಡಿಕೊಳ್ಳುವಾಗ ನಮ್ಮ ಪ್ರಯೋಜನ ದೃಷ್ಟಿ ಕಾಡ್ತಾ ಇರುತ್ತದೆ. ಪ್ರಯೋಜನ ದೃಷ್ಟಿ ಇಲ್ಲದೆ ನಮಗೆ ನೋಡೋದಕ್ಕೆ ಆಗೋಲ್ಲ. ಪ್ರಯೋಜನ ದೃಷ್ಟಿಯನ್ನು ಒಂದು ಮಟ್ಟಕ್ಕೆ ಪಕ್ಕಕ್ಕಿಟ್ಟು ಕೃಪಣಾ ಫಲಹೇತವ ಅನ್ನುವ ಗೀತಾಚಾರ್ಯನ ಮಾತನ್ನು ನೆನೆದು ನೋಡಿದಾಗ ನಮ್ಮ ಭಾವಗಳೇ ನಮಗೆ ಆಸ್ವಾದ್ಯವಾಗಿ ಕಾಣುತ್ತವೆ. ಅದು ಹೇಗೆ ಅಂದರೆ ಅದಷ್ಟೇ. ಚಲನಚಿತ್ರದಲ್ಲಾಗಲಿ, ಕಾದಂಬರಿಯಲ್ಲಾಗಲಿ, ಇನ್ಯಾವುದೋ ಗ್ರಹದ ವಾಸಿಗಳನ್ನು ಕುರಿತು, ಇನ್ಯಾವುದೋ ಪ್ರಾಣಿಗಳನ್ನು ಕುರಿತು ಬರೆದದ್ದಲ್ಲ, ನಮ್ಮಂಥ ಮನುಷ್ಯರನ್ನು ಕುರಿತು ಬರೆದದ್ದೇ. ಇದು ನಮ್ಮನೆ ಕಥೆ ಥರವೇ ಇದೆ ಅಂತ. ನೆನ್ನೆ ದಿವಸ ನಮ್ಮ ಬಂಧುವರ್ಗದವರ ಒಬ್ಬರು ಹಿರಿಯರನ್ನು ನೋಡಕ್ಕೆ ಹೋಗಿದ್ದೆ. ಅವ್ರು ಹೇಳ್ತಾ ಇದ್ರು, ಭೈರಪ್ಪನವ್ರ ಗೃಹಭಂಗ ಏನಿದೆ ಅದೆಲ್ಲ ನಮ್ಮ ಮನೆದೇನೆ, ಚೆನ್ನಿಗರಾಯ ನಮ್ಮಪ್ಪನೇ ಅಂತಂತ ಇದ್ರು. ಇದು ಹೇಗಾಗುತ್ತದೆ? ಆ ಒಂದು ಮಟ್ಟದ ಅಂತರವನ್ನು ಇಟ್ಟುಕೊಂಡು ನೋಡಿದಾಗ ಬರ್ತಕ್ಕಂಥದ್ದು. ಈ ಅಂತರ ಸಾಧ್ಯವಾಗುವುದು ರಸದಿಂದ. ಆ ರಸಕ್ಕೆ ಬೇಕಾಗಿರ್ತಕ್ಕಂಥ ವಿಭಾವಾನುಭಾವ ಸಾಮಗ್ರಿ ನಿರ್ಮಾಣದಿಂದ. ವಿಭಾವ ಅಂದರೆ ಕಾರಣ, ಅನುಭಾವ ಅಂದರೆ ಕಾಸ್ ಅಂದರೆ ಕಾರ್ಯ, ಎಫೆಕ್ಟ್, ಕಾರ್ಯ ಕಾರಣ ಭಾವ. ಹೀಗೆ ಕಾರ್ಯಕಾರಣ ಭಾವ ಲೋಕದಲ್ಲಿರುತ್ತದೆ. ಲೋಕದಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್ ಅಂದರೆ ಒಂದು ಈಕ್ವೇಷನ್ ಹಾಕ್ತಾ ಬರೆದು ಬಿಡ್ತೀವಿ. ಕಲೆಯಲ್ಲಿ ಕಾಸ್ ಆ್ಯಂಡ್ ಎಫೆಕ್ಟ್, ವಿಭಾವ ಅನುಭವ ಅಂತಾದಾಗ ಅನಂತ ಸಾಧ್ಯತೆಗಳು ಗೋಚರಿಸ್ತಾ ಬರುತ್ತದೆ. ಅದಕ್ಕೆ ಹೇಳಿದ್ದು ಲೋಕ ಈಸ್ ಪಾಸಿಬಿಲಿಟಿ, ಪ್ರಾಬಬಿಲಿಟಿ, ಆರ್ಟ್ ಈಸ್ ಪಾಸಿಬಿಲಿಟಿ ಅಂತ. ಈಗ ನಮಗೆ ಕೆಮಿಸ್ಟ್ರಿ ಈಕ್ವೇಷನ್ ಹಾಕದಂತೆ, ಫಿಸಿಕ್ಸ್ನ ಪ್ರಾಬ್ಲಮ್ ಸಾಲ್ವ್ ಮಾಡದಂತೆ ಲೋಕದ ಘಟನೆಗಳು ಹೋಗ್ತಾ ಇರ್ತವೆ. ಆದರೆ ಭಾವತ್ತು ಹಾಗಲ್ಲ. ಅವುಗಳು ಹೀಗೆ ಹಾಗೆ ಅಂತಲ್ಲ. ಒಂದೇ ವಿಷಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಪರಿಣಮಿಸಬಹುದು. ಒಬ್ಬ ಕೃಷ್ಣ ರಂಗಸ್ಥಳಕ್ಕೆ ಬಂದ ಅಂದಾಗಲೇ ಮಲ್ಲಾನ ಮಶನಿಹಿ ನೃಣಾಂ ನರವರ ಸ್ತ್ರೀನಾಮ ಸ್ಮರೋ ಮೂರ್ತಿಮಾನ ಅಂತ ಒಬ್ಬೊಬ್ಬರಿಗೆ ಒಂದೊಂದು ಥರ ತೋರ್ಕೊಂಡ. ಇದು ಅಲೌಕಿಕವಾದದ್ದು ಅನ್ನೋದು ಈ ಅರ್ಥದಲ್ಲಿ. ಹಾಗಾಗಿ ಈ ರಸದ ತತ್ವವನ್ನು ಅವರು ಅಭಿವ್ಯಕ್ತಿವಾದ ಅಂತ ಪ್ರತಿಪಾದನೆಯನ್ನು ಮಾಡಿದರು. ಎಷ್ಟೋ ಬಾರಿ ಈ ವೇದಿಕೆಯಲ್ಲಿ ಅದನ್ನು ವಿಸ್ತರಿಸಿದ ಕಾರಣ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋಲ್ಲ. ಹಿಂದಿನವರು ಮಾಡಿದ ಕುಂದು ಕೊರತೆಗಳೇನಿವೆ ಅದನ್ನು ತಿದ್ದಿದ್ದು, ಅದನ್ನು ಸಾರಾಸಗಟಾಗಿ ನಿವಾರಣೆ ಮಾಡಲಿಲ್ಲ. ಯಾವ ಪ್ರಾಮಾಣಿಕವಾದ ವೈಜ್ಞಾನಿಕ ಸಂಶೋಧನೆಯಲ್ಲೂ ಕೂಡ ಹಿಂದಿನದು ಏನು ನಡೆದಿರುತ್ತೆ ಅದರ ಉತ್ತಮತೆ ಮಾತ್ರ ಮುಂದಕ್ಕೆ ಬರುತ್ತದೆ. ಹಿರಿಯಣ್ಣನವರು ಅದನ್ನು ಬಹಳ ಚೆನ್ನಾಗಿ ಬರೀತಾರೆ. ದಿ ಬೆಸ್ಟ್ ಈಸ್ ಕನ್ಸಾಲಿಡೇಟೆಡ್, ಅಬ್ಸಾರ್ಬ್ಡ್, ಅಪ್ರಾಪ್ರಿಯೇಟೆಡ್ ಅನ್ನುವ ಮಾತು ಬರ್ತದೆ. ಇದು ಆಗುತ್ತದೆ. ಆ ಕಾರಣದಿಂದ ಯಾವುದೇ ಒಬ್ಬ ವಿಜ್ಞಾನಿಯ ವೈಜ್ಞಾನಿಕವಾದ ಪ್ರಾಮಾಣಿಕ ಅನ್ವೇಷಣೆ ವ್ಯರ್ಥವಾಗುವಲ್ಲ. ಆದರೆ ಅವನ ಕೆಲಸಕ್ಕೆ ಸಾರ್ಥಕ್ಯ ಮುಂದಿನವರ 10 ಹೆಜ್ಜೆ ಹೋಗೋದ್ರೊಳಗೆ ಬಂದಿರುತ್ತದೆ. ಇದು ಊರ್ಧ್ವೋದ್ವಮಾರುಹಿಯ ಯಥಾರ್ಥ ತತ್ವಂ ಅನ್ನುವ ಆ ಪದ್ಯದಲ್ಲಿಯೇ, ಅಭಿನವ್ ಗುಪ್ತರ ಪದ್ಯದಲ್ಲಿಯೇ ನೋಡಿದ್ವಿ, ನಾವು ನಿನ್ನೆ ಕಂಡಿದ್ವಿ ಕೂಡ.
ಹಾಗಾಗಿ ತಸ್ಮಾತ್ ಸತಾಮತ್ರ ದೂಷಿತಾನಿ ಮತಾನಿ ತಾನ್ಯೇವ ಸುಶೋಧಿತಾನಿ ಅನ್ನುವುದು ಬಹಳ ದೊಡ್ಡದಾದದ್ದು. ಆಮೇಲೆ ಅವರು ರಸಗಳಲ್ಲಿ ನವರಸಗಳು ಅಥವಾ ಅಷ್ಟರಸಗಳು ಅಂತ ಯಾವುದಿವೆ, ಅಭಿನವಗುಪ್ತರು ನವರಸ ಅಂತ ಶಾಂತದ ಒಂದು ಅಂಶ ತೆಗೆದುಕೊಳ್ತಾರೆ. ಅದು ಒಂದು ಪಾಠ ಆಧಾರ ಇದೆ ಅಂತ ಸಾಬೀತು ಮಾಡ್ತಾರೆ. ನನಗೆ ವಸ್ತುತಃ ಅನ್ನಿಸ್ತಕ್ಕಂಥದ್ದು ಅಷ್ಟೌ ರಸಾಹ, ಶಾಂತ ಅನ್ನೋದು ಒಂದು ಪ್ರತ್ಯೇಕ ರಸ ಅಲ್ಲವೇ ಅಲ್ಲ. ಯಾವುದು ಆಸ್ವಾದ್ಯತ್ವ ಇದೆ ಅದೆಲ್ಲ ಶಾಂತವೇ ಆಗಿರುತ್ತದೆ ಅಂತಕ್ಕಂಥ ತಾತ್ಪರ್ಯ. ಮತ್ತೆ ಇಲ್ಲಿ ಪುರುಷಾರ್ಥಕ್ಕೆ ಅನುಕೂಲತೆ ಇರುವಂತೆ ರಸಗಳಲ್ಲಿ ಪ್ರಾಧಾನ್ಯ ಅಪ್ರಾಧಾನ್ಯ ಬರುತ್ತದೆ ಅಂತ ಮಾಡಿದರೆ ಅದು ತುಂಬ ದೊಡ್ಡದಾದ ಬಹಳ ಅಂತರ್ದೃಷ್ಟಿಯ ಒಂದು ಕೆಲಸ ಅಂತ ಗೊತ್ತಾಗುತ್ತದೆ. ನಿನ್ನೆ ನಾನು ಅದನ್ನು ವಿವರಿಸಿದ್ದೆ, ಹಾಗಾಗಿ ಮತ್ತೆ ನಾನು ಹೋಗಬೇಕಾಗಿಲ್ಲ ಅದಕ್ಕೆ. ಆಮೇಲೆ ರಸಕ್ಕೆ ವಿಘ್ನಗಳು ಯಾವುದು ಬರ್ತವೆ ರಸಾಸ್ವಾದದಲ್ಲಿ ಅಂತ ಹೇಳ್ತಾರೆ. ಅದು ಎಲ್ಲ ಕಲಾ ಉಪಾಸಕರು ಕೂಡ ಗಮನಿಸಿಕೊಳ್ಳಬೇಕಾದದ್ದು. ಸಪ್ತ ವಿಘ್ನಗಳು ಅಂತ. ಮೊದಲನೇದು ಸಂಭಾವನಾ ವಿರಹ ಅಂತ. ಈ ಥರ ನಡೆಯಬಹುದಾ ಅನ್ನೋ ಥರ ನಮ್ಗೆ ಅನ್ನಿಸ್ಬೇಕು. ರಾಮ ಕಾಡಿಗೆ ಹೋಗ್ಬಹುದಾ? ಪಟ್ಟಾಭಿಷೇಕದ ದಿವಸವೇ ಅವನು ಕಾಡಿಗೆ ಹೋಗೋದಕ್ಕೆ ಆಗುತ್ತದೆಯಾ ಅಂದರೆ, ಮೊದಲಿಂದ ಅವನು ಇಂಥವನು, ಇಂಥ ಸದ್ಗುಣಿ, ಯಾವ ರೀತಿಯಲ್ಲಿ ಪಿತೃವಾಕ್ಯ ಪರಿಪಾಲಕ ಅಂತ ಹೇಳ್ತಾ ಬಂದಿದ್ದರಿಂದ ನಮಗದನ್ನು ಒಪ್ಪೋದಕ್ಕಾಗುತ್ತೆ. ಅಂದರೆ ದಿ ಕ್ಯಾರೆಕ್ಟರ್ ಹ್ಯಾಸ್ ಟು ಬಿ ಬಿಲ್ಟ್ ಅಪ್ ಸೋ ಅಂತ. ದೇವಳು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣದಲ್ಲಿ ಯಾವ್ಯಾವುದೋ ಲೋಕಗಳಿಗೆ ಹೋಗ್ತಾರೆ, ಏನೇನೋ ಮಾಡ್ತಾರೆ, ಎಂಥದ್ದು ಆಗುತ್ತೆ, ಅದು ಹೇಗಾಗುತ್ತದೆ, ಆ ಟೇಕ್ ಆಫೇ ಆ ಥರ ಇರುತ್ತದೆ. ನೋಡಿ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಅವನು ಏನೆಲ್ಲ ಮಾಡಬಲ್ಲ, ಲೈಸೆನ್ಸ್ ಟು ಕಿಲ್ ಅಂತೆಲ್ಲ ಉಂಟು. ಅದು ಹೇಗೆ ಅಂದರೆ ಹೆಸರುಗಳನ್ನು ತೋರಿಸೋ ಮುನ್ನವೇ ಯಾವುದೋ ಒಂದು ಅಸೈನ್ಮೆಂಟಿನ ಫೈನಲ್ ಕನ್ಕ್ಲೂಡಿಂಗ್ ಅಲ್ಟಿಮೇಟ್ ಸೀನ್ ಏನಿದೆ ಅಲ್ಲಿಂದ ತೋರಿಸ್ತಾರೆ. ಅವನು ಸಾಹಸವನ್ನೆಲ್ಲ ನೋಡ್ತಾ ಇದ್ದಂಗೆ ಇವನು ಏನೂ ಮಾಡಬಲ್ಲ, ಈಸ್ ಎ ಸೂಪರ್ ಹ್ಯೂಮನ್ ಬೀಯಿಂಗ್ ಅಂತ ಗೊತ್ತಾಗ್ಬಿಡ್ತದೆ. ಈ ರೀತಿಯಾಗಿ ನಮಗೆ ತಂದು ಕೊಡಬೇಕಾಗುತ್ತದೆ. ಅದು ಮಾಡದೇ ಇದ್ದರೆ ಸಂಭಾವನಾ ವಿರಹ. ಇವತ್ತು ತುಂಬ ಜನ ನಮ್ಮ ಆಧುನಿಕ ನವ್ಯಕಾವ್ಯ, ನವ್ಯ ನಾಟಕ ಇತ್ಯಾದಿಯಲ್ಲಿ ಸಂಭಾವನಾ ವಿರಹವನ್ನು ತಂದು ಕೊಂದು ಬಿಡ್ತಾರೆ ನೋಡುಗರನ್ನು. ಅದಕ್ಕೆ ಅವರು ಯಾರೂ ಮೂಸೋದಿಲ್ಲ ಅವರನ್ನು. ಈ ಸಂಭಾವನಾ ವಿರಹವಿಲ್ಲದಂತೆ ನೋಡ್ಕೊಳ್ಬೇಕು. ಶುಡ್ ಬಿ ಬಿಲೀವಬಲ್. ಬಿಲೀವಬಲ್ ಅಂದರೆ ರಿಯಲಿಸ್ಟಿಕ್ ಅಂತಲ್ಲ, ಆ ಕಾಲ್ಪನಿಕತೆಯೂ ಆಗಿರಬೇಕು. ಈ ಕೆಲವು ವರ್ಷಗಳ ಹಿಂದೆ ಲೋಕಪ್ರಸಿದ್ಧವಾಗಿ ಕೋಟ್ಯಂತರ ಕಾಪಿಗಳು ಖರ್ಚಾದಂಥ ಹ್ಯಾರಿ ಪಾಟರಲ್ಲಿ ಆ ಸಂಭಾವನಾ ವಿರಹ ಇಲ್ಲದೆ ನೋಡಿಕೊಂಡಿದ್ದಾರೆ. ಆ ಲೌಕಿಕತೆ ಅನ್ನೋದು ಮೊದಲಿಂದ ತಗೊಂಡಿದ್ದಾರೆ. ಪಂಚತಂತ್ರದ ಕಥೆಗಳಲ್ಲೂ ಅಷ್ಟೇ. ಮತ್ತು ದೇಶಕಾಲ ವಿಶೇಷಾವೇಶ ಅಂತ ನಾವು ಅದರೊಳಗೆ ಓವರ್ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಹಾಗಾದಾಗ ನಮಗೆ ರಸಸ್ವಾದ ಸಿಗೋದಿಲ್ಲ. ಸೀತಾ ಅಪಹರಣ ಆಗ್ತಾ ಇದೆ ಅಂದರೆ ನಾನು ತಕ್ಷಣ ಹೋಗ್ಬಿಟ್ಟು ರಾವಣನ ಕೆನ್ನೆಗೆ ಹೊಡೆಯೋದಕ್ಕೆ ರಂಗಸ್ಥಳ ಹತ್ತು ಬಿಟ್ರೆ ರಸ ಇಲ್ಲ. ಇನ್ನು ನಿಜ ಸುಖ ಅದಿ ವಿವಶೀಭಾವ, ನಮ್ಮದೇ ದುಃಖ ಜಾಸ್ತಿ ಆಗಿದೆ, ಆಗಲೂ ನನಗೆ ಆಸ್ವಾದ ಸಿಗೋಲ್ಲ. ನಮ್ಮ ದುಃಖವನ್ನು ಸ್ವಲ್ಪ ಕಾಲವಾದರೂ ಪಕ್ಕಕ್ಕಿರಿಸಬೇಕು. ನನಗೆ ಒಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಒಮ್ಮೆ ತುಂಬ ನಾನು ಮನಸ್ಸಿಗೆ ಕೊರಿತಾ ಇದ್ದಾಗ ಕಂಕಳಲ್ಲೇ ಕೂಸಿಟ್ಕೊಂಡಿದ್ರೆ ಎಷ್ಟೊತ್ತು ಇಟ್ಕೊಂಡ್ರೆ ಸಾಧ್ಯ, ಕೆಳಕ್ಕೆ ಇಳಿಸಿ ಮೊದಲು ಅಂತ. ಇಳಿಸೋದು ಕಷ್ಟ ಇದೆ, ಇಳಿಸಿದ್ದಾಯಿತು, ಇಳಿಸ್ದೊರ್ತು ಗೊತ್ತಾಗೋದಿಲ್ಲ. ಅಂದರೆ ನಮ್ಮದಾದ ಸಂಕಟದಲ್ಲಿ ನಾವಿದ್ದಾಗ ಯಾವುದೂ ಆಗೋಲ್ಲ. ಇವರ ಶಿಷ್ಯನೇ ಹೇಳ್ತಾನೆ ಕ್ಷೇಮೇಂದ್ರ ರಾಮಾಯಣ ಮಂಜರಿಯಲ್ಲಿ, ತತ್ಸತ್ಯಂ ರಮಣೀಯ ನಾಂ ಸ್ವಸ್ಥೇ ಮನಸ್ಸಿ ರಮ್ಯತ ಅಚಾರು ಸುಖಿನಾಂ ಚಾರು ದುಃಖಾಯ ದುಃಖಿನಾಂ ಅಂತ. ನೆಮ್ಮದಿಯಾಗಿ ಮನಸ್ಸಿದ್ರೆ ಎಲ್ಲ ಚೆನ್ನ, ಅದಿಲ್ಲದೆ ಇದ್ರೆ ಯಾವುದೂ ಚೆನ್ನವಲ್ಲ ಅಂತ. ಆಮೇಲೆ ಪ್ರತೀತ್ಯುಪಾಯ ವೈಕಲ್ಯ, ಕ್ಲಾರಿಟಿ ಇಲ್ಲದೆ ಇದ್ದರೆ ಇವನು ಏನು ಹೇಳ್ತಿದ್ದಾನೆ ಅಂತಲೇ ನಂಗೆ ಅರ್ಥ ಆಗದೆ ಇದ್ದಾಗ ಕಷ್ಟವಾಗುತ್ತದೆ. ಮಾಡರ್ನ್ ಪೇಂಟಿಂಗ್ ಅದಕ್ಕೆ ಪರಮಾವಧಿ ಅವಲಕ್ಷಣೋದಾಹರಣೆ. ಅದು ಆನೆಯ, ಮನುಷ್ಯನ, ದನವ, ಕತ್ತೆ, ಲದ್ದಿನ ಏನೊಂದೂ ಗೊತ್ತಾಗೋದಿಲ್ಲ. ಹಾಗಿದ್ದಾಗ ತಲೆ ಕೆರ್ಕೊಂಡು ಇರೋ ಕೂದಲು ಹೋಗಬೇಕಾಗುತ್ತೆ. ತಲೆ ಬಾಲ್ಡ್ ಆಗಿದ್ದರೆ ಗಾಯವೇ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಸಂದಿಗ್ಧತೆ ಬರಬಾರ್ದು. ಕೆಲವು ಸಂಗೀತಗಾರರಿಗೆ ಇರುತ್ತದೆ, ಅದು ಕಲ್ಯಾಣಿಯ ಶಂಕರಾಭರಣವ ಗೊತ್ತೇ ಆಗಬಾರ್ದು, ಶುದ್ಧ ಮಧ್ಯಮವ ಪ್ರತಿಮಧ್ಯಮವ ಅಂತ ತಿಳ್ಕೊಳ್ಳಲೇಬಾರ್ದು, ಎಲ್ಲೆಲ್ಲೋ ಸುತ್ತಾಡ್ತಾ ಇರ್ತಾರೆ. ಅಷ್ಟು ಆಟ ಆಡಿಸ್ಬಾರ್ದು, ಸತಾಯಿಸಬಾರ್ದು, ಕಂಫರ್ಟ್ ಕೊಡಬೇಕು. ಶೇಕ್ಸ್ಪಿಯರ್ ಹಾಗೆ ಮಾಡ್ತಾನೆ. ಅವನ ಕಾಮಿಡಿ ಆಫ್ ಎರರ್ಸಲ್ಲಿ 2 ಅವಳಿ ಜವಳಿ ಜೋಡಿಗಳಿವೆ, ಯಜಮಾನ ಸೇವಕ ಇಬ್ಬರು ಅವಳಿ. ನಮಗೆ ಗೊತ್ತಿದೆ. ಹಾಗಾಗಿ ರಂಗಸ್ಥಳದ ಮೇಲೆ ಪಾಪ ಒದ್ದಾಟ ಆಗ್ತಾ ಇರುತ್ತೆ, ಇಲ್ಲಿಗೆ ಪ್ರಾಣ ಸಂಕಟ, ನೋಡೋ ನಮಗೆ ಬೆಕ್ಕಿಗೆ ಚೆಲ್ಲಾಟ ಅಂತಿರ್ತದೆ. ಇದು ನಿಜವಾದ ಕಾಮಿಡಿಯ ಲಕ್ಷಣ. ನನಗೆ ಗೊತ್ತಿರಬೇಕು, ಅವ್ರಿಗೆ ಗೊತ್ತಾಗಬಾರ್ದು. ಅಂದರೆ ನಮಗೆ ಪ್ರತೀತಿಗೆ ತೊಂದರೆ ಆಗಿಲ್ಲ, ವಾಟ್ ಈಸ್ ವಾಟ್ ಅಂತನ್ನುವುದು. ಹೀಗೆ ಪ್ರತೀತ್ಯುಪಾಯ ವೈಕಲ್ಯ ಬಂದಾಗ ಕಷ್ಟ ಆಗುತ್ತದೆ. ಮತ್ತೆ ಬರ್ತಕ್ಕಂಥದ್ದು ಸ್ಫುಟತ್ವಾಭಾವ, ಸ್ಪಷ್ಟತೆ ಇಲ್ಲ. ಮಾತಾಡ್ತಾ ಇದ್ದಾರೆ, ಅದು ಏನೂ ಗೊತ್ತಾಗ್ತಾ ಇಲ್ಲ. ಅನುದಿತ ಶಶಸಕಾರವು ಅಂತ ಒಂದು ಶ್ಲೋಕ ಇದೆಯಲ್ಲ,
ಗುದವದನ ಭೇದ ಕೇವಲ ಮನುಮೀಯತೆ ದಂತೈಹಿ ಅಂತ. ಹಾಗಾಗ್ಬಿಟ್ರೆ ಬಹಳ ಕಷ್ಟವಾಗುತ್ತದೆ. ವಿಚ್ ಎಂಡ್ ಆಫ್ ದಿ ಎಲಿಮೆಂಟ್ರಿ ಕೆನಾಲ್ ಇಸ್ ವಾಟ್ ಅಂತ ಗೊತ್ತಾಗೋದಕ್ಕೆ ಹಲ್ಲುನ್ನೊಂದನ್ನು ಮಾತ್ರ ಊಹಿಸಿಕೊಳ್ಬೇಕು ಅಂತಂದರೆ ಏನು ಕಷ್ಟ. ಹೀಗಾಗಬಾರ್ದು, ಸ್ಫುಟತ್ವ ಇರಬೇಕು. ಈಗ ಎಷ್ಟೋ ಬಾರಿ ತಮಿಳುನಾಡಿನ ಕಡೆ ಸಂಗೀತಗಾರರು ತಾಲವ್ಯದಂತೆಯೇ ಎಲ್ಲ ಅಕ್ಷರಗಳನ್ನು ಉಚ್ಚಾರ ಮಾಡೋ ಶುರು ಮಾಡ್ತಾರೆ. ರಾಮ ಭಕ್ತಿ ಸಾಮ್ರಾಜ್ಯಂ ಅಂತಂದಾಗ ಅದು ಕಂಠ್ಯವ ಓಷ್ಠ್ಯವ ರಾಮ ಮ್ಯಾ ಅನ್ನೋದ ಮಾ ಅನ್ಬೇಕಲ್ವಾ, ಓಷ್ಠ್ಯವರ್ಣ ಆಗ್ಬೇಕ. ರ ಮ ಭಕ್ತಿ ಸಾಮ್ರಾಜ್ ಅದು ಸ್ಯಾನ ಅದು ಸಾನ. ಹೀಗೆ ಸ್ಫುಟತ್ವ ಇರಬೇಕು, ಇಲ್ಲದೆ ಇದ್ದಾಗ ಸರಿಯಾಗುವಂಥದ್ದಲ್ಲ. ಆಮೇಲೆ ಅಪ್ರಧಾನತ, ಯಾವುದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅಂತ ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಕಷ್ಟ. ಆ ವಿವರಗಳಲ್ಲಿ ಸ್ಪಷ್ಟತೆ ಇಲ್ಲದೆ ಇದ್ದರೆ ತುಂಬ ತುಂಬ ತೊಡಕಾಗಿಬಿಡುತ್ತದೆ. ಮಾಘನ ಶಿಶುಪಾಲ ವಧ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಶಿಶುಪಾಲನ್ನ ಕೊಲ್ಲಬೇಕು ಅಂತ ಕೃಷ್ಣನಿಗೆ ಜ್ಞಾಪಕ ಆಗೋದ್ರೊಳಗೆ 10 ಸರ್ಗ ನೆಗೆದು ಬಿದ್ದೋಗಿರುತ್ತೆ. 2ನೇ ಸರ್ಗದಲ್ಲಿ ಮಂತ್ರಾಲೋಚನೆ ಮಾಡ್ತಾನೆ, ಆಮೇಲೆ 13ನೇ ಸರ್ಗದಲ್ಲಿ ಶಿಶುಪಾಲ ಬರ್ತಾನೆ. ಅಂದರೆ ಮಧ್ಯದಲ್ಲಿರ್ತಕ್ಕಂಥ 10 ಸರ್ಗಗಳ ಗತಿ ಏನಾಗಬೇಕು? ಮಧುಪಾನವಂತೆ, ಪರ್ವತ ವರ್ಣನೆಯಂತೆ, 6 ಋತುಗಳು ಒಟ್ಟಿಗೆ ಬಂದು ಎಡವು ಬೀಳುತ್ತವಂತೆ. ಅಂದರೆ ಅಪ್ರಧಾನತ, ಯಾವುದು ಎಲ್ಲಿ ಯಾವ ರೀತಿಯಲ್ಲಿ ನಡೆಯಬೇಕು ಅನ್ನೋದು ಗೊತ್ತಾಗದೇ ಇದ್ದರೆ ತುಂಬ ತೊಂದರೆ ಆಗುತ್ತದೆ. ಆಮೇಲೆ ಸಂಶಯ ಯೋಗ, ಟು ಬಿ ಆರ್ ನಾಟ್ ಟು ಬಿ. ಇವರು ಇದರ ಪರವಾಗಿದ್ದಾರೋ ವಿರೋಧವಾಗಿದ್ದಾರೋ ಎಂದಿಗೂ ಗೊತ್ತಾಗೋದಿಲ್ಲ. $1 ಬಿಲಿಯನ್ ಕ್ವಶನ್. ಆ ಸಿನಿಮಾ ಎಷ್ಟು ಸಸ್ಪೆನ್ಸ್ ಅಂದರೆ ಸಿನಿಮಾ ಮುಗಿದ ಮೇಲೂ ಕೊಲೆಗಾರ ಯಾರು ಅಂತ ಗೊತ್ತಾಗಲಿಲ್ಲ. ಈ ಥರ ಆಗಿಬಿಟ್ರೆ ಮತ್ತೊಮ್ಮೆ ಯಾರು ಹೋಗುವಂಥದ್ದಲ್ಲ. ಇವುಗಳೆಲ್ಲ ರಸಕ್ಕೆ ವಿಘ್ನಗಳಾಗಿ ಬರುತ್ತವೆ ಅಂತ ಹೇಳ್ತಾರೆ. ಅಂದರೆ ನಾನು ಯಾತಕ್ಕೆ ಇದನ್ನು ತುಂಬ ಕೇವಲವಾಗಿ ವೈನೋದಿಕವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಟು ಮೇಕ್ ಒನ್ ಹೌ ಇಂಪಾರ್ಟೆಂಟ್ ಇಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಅಭಿನವ್ ಗುಪ್ತ. ಇಷ್ಟು ವಾಸ್ತವವನ್ನು ಹೇಳಿರೋದು. ಸತ್ಯ ತುಂಬ ಹತ್ತಿರದ್ದಾಗಿರುತ್ತೆ. ಸತ್ಯ ನಮ್ಮ ಅನುಭವವೇ ಆಗಿರೋದ್ರಿಂದ ಅದರ ಬಗ್ಗೆ ನಮಗೆ ಸಂಶಯ ಪಡೋಕ್ಕಾಗೋದೇ ಇಲ್ಲ. ಅಯ್ಯೋ ಇಷ್ಟು ಸಹಜವಲ್ವಾ, ಇಷ್ಟು ಸರಳವಲ್ವಾ ಅನಿಸುತ್ತೆ. ಸಾಹಜಿಕತೆ, ಸಾರಳ್ಯ ಎರಡೂ ಸತ್ಯದ ಮುಖಗಳು. ಸತ್ಯ ನಾಣ್ಯಕ್ಕಿರತಕ್ಕಂಥ ಒಂದು ಮುಖ ನ್ಯಾಚುರಲಿಟಿ, ಇನ್ನೊಂದು ಮುಖ ಸಿಂಪ್ಲಿಸಿಟಿ. ಅದು ಎರಡೂ ಸತ್ಯದ್ದೇ. ಅದಿಲ್ಲದೆ ಇದ್ದ ಜಾಗದಲ್ಲಿ ಸತ್ಯ ಇರುವುದಿಲ್ಲ ಅಂತಲೂ ಗೊತ್ತಾಗುತ್ತದೆ. ಹೀಗೆ ನೋಡ್ತಾ ಹೋದಂತೆ ಅಭಿನವ್ ಗುಪ್ತರ ಕಲಾತ್ಮಕತೆಯ ವಿಷಯವಾಗಿ ಕೊಡುಗೆ ತುಂಬ ತುಂಬ ದೊಡ್ಡದಾದದ್ದು ಅಂತ ತಿಳಿಯುತ್ತದೆ. ಇನ್ನು ನಾವು 1-2 ನಿಮಿಷಗಳಲ್ಲಿ ಅವರ ಪ್ರತಿಭಿಜ್ಞಾ ಶೈವ ದರ್ಶನದ 1-2 ಅಂಶಗಳನ್ನು ನೋಡಬಹುದು. ನಾನು ನಿನ್ನೆಯೇ ಹೇಳಿದ್ದೆ, ಅದು ವೇದಾಂತದ ಆದರ್ಶೋನ್ಮುಖಿಯಾದಂಥ ಒಂದು ಹಂತ ಅಂತ ಹೇಳಿಬಿಟ್ಟಿದ್ನು. ಜಗತ್ತಿನ ಅಸ್ತಿತ್ವವನ್ನು ಜ್ಞಾನದ ಬಳಿಕ, ಮೋಕ್ಷದ ಬಳಿಕವೂ ಒಪ್ಪಿಕೊಳ್ಳಬೇಕು ಅಂತ ಜೀವನ್ಮುಕ್ತನಿಗೆ ಅದು ಬಾಧಿತ ವೃತ್ತಿಯಾಗಿ ಇದ್ದೇ ಇರುತ್ತದೆ. ಪಾಪ ಅವರಿಗೆ ಆಗಮಾದಿಗಳ ಅಭಿಮಾನ ಏನು ಮಾಡಿದೆ, ಈ ಅಭಿಮಾನವನ್ನು ಹಿಡ್ಕೊಳ್ಳೋ ಥರ ಮಾಡಿದೆ, ನಮ್ಮೆಲ್ಲರಿಗೂ ಕಾಡ್ತಾ ಇರ್ತದೆ. ಅದರಿಂದ ನಾನು ನಿನ್ನೆಯೇ ಹೇಳಿದ್ದೆ ಅನಿಸುತ್ತದೆ, ಇಂದ್ರಜಿತ್ತಿನ ಬ್ರಹ್ಮಾಸ್ತ್ರದಿಂದ ಹನುಮಂತ ಬದ್ಧನಾದ ಮೇಲೂ ಕೂಡ ಆ ಅದೃಶ್ಯವಾದ ಬ್ರಹ್ಮಾಸ್ತ್ರವಾದ ಕಾರಣ ಹನುಮಂತ ಬದ್ಧನಾಗಿಲ್ಲ ಅನ್ನೋ ಭ್ರಮೆಯಿಂದ ಮಿಕ್ಕ ರಾಕ್ಷಸರು ಹುರಿ, ಹಗ್ಗ, ಸರಪಣಿ ಎಲ್ಲ ತಂದು ಕಟ್ಟಿದ್ರಲ್ಲ, ಆ ರೀತಿಯಲ್ಲಿ ಜಗತ್ತು ಎಲ್ಲೂ ಹಾರೋಗೋದಿಲ್ಲ ಜ್ಞಾನವಾದ ಮೇಲೆ. ಆದರೆ ಅದು ಇದ್ದೇ ಇರುತ್ತೆ, ನಾವೇನೋ ಕಳವಳ ಪಟ್ಕೊಳ್ಬೇಕಾಗಿಲ್ಲ. ಜಗತ್ತೆಲ್ಲಿ ಹೊರಟೋಗ್ಬಿಡುತ್ತೋ, ಏನಾಗ್ಬಿಡುತ್ತೋ ಅಂತ ಅದು ಬಾಧಿತ ವೃತ್ತಿಯಾಗಿ ಇದ್ದೇ ಇರ್ತದೆ. ಚಲನಚಿತ್ರ ನೋಡುವವನಿಗೆ ಜನಜೀವನ ಮತ್ತೂ ರಸಮಯವಾಗಿ ಕಾಣುತ್ತದೆ. ಚಲನಚಿತ್ರದಲ್ಲಿ ಅದೇ ಲೊಕೇಶನ್ಸು, ಅದೇ ಕಾಶ್ಮೀರವೋ, ಅದೇ ಕೊಡೈಕೆನಾಲೋ, ಅದೇ ಗೇರ್ಸೊಪ್ಪೆಯೋ, ಅದೇ ಹವಾಯೋ, ಹೊನಲೂಲುವೋ, ಅವುಗಳು ಮತ್ತೂ ಚೆನ್ನಾಗಿ ಕಾಣಿಸುತ್ತವೆ. ಆ ಕ್ಯಾಮರಾ ಆ್ಯಂಗಲ್ಗಳು, ಆ ಕಲರಿಂಗು, ಆ ಲೆನ್ಸ್ಗಳು, ಅವುಗಳ ಸ್ವಾರಸ್ಯದಿಂದಾಗಿ ಕಣ್ಣೆದುರಿಗೆ ಸಾಕ್ಷಾತ್ತಾಗಿ ನೋಡಿದ್ದಕ್ಕಿಂತಲೂ ಚೆನ್ನಾಗಿ ಕಾಣಿಸುತ್ತದೆ. ಹಾಗೆ ಜ್ಞಾನಿ ಆದವನಿಗೆ ಜಗತ್ತು ಶೂನ್ಯವಾಗೋಲ್ಲ. ಜಗತ್ತು ಪರಮಾತ್ಮನ ವಿವರ್ತ ರೂಪವಾಗಿ ಮತ್ತೂ ಸೊಗಸಾಗಿ ಇನ್ನೂ ಅರ್ಥಪೂರ್ಣವಾಗಿ ಕಾಣಿಸುತ್ತದೆ. ನಮಗಾದರೂ ಈ ಜಗತ್ತು ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ ಹೇಳ್ತಾನಲ್ಲ, ಇಟ್ಸ್ ಎ ಟೇಲ್ ಟೋಲ್ಡ್ ಬೈ ಎ ಫುಲ್ ಆಫ್ ಫ್ಯೂರಿ ಅಂತ, ಸಿಗ್ನಿಫೈಯಿಂಗ್ ನಥಿಂಗ್ ಅಂತ. ಹಾಗಾಗೋಲ್ಲ, ಅದು ತುಂಬ ರಸಮಯವಾದದ್ದು ಅನಿಸುತ್ತದೆ. ಅರೆ ಪಾಪ ಆ ಕಾತರ ಏನು ಮಾಡಿಬಿಡುತ್ತೆ, ಅದು ಏನಾಗ್ಬಿಡುತ್ತು ಅಂತ ಇಲ್ಲದ ಸಲ್ಲದ ಏನೇನನ್ನೋ ಕಲ್ಪಿಸಿಕೊಳ್ಳತಕ್ಕಂಥದ್ದಾಗಿ ಮಾಡುತ್ತದೆ. ಆ ಕಳವಳವನ್ನು ನಾವು ಹಿಡಿದು ನೋಡಿದಾಗ ಆ ವ್ಯವಸ್ಥೆ ಪರವಾಗಿಲ್ಲ ಅಂತ ಅನಿಸುತ್ತದೆ. ನಾನು ನಿನ್ನೆಯೇ ಹೇಳಿದಂತೆ ತತ್ವಗಳನ್ನು ಜಾಸ್ತಿ ಇಟ್ಟುಕೊಂಡ್ರು ಅಂತ.
ಪ್ರಮೇಯಗಳು ಹೆಚ್ಚು. ಪ್ರಮೇಯಗಳು ಹೆಚ್ಚಾದಷ್ಟು ಸಮಸ್ಯೆಗಳು ಹೆಚ್ಚು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಮೂಲಭೂತವಾದ ಪಾಠ ಏನಂದರೆ, ಎ ಮಷಿನ್ ಹ್ಯಾವಿಂಗ್ ಮೆನಿ ಜಾಯಿಂಟ್ಸ್ ವಿಲ್ ಫಂಕ್ಷನ್ ಡೆಸ್ಪರೇಟ್ಲಿ ಬ್ಯಾಡ್. ಜಾಯಿಂಟ್ಸ್ ಜಾಸ್ತಿ ಇದ್ದಷ್ಟು ಆ ಎಫಿಷಿಯನ್ಸಿ ಮತ್ತು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಕಡಿಮೆ ಆಗುತ್ತದೆ ಅಂತ. ಆ ರೀತಿಯಲ್ಲೇ ತತ್ವಗಳನ್ನು ಜಾಸ್ತಿ ಮಾಡಿಕೊಂಡಷ್ಟು ಆ ದರ್ಶನ ಕೆಳಕ್ಕಾಗ್ತಾ ಬರುತ್ತದೆ. ಆದರೆ ಸ್ಫುಟತ್ವ ಒಂದಿಷ್ಟು ಜಗತ್ತಿನ ಬಗ್ಗೆ ಎಲ್ಲ ಬೇಕಲ್ವ. ಯಾವುದೇ ಒಂದು ದರ್ಶನವೂ ಕೂಡ ಜಗತ್ತು, ಜೀವ, ಈಶ್ವರ, ಬಂಧ, ಮೋಕ್ಷ 5 ಹೇಳಬೇಕು. ಅದಕ್ಕಾಗಿ ಕ್ಯಾಟಗರೈಸೇಷನ್ ಜಾಸ್ತಿ ಮಾಡಿಕೊಂಡಿದ್ದಾರೆ. ಆ 36 ತತ್ವಗಳು ಶಿವ, ಶಕ್ತಿ, ಸದಾಶಿವ, ಈಶ್ವರ, ಸದ್ವಿದ್ಯಾ, ಮಾಯಾ, ಕಲಾ, ವಿದ್ಯಾ, ರಾಗ, ಕಾಲ, ನಿಯತಿ, ಪುರುಷ, ಪ್ರಕೃತಿ, ಬುದ್ಧಿ, ಅಹಂಕಾರ, ಮನಸ್ಸು, ಮತ್ತು ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚ ಮಹಾಭೂತಗಳು ಅಂತ. ಒಟ್ಟಿನಲ್ಲಿ ಇವುಗಳನ್ನೆಲ್ಲ ಪಿಂಡ ಹಿಡಿದು ನೋಡಿದ್ರೆ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚಭೂತಗಳು, ತನ್ಮಾತ್ರಗಳು ಅಂತೆಲ್ಲ ಹೇಳ್ತಾ ಬಂದರೆ ಜಗತ್ತು ಅಂತ, ಜೀವ ಅಂತ, ಈಶ್ವರ ಅಂತ, ಬಂಧ ಅಂತ, ಮೋಕ್ಷ ಅಂತ 5ಕ್ಕೆ ಬಂದು ಕೂತ್ಕೊಳ್ಳುತ್ತವೆ. ಸ್ಪಷ್ಟವಾಗಲಿಂತ ಆ ವಿವರಗಳನ್ನು ಮಾಡಿರ್ತಕ್ಕಂಥದ್ದಷ್ಟೇ, ಇನ್ನೇನೂ ಇಲ್ಲ. ಅವುಗಳನ್ನು ಹಿಡಿದು ಅವರು ಹೇಳ್ತಾರೆ, ನಾವು ಅನುತ್ತರ ಸ್ಥಿತಿಗೆ ಹೋಗಬೇಕು ಅಂತ. ಉತ್ತರ ಅಂದರೆ ಇನ್ನೊಂದಿದೆ ಅಂತಕ್ಕಂಥದ್ದು, ಇದರ ಆಚೆಗೆ ಮತ್ತೊಂದು ಅಂತ. ಇದರ ಆಚೆಗೆ ಮತ್ತೇನೂ ಇಲ್ಲ ಅನ್ನುವ ಅನುತ್ತರ ಸ್ಥಿತಿಗೆ ಹೋಗಬೇಕಾದದ್ದು ಬಹಳ ಮುಖ್ಯ. ಅದಕ್ಕೆ ಆ ಪರಮಾತ್ಮನಿಗೆ ಶರಣಾಗಬೇಕು. ಆ ಪರಮಾತ್ಮನಿಗೆ ಶರಣಾದಾಗ ಅವನು ಅನುಗ್ರಹ ಮಾಡ್ತಾನೆ. ಅದನ್ನು ಅವರು ತುಂಬ ಚೆನ್ನಾಗಿ ಕೃತ್ಯ ಪರಾಯಣನಾದ ಶಿವನ ರೂಪದಲ್ಲಿ ತೋರಿಸಿದ್ರು. ನಟರಾಜ ಮಹಾನಟ ಅಂತೀವಲ್ಲ, ಅವನು ಪಂಚಕೃತ್ಯ ಪರಾಯಣ. ಸೃಷ್ಟಿ, ಸ್ಥಿತಿ, ಲಯ 3 ಮಾಡ್ತಾನೆ. ಮತ್ತು ಅನುಗ್ರಹ, ತಿರೋಧಾನ ಅಂತ 2 ಅಂತ. ತಿರೋಧಾನ ಅಂದರೆ ಆವರಿಸ್ತಕ್ಕಂಥದ್ದು, ಮರಳನ್ನು ಕವಿಸ್ತಕ್ಕಂಥದ್ದು, ಜಗತ್ತಿನ ವಲಯದೊಳಗೆ ನಮ್ಮನ್ನು ಕಣ್ಣು ಕಟ್ಟಿ ಬಿಟ್ಟುಬಿಡ್ತಕ್ಕಂಥದ್ದು. ಅದನ್ನು ಬಿಚ್ಚಿ ನಿಮ್ಮದೆಲ್ಲ ಮುಗೀತು, ತೊಂದರೆ ಇಲ್ಲ, ಹೊರಗೆ ಬಂದಿರಿ, ನೆಮ್ಮದಿ ಮಾಡಿದ್ರಿ ಅಂತಕ್ಕಂಥದ್ದು ಅನುಗ್ರಹ ಅಂತ. ಈ ಸೃಷ್ಟಿ ಸ್ಥಿತಿಯ ಲಯ ಅನ್ನೋದರೊಳಗೆ ನಾವು ಮೈಮರೆತು ಸಿಕ್ಕಾಕ್ಕೊಳ್ಳೋದಿದೆಯಲ್ಲ, ಅದು ತಿರೋಧಾನದ ಪ್ರಭಾವ. ಇದನ್ನು ಶಾಂಕರಾದ್ವೈತದ ರೂಪದಿಂದ ಹೇಳಬೇಕಂದ್ರೆ ಮಾಯೆಗಿರ್ತಕ್ಕಂಥ ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ ಅಂತ. ಆವರಣ ಅಂದರೆ ನಮ್ಮನ್ನು ಮುಚ್ಚಾಕ್ತಕ್ಕಂಥದ್ದು, ವಿಕ್ಷೇಪ ಅಂದರೆ ಇದ್ದದ್ದನ್ನು ಇನ್ನೊಂದು ಥರ ತೋರಿಸ್ತಕ್ಕಂಥದ್ದು. ಕನ್ಸೀಲಿಂಗ್ ದಿ ರಿಯಾಲಿಟಿ ಆ್ಯಂಡ್ ಶೋಯಿಂಗ್ ಥಿಂಗ್ಸ್ ಇನ್ ಎ ಡಿಫ್ರೆಂಟ್ ಶೇಡ್, ಇದು 2 ಕೂಡ ಇದೆಲ್ಲ ತಿರೋಧಾನದಲ್ಲಿ ಬರ್ತಕ್ಕಂಥದ್ದು. ಅದನ್ನು ಪರಮಾತ್ಮ ದಾಟಿಸಿಕೊಡ್ತಾನೆ ಅನ್ನೋ ಭಾವದಿಂದ ಸಾಧನೆ ಮಾಡ್ತಕ್ಕಂಥದ್ದು ಅನ್ನುವುದು. ಇದನ್ನು ಹಿಡಿದು ಬಹಳ ವಿಸ್ತರಿಸಿ ಚರ್ಚೆ ಮಾಡ್ತಾರೆ. ಧ್ಯಾನಗಳನ್ನು ಹೇಳ್ತಾರೆ, ಉಪಾಸನೆಗಳನ್ನು ಹೇಳ್ತಾರೆ. ಇವುಗಳಿಗೆ ಕೊನೆ ಮೊದಲಿಲ್ಲ. ಕಾರಣ ಇದಷ್ಟು ಪುರುಷತಂತ್ರ, ಅಂದರೆ ಕರ್ತೃತಂತ್ರ ಅಂತಲೂ ಹೇಳ್ತಾರೆ. ಒಬ್ಬೊಬ್ಬರ ರುಚಿಗೆ, ಅವರವರ ಮನಸ್ಸಿಗೆ, ಅವರವರ ಮತಿಗೆ ಸಂಬಂಧಪಟ್ಟಂತೆ ಅನಂತ ಸಾಧ್ಯತೆಗಳಿರ್ತವೆ. ಅವು ಯಾವುದೂ ತಪ್ಪಲ್ಲ. ಆದರೆ ಇದನ್ನೇ ಹಿಡಿಯಬೇಕು ಅನ್ನುವ ಆಗ್ರಹ ಸಲ್ಲ. ನಿಮಗೆ ಯಾವುದು ಯಾವ ರೀತಿ ಬೇಕೋ ಹಾಗೆ ನೋಡಿಕೊಳ್ಳಬಹುದು. ಯಾವುದರಿಂದ ನಿಮಗೆ ಬಿಡುಗಡೆ ಸಿಗುತ್ತೋ ಅದೆಲ್ಲ ಸರಿಯಾದದ್ದು ಅನ್ನುವ ದೃಷ್ಟಿಯಿಂದ ನೋಡಬೇಕು. ಹೀಗೆ ಕಂಡಾಗ ಅಭಿನವಗುಪ್ತರ ಆ ಕಲಾಮೀಮಾಂಸೆಯಲ್ಲಿ ಪ್ರಖರವಾಗಿ ನೇರವಾಗಿ ಇರತಕ್ಕಂಥದ್ದು ಇಲ್ಲಿ ಸುತ್ತು ಬಳಕೆ ಆಗಿದೆ. ತತ್ವತಃ ತಾತ್ಪರ್ಯ ಹೇಳಬಹುದು ಅಂತಂದರೆ, ಅಭಿನವಗುಪ್ತರಿಗೆ ರಸಾನಂದವಾಗಿತ್ತೋ ಬ್ರಹ್ಮಾನಂದವಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಗಿದ್ದಿದ್ದರೆ ಈ ಗೋಜಲ್ ಇರ್ತಿರಲಿಲ್ಲ. ರಸಾನಂದ ಆಗಿದೆ, ಅದಕ್ಕೆ ಕ್ಲಾರಿಟಿ ಇದೆ ಅಂತ ಅನ್ಬೋದು. ತೊಂದರೆ ಇಲ್ಲ, ನಮಗೆ ಕೊಟ್ಟದ್ದು ದೊಡ್ಡದು. ಮುಂದೆ ಅಭಿನವಗುಪ್ತಂ. ನಮಸ್ಕಾರ.